Hi everyone, welcome back to my channel. SSLC 2023 exam booster for mathematics 25 days plan chapter wise marks wise ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. Along with that sample paper ಮತ್ತೆ zen paper ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. Today we are going for day 12. ನೋಡಿ ಡೇಸ್ ಎಷ್ಟು ಬೇಗ ಕಳೀತಾ ಇದೆ ಅನ್ನೋದಕ್ಕೆ we already completed 11 session. Today we are going for 12th session. ಓಕೆ, ಆಮೇಲೆ ಇನ್ನೊಂದು ನಿಮ್ಗೆ ಹೇಳಬೇಕು, ಈಗ ಆಲ್ರೆಡಿ ನಿಮ್ಮ ಸ್ಕೂಲ್ಗೆ ಹಾಲ್ ಟಿಕೆಟ್ಸ್ ಬಂದಿರುತ್ತೆ. ಓಕೆ, ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಸದ್ಯದಲ್ಲೇ ನಿಮಗೆ ಕೊಡ್ತಾರೆ. ಅಂದರೆ ನಿಮ್ಗೆ ಆದಷ್ಟು ಇನ್ನು ಟೈಮ್ ಇಲ್ಲ ಅಂತ ಅರ್ಥ. ಇನ್ನು 2 ವೀಕ್ಸಲ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮ್. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಕಾನ್ಸೆಪ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಇಲ್ಲಿ ನೋಡಿ, ಮಾಡೆಲ್ ಪೇಪರ್ ಮತ್ತು ಏನು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಪೇಪರಲ್ಲಿ ಹೇಗೆ ಕೊಟ್ಟಿದ್ರು ಅಂತಂದರೆ 1+2+3, ಸೊ 6 ಮಾರ್ಕ್ಸು ಮಾಡೆಲ್ ಪೇಪರಲ್ಲಿ ಕೊಟ್ಟಿದ್ರು ಈ ಲೆಸನ್ನಿಂದ. ಅದೇ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಲಿ ಏನು ಮಾಡಿದ್ರು ಅಂದರೆ 1+2+4 ಆಗಿತ್ತದು. ಓಕೆ, ಸೊ 7 ಮಾರ್ಕ್ಸ್. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ 1 2 ಅನ್ನೋದು ಏನು ವ್ಯತ್ಯಾಸ ಆಗಲ್ಲ. ಈ 1 2 ಅನ್ನೋದು ಏನು ವ್ಯತ್ಯಾಸ ಆಗಲ್ಲ. ಬಟ್ ಈ 3 ಮತ್ತು 4ನ ಏನು ಮಾಡಿದ್ದಾರೆ, ಲೈಕ್ ವರ್ಬಲ್ ಕ್ವೆಶನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ವರ್ಬಲ್ ಕ್ವೆಶನ್ ದೇ ಮೇ ಗಿವ್ ಫಾರ್ 3 ಮಾರ್ಕ್ಸ್ ಆರ್ ದೇ ಮೇ ಗಿವ್ ಫಾರ್ 4 ಮಾರ್ಕ್ಸ್. ಹಾಗಾದರೆ ನೀವು ಈ ಲೆಸನ್ನಿಂದ 6 or 7 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಕ್ವೆಶನ್ನು ನೋಡ್ತಾ ಬನ್ನಿ. ನಾನಿಲ್ಲಿ ಮತ್ತೆ ರಿಪೀಟ್ ಮಾಡಿರೋದನ್ನೇ ಮಾಡ್ತಾ ಇಲ್ಲ. ಓಕೆ, ಒಂದೊಂದು ಟೈಪ್ ಕ್ವೆಶನ್ಸ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ಕ್ಲಿಯರ್ ಆಗಿ ಪ್ರತಿಯೊಂದು ಸ್ಟೆಪ್ಸ್ನು ನೋಡಿ ಓಕೆ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಕಷ್ಟ ಅನ್ಸೋದೆ ವರ್ಬಲ್ ಕ್ವೆಶನ್. ಆ ವರ್ಬಲಲ್ಲೂ ಅಷ್ಟೇ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ನ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೋಟ್ ಮಾಡಿಕೊಂಡು ಅದೇ ಥರ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದೊಂದು ಕ್ವೆಶನ್ಗೂ ನಾನು ಒಂದು ಹಿಂಟ್ ಕೊಡ್ತೀನಿ. ಆ ಒಂದೊಂದು ಟೈಪ್ಗೂ ಒಂದೊಂದು ಹಿಂಟ್ ಕೊಡ್ತೀನಿ. ಅದ್ರ ಪ್ರಕಾರ ನೋಡಿಕೊಂಡು ನೀವು ಸಾಲ್ವ್ ಮಾಡಿ. ಜೊತೆಗೆ ಇನ್ನೂ ಎಕ್ಸ್ಟ್ರಾ ಬೇಕು ಮ್ಯಾಮ್, ಎಕ್ಸ್ಟ್ರಾ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡಿ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಇನ್ನೂ 2 ವೀಡಿಯೋನ ನಾನು ಟ್ಯಾಗ್ ಮಾಡಿರ್ತೀನಿ. ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ವರ್ಬಲ್ ಕ್ವೆಶನ್ಸ್ ನಿಮಗೆ ಸಿಗುತ್ತೆ. ಅದನ್ನು ನೀವು ರೆಫರ್ ಮಾಡ್ಬೋದು. ಯಾಕಂದರೆ ಪದೇ ಪದೇ ಅದೇ ಹೇಳಿದ್ದನ್ನೇ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳ್ತಾರೆ. ರೈಟ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿ. ಸೊ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್? ax² plus bx plus c is equal to 0. ನೋಡಿ, ax² plus bx plus c is equal to 0. And here we have one condition, that is a, b, c are real numbers. See, a, b, c are real numbers. a, b, c are real numbers. Okay, real numbers. Then a is not equal to 0. ನೋಡಿ, ಇದನ್ನ ಇಷ್ಟನ್ನ ನೆನ್ಪಿಟ್ಕೊಳ್ಳೇಬೇಕು ನೀವು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿ ಪ್ರತಿಯೊಂದು ಕ್ವೆಶ್ಚನ್ ಪೇಪರಲ್ಲೂ ನೀವು ನೋಡಿರ್ತೀರಾ. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳಿದ್ರೆ ax² plus bx plus c is equal to 0. ನೋಡಿ, ಇಲ್ಲಿ ಯಾವುದು y ಬರಲ್ಲ. ಕಂಪ್ಲೀಟ್ ಎವ್ರಿಥಿಂಗ್ ಇನ್ ಅ ಸಿಂಗಲ್ ವೇರಿಯಬಲ್, ದಟ್ ಈಸ್ x. ax² plus bx plus c is equal to 0, where a, b, c are real numbers and we have one condition that a is not equal to 0. ಹಾಗಾದ್ರೆ a equal to 0 ಆಗ್ಬಿಟ್ರೆ ಏನಾಗುತ್ತೆ? ಅವಾಗ ನೋಡಿ, a equal to 0 ಆಗ್ಬಿಟ್ರೆ ಈಕ್ವೇಶನ್ bx plus c ಆಗ್ಬಿಡುತ್ತೆ, ವಿಚ್ ಇಸ್ ಲೀನಿಯರ್ ಈಕ್ವೇಶನ್. ಕೇಳ್ಬೋದು, ಇದನ್ನು ಕೂಡ ಕೇಳ್ಬೋದು 1 ಮಾರ್ಕಲ್ಲಿ. In a quadratic equation ax² plus bx plus c, if a is equal to 0, then the obtained equation is ಅಂತ ಹೇಳಿ ಕೇಳ್ಬೋದು. ನೇಮ್ ದಿ ಟೈಪ್ ಆಫ್ ಈಕ್ವೇಶನ್ obtained. ಸೊ ಯಾವ್ದಂತ ಹೇಳ್ತೀವಿ, ಅದನ್ನ ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಓಕೆ, ಬಿಕಾಸ್ ಅಲ್ಲಿರೋದು x ಪವರ್ ಏನು 1. ಸೊ ಇಫ್ ದ ಪವರ್ ಆಫ್ x is 1, we call it as linear. If the power is 2, we call it as quadratic. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಹಾಗಾದ್ರೆ ವಾಟ್ ಇಸ್ ದ ಜನರಲ್ ಫಾರ್ಮ್? ನೋಡಿ, ಇದನ್ನ ಜನರಲ್ ಫಾರ್ಮ್ ಅಂತ ಕೂಡ ಕರಿಬಹುದು. ಸ್ಟ್ಯಾಂಡರ್ಡ್ ಫಾರ್ಮ್, ಜನರಲ್ ಫಾರ್ಮ್. Okay, so ax² plus bx plus c is equal to 0. a, b, c are real numbers and a is not equal to 0. Remember this condition. If a is equal to 0, then it becomes linear equation. Clear? Coming to second point, maximum roots of quadratic equation. Write the number of roots of quadratic equation anta kelidre. What is the number of roots? 2 roots. 2 ಅಥವಾ ಹೀಗೆ you can write in words or you can write in numbers. ಎಷ್ಟು ಕ್ವಾಡ್ರಾಟಿಕ್ ಅಂದ್ರೆ ಎಷ್ಟು? 2. ಹೌದಲ್ವಾ? x ವ್ಯಾಲ್ಯೂ ನಿಮಗೆ x is equal to ಅಂತ how many roots or how many solution you are going to write? 2. So what are the maximum roots of quadratic equation? 2. Okay, this is the first standard form of quadratic equation. Maximum roots of quadratic equation. ನೋಟ್ ಮಾಡ್ಕೊಳ್ತಾ ಹೋಗಿ ಒಂದ್ ಕಡೆ. ಲಾಸ್ಟ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಒಂದ್ಸರಿ ರಿವೈಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಓಕೆ, now let us go for questions. Questions ಯಾವ ತರ ಇರುತ್ತೆ ಅಂತ ಹೇಳಿ ನೋಡಿ. If x minus 3 into 2x minus 5 is equal to 0,
then the value of x is ಅಂತ ಕೇಳ್ತಿದ್ದಾರೆ. ನೋಡಿ ಈಗ ಆಲ್ರೆಡಿ ಇದು ಫ್ಯಾಕ್ಟರ್ಸ್ ಅಲ್ಲಿ ಇದೆ, ಫ್ಯಾಕ್ಟರೈಸೇಷನ್ ಮೆಥಡ್ ನಿಮಗೆ ಗೊತ್ತಿದೆ. ಸೊ ಈಗ ಆಲ್ರೆಡಿ ಇಟ್ ಈಸ್ ಇನ್ ಫ್ಯಾಕ್ಟರ್ಸ್. ಸೊ ಇದನ್ನ ನಾವು ಝೀರೋಗೆ ಇಕ್ವೇಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0, ಮೈನಸ್ 3 ಕಡೆಗೆ ಬಂದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಇಸ್ 3. ಅದೇ ತರ 2x minus 5 is equal to 0. 2x minus 5 becomes plus 5. So 5. X is equal to 5 by 2. ನೋಡಿ ಇಲ್ಲಿ x ವ್ಯಾಲ್ಯೂ ಒಂದು 3 ಬಂತು, ಇನ್ನೊಂದು 5 by 2 ಬಂತು. ಸೊ ಈ ತರ 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. Or the same thing they may ask for MCQ. The value of x, if the roots of x minus 3, 2x minus 5 is equal to 0, then the value of x are ಅಂತ ಹೇಳಿ ಆಪ್ಷನ್ಸ್ ಕೊಡ್ಬೋದು. So here what are the values? X is equal to 3, x is equal to 5 by 2. Itra. Find the x value ಅಂದ್ರೆ you equate to 0 and find the x values. Okay. Going for next one. Find the roots of ಅಂತ ಕೊಟ್ಟಿದ್ದಾರೆ. ಇಲ್ಲಿ find the roots ಅಂದ್ರೆ x value ನೇ find out ಮಾಡಕ್ಕೆ ಹೇಳಿದೆ. ಇಲ್ಲಿ ಬರ್ಕೊಳ್ತಾ ಹೋಗೋಣ. x square minus 3x is equal to 0. ನೋಡಿ ಇದ್ರಲ್ಲಿ ನಾನು ಏನು ಕಾಮನ್ ತೆಗಿಬಹುದು? x square minus 3x ಅಂದ್ರೆ I can take x common. ಅವಾಗ ಏನಾಗುತ್ತೆ ಉಳ್ಕೊಳ್ಳೋದು, ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. ಈಗ ಸಪ್ರೇಟ್ ಆಗಿ ಯು ಇಕ್ವೇಟ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ಒನ್ ವ್ಯಾಲ್ಯೂ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 0, another one is x minus 3 is equal to 0. If you send to the RHS it becomes plus 3. ನೋಡಿ what are the roots ಅಂತಂದ್ರೆ x is equal to 0, x is equal to 3. Is it clear now? So find the roots ಅಂತ ಕೇಳಿದಾಗ just observe in this case. In this case you don't have c value. ನೋಡಿ a value is 1. B value is minus 3, but you don't have C value. Directly you can take x common in this case. X into x minus 3 is equal to 0. X is equal to 0. X minus 3 is equal to 0. So x minus 3 is equal to 0 means x is equal to 3. Is it clear now? Yeah. Going for next one. Write in standard form. ನೋಡಿ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ 1 ಮಾರ್ಕ್ಗೆ ಕೇಳುವಂತ ಕ್ವೆಶ್ಚನ್ಸ್ ಇವೆಲ್ಲ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ನಾವು ಹೇಗೆ ಬರಿತೀವಿ? ax square plus bx plus c is equal to 0. that means the RHS must be 0. ಹಾಗಾದ್ರೆ ಕಂಪ್ಲೀಟ್ ನಾವು ಇದನ್ನ LHS ಗೆ ತಗೊಂಡು ಬರೋಣ. 3x square plus 4x ಏನಾಯ್ತು minus 4x minus 3 ಏನಾಯ್ತು plus 3 is equal to 0. ನೋಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ವ್ಯಾಲ್ಯೂ 3 ಇದೆ, b ವ್ಯಾಲ್ಯೂ minus 4 ಇದೆ, c ವ್ಯಾಲ್ಯೂ 3 ಇದೆ. See, this is the standard form of quadratic equation where a is equal to 3, b is equal to minus 4, c is equal to 3. Cleared? Yes. Write in standard form. ನೋಡಿ ಇದು ಒಂದು ಫೈನಲ್ ಬೋರ್ಡ್ ಎಕ್ಸಾಮ್ ಅಥವಾ ಯಾವುದೋ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕೇಳಿದ್ದು 2019 ಅಲ್ಲಿ. ನೋಡಿ x plus 1 by 2 is equal to 1 by x ಅಂತಿದೆ. ಫಸ್ಟ್ ನೀವೇನ್ ಮಾಡಿ, ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ಹಾಗಾದ್ರೆ ನೋಡಿ x into x ಏನಾಯ್ತು, x square, 1 into x, x is equal to 1 2s are 2. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಹೇಗಿರಬೇಕು, ax square plus bx plus c is equal to, that means RHS is 0. Let us take 2 this side. x square plus x plus 2 becomes minus 2 is equal to 0. ನೋಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ quadratic equation where a is equal to 1, b is equal to 1, c is equal to minus 2. ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡಿ ABC ವ್ಯಾಲ್ಯೂ ಬರೆದ್ರೆ ಆಯ್ತು. ಕ್ಲಿಯರ್ ಆಗ್ತಿದೆ ಅಂತ ಅನ್ಕೋತೀನಿ. ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಯ್ತು, ಮ್ಯಾಕ್ಸಿಮಮ್ ರೂಟ್ಸ್ ಆಯ್ತು. ಓಕೆ, ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ಗೆ ಎಕ್ಸ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ಆಯ್ತು. ಕೊಟ್ಟಿರುವಂತ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರುತ್ತೆ. ಸಿ, ಎಲ್ಲಾನು ಡಿಫ್ರೆಂಟ್ ಟೈಪ್ಸ್ ಕ್ವೆಶನ್ಸ್ ಇದೆ, ಒಂದೇ ತರ ಇಲ್ಲ. ಸೊ ಹಾಗಾಗಿ ನೀವು ಯಾವ ತರ ಕೊಟ್ಟರು ನೀವು ಸಾಲ್ವ್ ಮಾಡಬಹುದು. ಈ ತರ ಬೇರೆ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ. ಓಕೆ, ಕಮಿಂಗ್ ಫಾರ್ ನೆಕ್ಸ್ಟ್ ಒನ್, ಕ್ವಾಡ್ರಾಟಿಕ್ ಫಾರ್ಮುಲಾ ಕೇಳೋಂತ ಚಾನ್ಸಸ್ ಇದೆ. ಫಾರ್ಮುಲಾಸ್, ಕ್ವಾಡ್ರಾಟಿಕ್ ಫಾರ್ಮುಲಾ ಏನ್ ಬರೀತೀರಾ? x is equal to minus b. Observe, this is minus b plus or minus square root of b square minus 4ac by 2a. ನೋಡಿ ಫಾರ್ಮುಲಾನೇ ಕೇಳ್ಬೋದು 1 ಮಾರ್ಕ್ಗೆ. ರೈಟ್ ಕ್ವಾಡ್ರಾಟಿಕ್ ಫಾರ್ಮುಲಾ ಅಥವಾ ಈಕ್ವೇಶನ್ ಅಲ್ಲಿ ಅಥವಾ MCQ ಅಲ್ಲಿ ಕೇಳ್ಬೋದು. ದ ರೂಟ್ಸ್ ವಿ ಯೂಸ್ಡ್, ಫಾರ್ಮುಲಾ ಯೂಸ್ ಟು ಫೈಂಡ್ ದಿ ರೂಟ್ಸ್ ಈಸ್ ಅಂತೇಳಿ 4 ಆಪ್ಷನ್ ನೋಡ್ಕೊಳ್ಳಿ. ಇಟ್ ಮಸ್ಟ್ ಬಿ minus b plus minus plus or minus root b square minus 4ac by 2a. ಇದು ಯಾವಾಗ ನೋಡಿ, ಇಲ್ಲಿ ax square plus bx plus c is equal to 0 ಆದಾಗ. ಕೆಲವೊಂದು ಟೈಮ್ ಏನ್ ಮಾಡ್ತಾರೆ, ರೈಟ್ ದಿ ಫಾರ್ಮುಲಾ ಫಾರ್ ದಿ ಇಕ್ವೇಶನ್ x square plus bx plus c is equal to 0. ಇದನ್ನು ಕೂಡ ಒಂದು ಯಾವುದೋ ಒಂದು ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ನೋಡಿ ಇಲ್ಲಿ a ವ್ಯಾಲ್ಯೂ ಕೊಟ್ಟು, a ವ್ಯಾಲ್ಯೂ ಇಸ್ 1 ಹಿಯರ್. ಇನ್ ದಿಸ್ ಕೇಸ್ a ವ್ಯಾಲ್ಯೂ ಇಸ್ 1. ಈ ತರ ಟೈಮ್ ಅಲ್ಲಿ ಏನಾಗುತ್ತೆ, ನೀವು ಹೇಗೆ ಬರಿತೀರಾ ಅನ್ನೋದಾದ್ರೆ x is equal to b ಇದೆ ಅಲ್ವಾ. ಸೊ ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ ನೋಡಿ minus 4c by 2. ನೋಡಿ a ಇರೋ ಕಡೆ ಎಲ್ಲ 1 ಬಿಕಾಸ್ a ಇಸ್ ವ್ಯಾಲ್ಯೂ ಇಸ್ 1.
ಸೊ 4c ಈ ತರ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ax² + bx + c = 0 ಅಂತ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ರೆ -b ± (√b² - 4ac/2a). If we consider like this, if a is equal to 1, ಈ ತರ ಏನಾದ್ರೂ ಒಂದು ಇಕ್ವೇಶನ್ ಕೊಟ್ರೆ ಮತ್ತೆ ಇದಕ್ಕೆ ಅಂತ ಹಾಕ್ಬೇಡಿ, ಕನ್ಫ್ಯೂಸ್ ಆಗ್ಬೇಡಿ. ಬಿಕಾಸ್ ಇನ್ ದಿಸ್ ಕೇಸ್ a is equal to 1 at the time -b ± (√b² - 4c/2 ಆಗುತ್ತೆ. ಕ್ಲಿಯರ್ ಆಯ್ತಾ? ಎರಡನ್ನು ನೋಟ್ ಮಾಡ್ಕೊಳ್ಳಿ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಟಾಗ ಎಕ್ಸ್ ಫಾರ್ಮುಲಾ, ಕ್ವಾಡ್ರಾಟಿಕ್ ಫಾರ್ಮುಲಾ. ಇದು a ವ್ಯಾಲ್ಯೂ 1 ಆದಾಗ ಕ್ವಾಡ್ರಾಟಿಕ್ ಫಾರ್ಮುಲಾ ಕೇಳುವಂತ ಚಾನ್ಸಸ್ ಇದೆ, ನೋಟ್ ಮಾಡ್ಕೊಳ್ಳಿ. ಕಮಿಂಗ್ ಟು ನೆಕ್ಸ್ಟ್ ಒನ್, ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ. ನೋಡಿ, ಡಿಸ್ಕ್ರಿಮಿನೆಂಟ್ ನಾವು ವ್ಯಾಲ್ಯೂಸ್ ನ ತಗೊಂಡು ನೇಚರ್ ಹೇಳುವಂಥದ್ದು, ವ್ಯಾಲ್ಯೂಸ್ ನ ನೋಡಿ ನೇಚರ್ ಹೇಳುವಂಥದ್ದು. ಸೊ ನೋಡಿ, ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಅಂತ ಬಂದಾಗ ನೋಡಿ ಡಿ ಅಂತ ಬರಿಬಹುದು ಅಥವಾ ಡೆಲ್ಟಾ ಅಂತ ಬರಿಬಹುದು, ಯಾವ ತರ ಬೇಕಾದ್ರೂ ನೀವು ಬರಿಬಹುದು. ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು ಜಸ್ಟ್ b² - 4ac. ನೋಡಿ ಇಷ್ಟೇನೆ, ರೂಟ್ ಬರಲ್ಲ. ಎಷ್ಟೋ ಮಕ್ಳು ಏನ್ ಮಾಡ್ಬಿಡ್ತಾರೆ, ಅಲ್ಲಿ ರೂಟ್ ಹಾಕಿ ಅಭ್ಯಾಸ ಇರುತ್ತಲ್ವಾ, √b² - 4ac ಅಂತ. ಇಲ್ಲೂ ರೂಟ್ ಹಾಕ್ತಾರೆ. ನೋ, ಓನ್ಲಿ ಇಟ್ ಇಸ್ b² - 4ac. b² - 4ac. Remember this. Now if you come for nature of roots, ನೋಡಿ nature of roots ಹೇಳ್ಬೇಕಾದ್ರೆ we have 3 conditions. ಏನಂತ, ಇದೇ ಡಿಸ್ಕ್ರಿಮಿನೆಂಟ್, what is the value of this b² - 4ac ಗ್ರೇಟರ್ ದೆನ್ 0 ಬಂದ್ರೆ, ಅಂದ್ರೆ ಪಾಸಿಟಿವ್ ನಂಬರ್ಸ್ ಬಂದ್ರೆ, ಪಾಸಿಟಿವ್ ಬಂದ್ರೆ ನಾವು ನೇಚರ್ ಏನಂತ ಬರಿತೀವಿ, ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಬರಿತೀವಿ. ನೋಡಿ, ರಿಯಲ್ ಅಂಡ್ ಡಿಸ್ಟಿಂಕ್ಟ್. ನೋಡಿ, ಈ ವರ್ಡ್ ನಿಮ್ಗೆ ನೆನಪಾಗ್ಲಿಲ್ಲ ಅಂತ ಇಟ್ಕೊಳ್ಳಿ. ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅನ್ನೋ ವರ್ಡ್ ಬರ್ಲಿಲ್ಲ ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಡಿಫರೆಂಟ್, because we will get different values. Okay, so first condition is if b² - 4ac is greater than 0, means if you get positive numbers like 15, 33, 40, 48 itra positive numbers bandre, we call them as roots are real and distinct or real and different anta baribodu. If you go for second case, ಅದೇ b² - 4ac equal to 0 ನೇ ಆಗ್ಬಿಟ್ರೆ, ನೋಡಿ 0 ಗೆ ಈಕ್ವೇಟ್ ಆಗ್ಬಿಟ್ರೆ ಅವಾಗ ರೂಟ್ಸ್ ಏನಾಗಿರುತ್ತೆ, ರಿಯಲ್ ಅಂಡ್ ಈಕ್ವಲ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಡಿಫ್ರೆಂಟ್, ಇಲ್ಲಿ ಈಕ್ವಲ್ ಆಗಿರುತ್ತೆ, ಸೇಮ್ ವ್ಯಾಲ್ಯೂಸ್ ಬರುತ್ತೆ ಎರಡಕ್ಕೂ. x = 3, x = 3, x = 5, x = 5 ಈ ತರ. ಬಟ್ ಇನ್ ದಿಸ್ ಕೇಸ್ ಆಗಲ್ಲ. x = 3, x = 5 ಆಗ್ಬೋದು, ಅಥವಾ x = 5, x = 7 ಆಗ್ಬೋದು. ಈ ತರ ಡಿಫ್ರೆಂಟ್ ವ್ಯಾಲ್ಯೂಸ್ ಬರುತ್ತೆ ಈ ಕೇಸಲ್ಲಿ. ಬಟ್ ಈ ಕೇಸಲ್ಲಿ ನಿಮ್ಗೆ ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, if you go for third case, ನೋಡಿ third case b² - 4ac is less than 0. that means negative values ಬಂದ್ಬಿಟ್ರೆ, ನೆಗೆಟಿವ್ ವ್ಯಾಲ್ಯೂಸ್ ಬಂದ್ರೆ ಏನಂತ ಬರೀತೀರಾ, ಇಮ್ಯಾಜಿನರಿ ರೂಟ್ಸ್ ಆಗ್ಬಿಡುತ್ತೆ. ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ನೀವು ಇಮ್ಯಾಜಿನರಿ ರೂಟ್ಸ್ ಅಂತ ಬರಿಬಹುದು, ಅಥವಾ ನೋ ರೂಟ್ಸ್ ಅಂತ ಬರಿಬಹುದು. ಅಥವಾ ಕೆಲವೊಂದು MCQ ಅಥವಾ 1 ಮಾರ್ಕ್ ಅಲ್ಲಿ ವಾಟ್ ಇಸ್ ದ ಕಂಡೀಷನ್ ಫಾರ್ ದ ರೂಟ್ಸ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ನೋಡಿ, ಕಾಂಪ್ಲೆಕ್ಸ್ ರೂಟ್ಸ್ ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿಬಹುದು. ಬಿಕಾಸ್ ದಿಸ್ ರೂಟ್, ಇದನ್ನ ನೀವು ಹೈಯರ್ ಕ್ಲಾಸಸ್ ಹೋದಾಗ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀರಾ. ನೆಗೆಟಿವ್ ರೂಟ್ಸ್ ಬಂದ್ರೆ ಅದನ್ನ ಕಾಂಪ್ಲೆಕ್ಸ್. ಹಾಗಾಗಿ ಈ ವರ್ಡ್ ಅನ್ನು ಕೂಡ ಅವ್ರು ಯೂಸ್ ಮಾಡಬಹುದು ಕ್ವೆಶ್ಚನ್ ಅಲ್ಲಿ. ಕಾಂಪ್ಲೆಕ್ಸ್ ರೂಟ್ಸ್ ಇದ್ರೆ ವಾಟ್ ಇಸ್ ದ ನೇಚರ್ ಅಂತ ಹೇಳಿ, ಅವಾಗ ಏನಾಗುತ್ತೆ, ಇಮ್ಯಾಜಿನರಿ ರೂಟ್ಸ್. ಅಥವಾ ಕಂಡೀಷನ್ ಅಂತ ಕೇಳಿದ್ರೆ b² - 4ac is less than 0 if it is negative. ಜನರಲಿ ಏನಂತ ತಗೊಳ್ಬಹುದು, ನೆಗೆಟಿವ್ ಆದ್ರೆ ಇಮ್ಯಾಜಿನರಿ ರೂಟ್ಸ್ ಅಂತ ಬರೀರಿ, ಅಥವಾ ನೋ ರೂಟ್ಸ್ ಅಥವಾ ಕಾಂಪ್ಲೆಕ್ಸ್ ರೂಟ್ಸ್ ಈ ತರ ಕೂಡ ಬರಿಬಹುದು. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ, ಡಿಸ್ಕ್ರಿಮಿನೆಂಟು ಮತ್ತೆ ಈಗ ಪ್ರೀವಿಯಸ್ ನಾವು ಡಿಸ್ಕಸ್ ಮಾಡಿದ ಕ್ವಾಡ್ರಾಟಿಕ್ ಫಾರ್ಮುಲಾ ಎರಡು ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಎರಡನ್ನು ನಾವು 2 ಮಾರ್ಕ್ಸ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಸೊ ವಾಟ್ ಇಸ್ ದ ಕೇಳ್ಬೋದು, ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ಆಫ್ ದಿ ರೂಟ್ಸ್ ಅಂತ ಕೇಳಿದಾಗ ಸೊ ಏನ್ ಬರಿಬೇಕು, b² - 4ac. ಇಲ್ಲಿ ಕಂಡೀಷನ್ಸ್ ಇದೆ. ಈ ವ್ಯಾಲ್ಯೂ ನೀವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಾಸಿಟಿವ್ ಬಂದ್ರೆ ವ್ಯಾಲ್ಯೂ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಕರಿತೀವಿ. 0ನೇ ಆಗ್ಬಿಟ್ರೆ, ವ್ಯಾಲ್ಯೂ ಕಂಪ್ಲೀಟ್ ವ್ಯಾನಿಶ್ ಆಗಿ 0 ಆದ್ರೆ ವಿ ಕಾಲ್ ಇಟ್ ಆಸ್ ರಿಯಲ್ ಅಂಡ್ ಈಕ್ವಲ್. ಇಫ್ b² - 4ac is less than 0 ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಬಂದ್ರೆ ಇಮ್ಯಾಜಿನರಿ ರೂಟ್ಸ್ ಅಂತೀವಿ, ಇಲ್ಲ ನೋ ರೂಟ್ಸ್ ಅಂತೀವಿ, ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಅಥವಾ ಕಾಂಪ್ಲೆಕ್ಸ್ ರೂಟ್ಸ್. ನೋಡಿ, ಯಾವ ತರ ಕ್ವೆಶನ್ಸ್ ಬೇಕಾದ್ರೂ ಕೇಳಬಹುದು. ಸೊ ಬಿ ಕೇರ್ಫುಲ್, ಅಂದ್ರೆ ಕ್ವೆಶನ್ ಒಂದ್ಸರಿ ಓದ್ಕೊಂಡು ನೀವು ಸಾಲ್ವ್ ಮಾಡಿ. ಓಕೆ, ಇಲ್ಲಿ ನೋಡ್ತಾ ಬರೋಣ. ಡಿಸ್ಕ್ರಿಮಿನೆಂಟ್ ಆಫ್ ಅಂತ ಕೇಳ್ಬಿಟ್ಟಿದ್ದಾರೆ. ಇದ್ರ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಷ್ಟೇ ನಾವು ಇವಾಗ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ, ಸೊ ಇದನ್ನ ಫಸ್ಟ್ ಏನ್ ಮಾಡ್ಕೋತೀರಾ, ಈಕ್ವೇಶನ್ ನ ಬರ್ಕೋತೀರಾ, x² - bx - c. ಓಕೆ, ಇದನ್ನ ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡಿ. ಏನ್ ಜನರಲ್ ಫಾರ್ಮ್, ax² + bx + c = 0 ಬರ್ಕೊಂಡ್ರಾ. ಈಗ ಕಂಪೇರ್ ಮಾಡಿ, ರೈಟ್ ದಿ ವ್ಯಾಲ್ಯೂಸ್ ಆಫ್ a = 1. ನೋಡಿ, ಏನು ಇಲ್ಲ ಅಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಸ್ 1. b = -b.
C is equal to minus C. ನೋಡಿ ಈ ವ್ಯಾಲ್ಯೂಸ್ ಬರ್ಕೊಂಡೆ. ಅದರಿಂದ what is the formula you are going to get? D is equal to B square minus 4AC. So D is equal to, what is B square? Minus B square. ನೋಡಿ minus B square minus 4 into A into minus C. A value is 1. See, ನೆಗೆಟಿವ್ ನ ಸ್ಕ್ವೇರ್ ಮಾಡಿದ್ರು ಪಾಸಿಟಿವ್. ನೆನಪಲ್ಲಿ ಇಟ್ಕೊಳ್ಳಿ, ಮೈನಸ್ 2 ಸ್ಕ್ವೇರ್ ಅಂತಂದ್ರೆ 4 ಪ್ಲಸ್ 4, ಮೈನಸ್ 3 ಸ್ಕ್ವೇರ್ ಪ್ಲಸ್ 9, ಅಥವಾ ಮೈನಸ್ 4 ಸ್ಕ್ವೇರ್ ಪ್ಲಸ್ 16. ನೋಡಿ ಮೈನಸ್ 16 ಮೈನಸ್ 9 ಹತ್ರ ಬರಲ್ಲ. ಬಿಕಾಸ್ ಹೆಂಗೆ ಮ್ಯಾಮ್ ಅಂತಂದ್ರೆ ನೋಡಿ, ಮೈನಸ್ 2 ಸ್ಕ್ವೇರ್ ಅಂದ್ರೆ ಏನರ್ಥ? ಮೈನಸ್ ಇಂಟು ಮೈನಸ್ 2. ನೋಡಿ ಮೈನಸ್ 2 ಇಂಟು ಮೈನಸ್ 2, ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4 ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಗೆಟಿವ್ ನ ನೀವು ಸ್ಕ್ವೇರ್ ಮಾಡಿದ್ರು ಬರುವಂತದ್ದು ಪಾಸಿಟಿವ್. ಈಗ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನಾಯ್ತು? ಬಿ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, ಸಿ ವ್ಯಾಲ್ಯೂ ನೆಗೆಟಿವ್ ಇದೆ, ಎ ವ್ಯಾಲ್ಯೂ ನೆಗೆಟಿವ್ ಆಗಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಎ ವ್ಯಾಲ್ಯೂ ಇಲ್ಲಿ ನಿಮಗೆ ಕೊಡುವಂತ ಇಕ್ವೇಶನ್ ಅಲ್ಲಿ ಎ ವ್ಯಾಲ್ಯೂ ನೆಗೆಟಿವ್ ಇರಲ್ಲ, ಓನ್ಲಿ ದ ಸಿ ವಿಲ್ ಬಿ ನೆಗೆಟಿವ್. ನೋಡ್ಕೋಬೇಕು, ಸಿ ನೆಗೆಟಿವ್ ಆದ್ರೆ ದ ಇಕ್ವೇಶನ್ ಬಿಕಮ್ಸ್ ಪ್ಲಸ್, ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್, 4 1s are 4, 4 into C 4C. ನೋಡಿ ದಿಸ್ ಇಸ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ. ನೋಡಿ ದಿಸ್ ಇಸ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ, ದಟ್ ಇಸ್ ಸ್ಕ್ವೇರ್ ಪ್ಲಸ್ 4C. Coming to next question. If the roots of the equation 2x square plus 3x plus m is equal to 0. ನೋಡಿ roots say 0 are equal, then the value of m is ಅಂತ ಕೊಟ್ಟಿದ್ದಾರೆ. ನೋಡಿ roots, what is the root are equal ಅಂತ ಹೇಳ್ತಾರೆ. roots equal ಬರೋದು ಯಾವಾಗ? ಡಿಸ್ಕ್ರಿಮಿನೆಂಟ್ 0 ಆದಾಗ, ಹೌದಾ? ಹಾಗಾದ್ರೆ ನೋಡಿ ರೂಟ್ಸ್ ಅಂತ ಏನಂತ ಬರೀತಿದೀವಿ, ಇಲ್ಲಿ ಏನಂತ ಕೊಟ್ಟಿದ್ದಾರೆ? ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. If roots are equal means discriminant value is equal to 0. ಹೌದಾ? What is the formula for discriminant? B square minus 4AC is equal to 0. Now let us take this equation. 2x square plus 3x plus m ಅಂತ ಹೇಳಿ. Let us compare this is equal to 0. ಇದನ್ನ let us compare with general form. ax square plus bx plus c is equal to 0. What is the value of a? 2. What is the value of b? 3. What is the value of c? m. ಈಗ ಇದಿಷ್ಟು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. b square ಅಂದ್ರೆ ಏನಾಯ್ತು? 3 square. Okay, minus 4 into, what is the value of a? 2. c m is equal to 0. ನೋಡಿ 3 square ಅಂದ್ರೆ ಏನಾಯ್ತು? 9. Okay, 9 minus 4 2s are 8m is equal to 0. ಕ್ಲಿಯರ್ ಆಯ್ತಾ? ಈಗ 8m ಈ ಕಡೆ ಕಳಿಸ್ತೀನಿ. 9 is equal to minus 8m becomes plus 8m. m is equal to, ನೋಡಿ 8 ಈ ಕಡೆಗೆ ಬರುತ್ತೆ, ಡಿವಿಷನ್. ಸೊ 9 by 8 ಆಯ್ತು. what is the value of m? 9 by 8. Is it 2x square plus 3x plus m is equal to 0 or equal? ನೋಡಿ ಇಂಥ ಕೇಸಲ್ಲಿ ಒಂದು ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡಿಕೊಂಡು if you want to find a b c like that, the roots will be equal ಅಂತಾನೆ ಇರುತ್ತೆ. ಇನ್ನೇನು ನಾವು ಕೊಡಕ್ ಚಾನ್ಸ್ ಇಲ್ಲ ಇಲ್ಲಿ. ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತಾನು ಹೇಳಕ್ಕಾಗಲ್ಲ, ಇಮ್ಯಾಜಿನರಿ ಅಂತಾನು ಹೇಳಕ್ಕಾಗಲ್ಲ. ಆಲ್ವೇಸ್ ದ ರೂಟ್ಸ್ ಮಸ್ಟ್ ಬಿ ಈಕ್ವಲ್. Roots equal ಆದ್ರೆ the discriminant value is 0. So discriminant value will be 0. Discriminant, write the formula, substitute the value, simplify it, you will get the unknown term in this case. So here m is equal to 9 by 8. Is it clear? Yeah. Going for next similar question of like this. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒನ್ ರೂಟ್ ಆಫ್ ದಿ ಇಕ್ವೇಶನ್ ನೋಡಿ, ಒನ್ ರೂಟ್ ಆಫ್ ದಿ ಇಕ್ವೇಶನ್ 9x square plus 6kx plus 4 is equal to 0 is equal to other root. ನೋಡಿ ಈ ಇಕ್ವೇಶನ್ಗೂ ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ನಾನು ಓದ್ತೀನಿ ನೋಡಿ, ಇಫ್ ದ ರೂಟ್ಸ್ ಆಫ್ ದಿ ಇಕ್ವೇಶನ್ ಆರ್ ಈಕ್ವಲ್ ಅಂದ್ರೆ ಎರಡು ಈಕ್ವಲ್ ಅಂತ ಹೇಳ್ಬಿಟ್ರು. ಆದ್ರೆ ಇಲ್ಲಿ ಏನಂತ ಹೇಳಿದ್ದಾರೆ? ಒಂದು ರೂಟ್ ಇನ್ನೊಂದು ರೂಟ್ಗೆ ಈಕ್ವಲ್, ಎರಡು ಸೇಮ್. ಹಾಗಾದ್ರೆ ಇಲ್ಲಿ ಏನಂತ ಬರೀತೀರಾ? ರೂಟ್ಸ್ ಆರ್, ಹಿಯರ್ ಆಲ್ಸೋ ರೂಟ್ಸ್ ಆರ್ ಈಕ್ವಲ್, therefore discriminant value is 0. What is the given equation? 9x square plus 6kx plus 4 is equal to 0. Let us compare with general form. ax square plus bx plus c is equal to 0. What is the value of a? 9. What is the value of b? 6k. ನೋಡಿ 6k. c value 4. ಇದಿಷ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. d ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ b square minus 4ac is equal to 0. So in the place of b you have 6k. So 6k whole square minus 4 into 9 into 4. ನೋಡಿ 4 into 9 into 4 is equal to 0. 6k square ಅಂದ್ರೆ ಏನಾಗುತ್ತೆ? 6k square ಅಂದ್ರೆ 36k square. ನೋಡಿ 6 square ಅಂದ್ರೆ 6 6 36, k square minus 16 9s 144 is equal to 0. 144 ಈ ಕಡೆ ಕಳ್ಸೋಣ. 36k square is equal to 144 minus becomes plus. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ನೋಡಿ, k square ಬೇಕು, that is 144 divided by 36. How much?
ಎಷ್ಟು ಬರುತ್ತೆ 36 4s ಸಿ 36 4s is 144 ಸೊ 4 ಬಂತು ನೆಕ್ಸ್ಟ್ ಸ್ಟೆಪ್ ನೋಡಿ k is equal to square root of 4 k is equal to plus or minus 2 ನೋಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಬಂದಾಗ ನೀವು ಎರಡೂ ವ್ಯಾಲ್ಯೂಸ್ ತಗೊಳ್ಬೇಕಾಗತ್ತೆ ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 9 ಅಂತ ಇರುತ್ತೆ ನೀವು ಬೇರೆ ಲೆಸನ್ ಅಲ್ಲಿ ಕನ್ಸಿಡರ್ ಓನ್ಲಿ ದ ಪಾಸಿಟಿವ್ ವ್ಯಾಲ್ಯೂ ಬಟ್ ಇನ್ ಪರ್ಟಿಕ್ಯುಲರ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಬಂದ್ರೆ ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಪ್ಲಸ್ ಆರ್ ಮೈನಸ್ 3 ಇನ್ ದಿಸ್ ಲೆಸನ್ ಕಂಪ್ಲೀಟ್ಲಿ ಇನ್ ದಿಸ್ ಲೆಸನ್ ಓನ್ಲಿ quadratic plus equation anta bandaga you have to consider plus as well as minus because we are going to consider both the roots clear aita so ee question alli enanta helidru ಒಂದು root ಇನ್ನೊಂದು root ಗೆ equal ಅಂತ ಹೇಳಿ so that means roots are equal so if roots are equal what is our condition discriminant value is 0 so what is the formula b square minus 4ac is equal to 0 now after substitution we got k value as square root of 4 but you have to consider both plus 2 and minus 2 because plus 2 square is also 4 minus 2 square is also 4 clear ಆಯ್ತು ಅನ್ಕೋತೀನಿ next ನೋಡಿ if the product of two consecutive integers is 56 express in quadratic equation ನೋಡಿ ಇದು verbal ಗಿನ್ನು ನಾನು ಹೋಗಿಲ್ಲ because ಈ ಸೆಷನ್ ಅಲ್ಲಿ ಫಸ್ಟ್ ಐ ಕಂಪ್ಲೀಟ್ 1 mark and 2 marks ನೆಕ್ಸ್ಟ್ ಸೆಷನ್ ಅಲ್ಲಿ ಪಾರ್ಟ್ 2 ಲಿ ನಾನು ಕಂಪ್ಲೀಟ್ ವರ್ಬಲ್ ಕ್ವೆಶ್ಚನ್ ನ ಈಸಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇವರು ಇಲ್ಲಿ ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಬಟ್ ನಾವು ಜಸ್ಟ್ ಎಕ್ಸ್ಪ್ರೆಸ್ ಇನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಮಾಡಿದ್ರೆ ಆಯ್ತು ನೋಡಿ ಇಫ್ ದಿ ಪ್ರಾಡಕ್ಟ್ ಅಂತಿದೆ ನೋಡಿ ಯೂಶಲಿ ಕ್ವಾಡ್ರಾಟಿಕ್ ಅಲ್ಲಿ ಬರುವಂತ ಕ್ವೆಶನ್ಸ್ಗೆ ಪ್ರಾಡಕ್ಟ್ ಅನ್ನೋದು ಯೂಶಲಿ ಇರುತ್ತೆ ಬಿಕಾಸ್ ಮಲ್ಟಿಪ್ಲಿಕೇಶನ್ ಆಯ್ತಾ ಇಟ್ ಇಸ್ ಒನ್ ಆಫ್ ದ ಕೀವರ್ಡ್ if the product of two consecutive integers anta ಹೇಳ್ತಾರೆ what do you mean by consecutive ಅಂದ್ರೆ continuous numbers for example you can consider 2 and 3 are continuous 3 and 4 4 and 5 or 10 and 11 ಈ ತರ ಸೊ ಈ ತರ ಎರಡು ನಂಬರ್ಸ್ ನ ನಾವು ಕನ್ಸಿಡರ್ ಮಾಡಬೇಕು ಅವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ ದ ಸಮ್ ಪ್ರಾಡಕ್ಟ್ ವಿಲ್ ಬಿ 56 ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ನಾವು ನೋಡಿ ಕಾನ್ಸಿಕ್ಯೂಟಿವ್ ಅಂತ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಈಗ ನಾನು 3 4 ಅಂತ ಅನ್ಕೊಳ್ಳಿ ಇದು ಎಕ್ಸ್ ಆದ್ರೆ ಈ ನಂಬರ್ ಬರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ ಪ್ಲಸ್ 1 ರೈಟ್ ಹಾಗಾದ್ರೆ ಇಲ್ಲಿ ನಾವೇನಂತ ಬರ್ಕೋಬೇಕು ಲೆಟ್ 2 ಕಾನ್ಸಿಕ್ಯೂಟಿವ್ ನೋಡಿ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ನೋಡಿ ಇಂಟೀಜರ್ಸ್ ಆರ್ ಏನಂತ ತಗೊಳ್ಬಹುದು ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 1 ಹಾಗಾದ್ರೆ ಅಕಾರ್ಡಿಂಗ್ ಟು ಕ್ವೆಶನ್ ಏನಂತ ಹೇಳಿದ್ದಾರೆ ಅಕಾರ್ಡಿಂಗ್ ಟು ಕ್ವೆಶನ್ ಪ್ರಾಡಕ್ಟ್ ಆಫ್ ದೀಸ್ ಟು ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 56 clear aita nodi product of these two numbers is equal to 56 let us multiply this x into x x square x into 1 1x athwa x if 56 ikade tagond barana minus 56 is equal to 0 so this is the quadratic equation okay ಯಾವ್ದು ಬರುತ್ತೆ ಹೇಳಿ ನೋಡೋಣ 56 ನಂಬರ್ ಅಂತಂದ್ರೆ 7 8s are 56 right 7 and 8 are consecutive integers is it clear so ಹಾಗಾದ್ರೆ ಇಲ್ಲಿ ವ್ಯಾಲ್ಯೂಸ್ ಬರೋದು 7 and 8 7 and 8 are the consecutive 7 8s are 56 ಈ ತರ ಮಾಡಬಹುದು ಬಟ್ ಇಲ್ಲಿ ಅವರು ಕೇಳಿರೋದು only to express in quadratic equation so let two consecutive integers are x x plus 1 ನೋಡಿ ಕಾನ್ಸಿಕ್ಯೂಟಿವ್ ಅಂದ್ರೆ ಕಂಟಿನ್ಯೂಸ್ ಅಂತ ಇರಲಿ ಬಟ್ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅದೇ ಈ ಕಾನ್ಸಿಕ್ಯೂಟಿವ್ ಇಂಟೀಜರ್ ಜಾಗದಲ್ಲಿ ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ ಅಂತ ಆಡ್ ಇಂಟೀಜರ್ಸ್ ಅಂದ್ರೆ ನಾವು ಯಾವ್ದು ತಗೊಳ್ತೀವಿ 1 3 5 so on ಈಗ ನಾನು ಫಸ್ಟ್ ಒನ್ ಎಕ್ಸ್ ಅಂತ ತಗೊಂಡ್ರೆ ಇಫ್ ಯು ವಾಂಟ್ ಟು ಗೆಟ್ 3 ಸೊ ಇಟ್ ಬಿಕಮ್ಸ್ ಎಕ್ಸ್ ಪ್ಲಸ್ 2 ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ ಹಿಯರ್ ಇಫ್ ದೇ ಮೆನ್ಷನ್ ಓನ್ಲಿ ಇಂಟೀಜರ್ಸ್ ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 1 ಬಟ್ ಇಫ್ ಪರ್ಟಿಕ್ಯುಲರ್ಲಿ ದೇ ಮೆನ್ಷನ್ ಆಡ್ ಆರ್ ಈವನ್ ನೋಡಿ ಎರಡೂ ಆಗುತ್ತೆ ಆಡ್ ಅಥವಾ ಈವನ್ ಅಂತ ಮೆನ್ಷನ್ ಮಾಡಿದಾಗ ಬಿಕಾಸ್ ಈವನ್ ಆಲ್ಸೋ 2 4 8 ಸಿ ಇಫ್ ಕನ್ಸಿಡರ್ಡ್ ಆಸ್ ಎಕ್ಸ್ ಇನ್ನೊಂದು ಬರಬೇಕು ಅಂದ್ರೆ ಇಫ್ ಟು ಮೇಕ್ ಪ್ಲಸ್ 2 so x x plus 2 ನೋಡಿ odd ಅಥವಾ even ಅಂತ ಕೇಳಿದಾಗ go for x and x plus 2 if only they are consecutive integers you can go for x x plus 1 clear ಆಯ್ತು ಅಂತ ಅನ್ಕೋತೀನಿ going for next one yes ಇದನ್ನ ಅರ್ಥ ಮಾಡ್ಕೊಳ್ಳಿ the sum of numbers ನೋಡಿ a sum of number and its reciprocal is 26/5 express in quadratic equation ಇದು ಅಷ್ಟೇನೆ ನೀವು ಸಾಲ್ವ್ ಮಾಡೋದು ಬೇಡ just they are asking to write in the standard form express ಮಾಡಿ ಅಂತ ಹೇಳಿ ನೋಡಿ what is this number and its reciprocal ಅಂದ್ರೆ ಏನರ್ಥ ನೋಡಿ 5 ಅಂತ ನಾನು ನಂಬರ್ ತಗೊಂಡ್ರೆ its reciprocal ಅಂದ್ರೆ 1/5 ಆಗುತ್ತೆ ಅದೇ ನಾನು 2 ಅಂತ ತಗೊಂಡ್ರೆ its reciprocal is 1/2 ಆಗುತ್ತೆ ಹಾಗಾದ್ರೆ ಇಲ್ಲಿ let the number be ನೋಡಿ ಇಲ್ಲಿ ಏನಂತ ಬರ್ಕೋತೀರಾ let the number be x ಅಂತ ತಗೊಳ್ತೀರಾ then its reciprocal ಏನಾಗುತ್ತೆ ಹಾಗಾದ್ರೆ reciprocal ಏನಾಗುತ್ತೆ
1/x ನೆನ್ಪಿಟ್ಕೊಳ್ಳಿ. ಈ ತರ ವರ್ಡ್ಸ್ ನಿಮ್ಗೆ ವರ್ಬಲ್ ಕ್ವೆಶನ್ಸ್ ಅಲ್ಲೂ ಬರುತ್ತೆ. x 1/x ಏನಂತ ಹೇಳ್ತಿದ್ದಾರೆ, ಸಮ್. ವಾಟ್ ಯು ಮೀನ್ ಬೈ ಸಮ್? ಪ್ಲಸ್ ಅಂತ. ಹಾಗಾದ್ರೆ ಇವೆರಡನ್ನ ಆಡ್ ಮಾಡ್ಬೇಕು. x plus 1/x is equal to ಎಷ್ಟು ಅಂತ ಹೇಳ್ತಾರೆ, 26/5. ತಗೊಳ್ಳೋಣ, x will be the LCM. x into x, x square. ಇಲ್ಲಿ 1 ಉಳ್ಕೊಳ್ತು, which is equal to 26/5. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 5x square plus 5 is equal to 26x ಆಯ್ತು. If I take 26 this side, ಅವಾಗ ಏನಾಯ್ತು, 5x square minus 26x plus 5 is equal to 0. ನೋಡಿ, this is how we have to express in the quadratic equation. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, the sum of a number and its reciprocal. ನಂಬರ್ನ ನಾನು x ಅಂತ ತಗೊಂಡೆ, ರೆಸಿಪ್ರೋಕಲ್ ಅಂದ್ರೆ 1/, ಅಂತ ಬರುತ್ತೆ. ಓಕೆ, 1/x ಅವೆರಡು ಸಮ್ ಅಂತ ಹೇಳಿದ್ದಾರೆ. ದ ಸಮ್ ಆಫ್ ದಿ ನಂಬರ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಇಸ್ 26/5. LCM ತಗೊಳ್ಬೇಕು. x LCM ಆದ್ರೆ x square plus 1 is equal to 26/5. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೋಡಿ, 5 into x square 5x square, 5 into 1 5, 26 into x 26x. ಈಗ ಇದನ್ನ ಬಿಕಾಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ RHS must be 0. ಸೊ 26 ನ LHS ತನ್ನಿ, ಆರ್ಡರ್ ಅಲ್ಲಿ replace it, because what is the standard form? ax square plus bx plus c ಅಂತ ಹೇಳಿ. So ax square ಅಂದ್ರೆ 5x square plus bx means 26x plus 5 is equal to 0. This is the standard form of quadratic equation. ಇಷ್ಟು 1 mark question ಆಯ್ತು. ಎಲ್ಲಾ ತರ ನಾನು ಒಂದು ಲಿಸ್ಟ್ ಮಾಡ್ಕೊಂಡೆ, ಯಾವ್ಯಾವ ತರ ಎಲ್ಲ ಕ್ವೆಶನ್ಸ್ ಕೇಳ್ಬೋದು ಅಂತ ಹೇಳಿ. ನನ್ಗೆ ಇಷ್ಟು ಒಂದು ಕಡೆ ನನಗೆ ಸಿಕ್ಕಿದಂತ ಕ್ವೆಶನ್ಸ್, ಬೇರೆ ಬೇರೆ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್, ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಅಲ್ಲಿ ಸಿಕ್ಕಿದಂತ ಕ್ವೆಶನ್ಸ್. ನಿಮ್ಗೆ ಇನ್ನೂ 1 ಮಾರ್ಕ್ ಅಲ್ಲಿ ನಿಮಗೂ ಬೇರೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ, ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ಸಾಲ್ವ್ ಮಾಡ್ತೀನಿ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್, 2 marks. 2 mark ಕ್ವೆಶನ್ಸ್ ಯಾವ ತರ ಕೇಳ್ಬೋದು ನೋಡಿ. ಇಲ್ಲಿ 2 marks ಅಲ್ಲಿ 2 ಕ್ವೆಶನ್ಸ್ ಫಿಕ್ಸಲ್. ನೀವೇನೇ ಕೊಟ್ರು, ಹೇಗೆ ಕೊಟ್ರು ನೀವು ಸಾಲ್ವ್ ಮಾಡ್ಬೋದು. ಒಂದೇನಪ್ಪಾ ಅಂತಂದ್ರೆ ಕ್ವಾಡ್ರಾಟಿಕ್ ಫಾರ್ಮುಲಾ. ನೋಡಿ, ಫಾರ್ಮುಲಾ ಮೆಥಡ್ ಆದ್ರೂ ಆಗಿರ್ಬೋದು, ಫ್ಯಾಕ್ಟರೈಸೇಷನ್ ಮೆಥಡ್ ಆಗಿರ್ಬೋದು. ಹಿಯರ್ ಐ ಆಮ್ ನಾಟ್ ಕಾನ್ಸಂಟ್ರೇಟಿಂಗ್ ಟುವರ್ಡ್ಸ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಮೆಥಡ್ಗೆ 2 marks ಅಲ್ಲಿ ನಾನು ಹೇಳ್ಕೊಡ್ತಾ ಇಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಇನ್ ವರ್ಬಲ್ ಕ್ವೆಶನ್, ಬಿಕಾಸ್ ವರ್ಬಲ್ ಕ್ವೆಶನ್ಗೆ ಫ್ಯಾಕ್ಟರೈಸೇಷನ್ ಈಸಿ. ಹಾಗಾಗಿ ನಾನು 2 marks ಅಲ್ಲಿ ಹೇಳ್ಕೊಡ್ತಿಲ್ಲ. ಯು ಗೋ ಫಾರ್ ದಿ ಫಾರ್ಮುಲಾ ಮೆಥಡ್, ಬಿಕಾಸ್ ಫಾರ್ 2 marks ಫಾರ್ಮುಲಾ ಮೆಥಡ್ ಈಸ್ ಈಸಿ. ಕ್ಲಿಯರ್ ಆಯ್ತಾ? ಬಿಕಾಸ್ ಡೈರೆಕ್ಟ್ಲಿ ಅವ್ರು ಯೂಸಿಂಗ್ ಫಾರ್ಮುಲಾ ಅಂತಾನೆ ಕ್ವೆಶನ್ಸ್ ಕೊಡೋದ್ರಿಂದ ಯು ಕ್ಯಾನ್ ಸಾಲ್ವ್ ದಮ್ ಈಸಿಲಿ. ಇದನ್ ಬಿಟ್ರೆ ದೇ ಮೇ ಆಸ್ಕ್ ನೇಚರ್ ಆಫ್ ರೂಟ್. ನೋಡಿ, ಈಗ ತಾನೇ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ, ನೇಚರ್ ಆಫ್ ರೂಟ್ ಬಗ್ಗೆ ಹೇಳಿದ್ನಲ್ಲ, ಆ ಕ್ವೆಶನ್ಸ್ ಕೊಡುವಂತ ಚಾನ್ಸಸ್ ಇದೆ. ಈಗ ಒಂದೊಂದೇ ಕ್ವೆಶನ್ ಡಿಸ್ಕಸ್ ಮಾಡ್ತಾ ಬರೋಣ. ಆಲ್ ಎಕ್ಸ್ ಯೂಸಿಂಗ್ ಫಾರ್ಮುಲಾ ಅಂತಿದೆ. ಇನ್ನೊಂದು ಕ್ವೆಶನ್ ಎಕ್ಸ್ಪ್ಲೇನ್ ಮಾಡಿ, ನಿಮ್ಗೆ ಇದ್ರಲ್ಲಿ ಒಂದು ಹೋಮ್ ವರ್ಕ್ ಕೊಡ್ತೀನಿ, ಡಿಸ್ಕ್ರಿಮಿನೆಂಟ್ ಅಲ್ಲೂ ಒಂದು ಹೋಮ್ ವರ್ಕ್ ಕೊಡ್ತೀನಿ. ಅದನ್ನ ಸಾಲ್ವ್ ಮಾಡಿ ನಂಗೆ ಆನ್ಸರ್ನ ಕಮೆಂಟ್ ಮಾಡಬೇಕು. ಸಿ, ಇದನ್ನು ಅಷ್ಟೇ. ಫಸ್ಟ್ ಯು ಕಂಪೇರ್ ವಿತ್ ಜನರಲ್ ಫಾರ್ಮುಲಾ. ax square plus bx plus c is equal to 0. What is the value of a? 1. What is the value of b? 5. Value of c? 3. ಈಗ let us write the formula. x is equal to minus b plus minus square root of b square minus 4ac by 2a. So substitute ಮಾಡೋಣ. ಇಲ್ಲಿ ನೋಡಿ, ಮೈನಸ್ is in the equation. What is the value of b? 5. ಹಾಗಾಗಿ ನೋಡಿ, ಇಲ್ಲಿ ಮೈನಸ್ ಆಫ್ ಮೈನಸ್ ಬರಲಿಲ್ಲ ಆಸ್ ಪ್ರೀವಿಯಸ್ ಕ್ವೆಶನ್. ಇಟ್ ಇಸ್ ಜಸ್ಟ್ ಅ -5 ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನಾಯ್ತು, 5 ಸ್ಕ್ವೇರ್ ಮೈನಸ್ 4 into 1 into 3 divided by 2 into 1. Okay, let us simplify this. -5 plus r minus square root of 5 square ಅಂದ್ರೆ ಏನಾಯ್ತು, 25. 4 1s are 4, 4 3s are 12 ಬಂತು. 12 by 2 1s are 2. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರ್ತಿದೆ, -5 plus r minus square root of, ನೋಡಿ 25 minus 12 it is 13 by 2. ನೋಡಿ, ಅಬ್ಸರ್ವ್ ಮಾಡಿ, 13 by 2 is 13 is a perfect square? No. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಒಂದ್ಸರಿ ಪ್ಲಸ್ ತಗೊಳ್ಳಿ, ಒಂದ್ಸರಿ ಮೈನಸ್. ಸಿ, -5 plus root 13 by 2 or x is equal to -5 minus root 13 by 2. ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಮ್ಯಾಮ್, ಇದನ್ನ 13 ನಾವಿನ್ನೂ ಸಿಂಪ್ಲೆಸ್ಟ್ ಮಾಡಕ್ ಆಗ್ತಿರ್ಲಿಲ್ವಾ? ನೋ, ಬಿಕಾಸ್ 13 is a prime number. We can't take any multiples of any number. So you can stop here. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್, ದಿಸ್ ಇಸ್ ಅನ್ ಹೋಮ್ವರ್ಕ್ ಕ್ವೆಶನ್ ಫಾರ್ ಯು. ನೋಟ್ ಮಾಡ್ಕೊಳ್ಳಿ. ಸಾಲ್ವ್ ಯೂಸಿಂಗ್ ಫಾರ್ಮುಲಾ ಮೆಥಡ್ ಅಂಡ್ ಕಮೆಂಟ್ ದಿ ಆನ್ಸರ್ ಫಾರ್ ದಿಸ್. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಡಿಸ್ಕ್ರಿಮಿನೆಂಟ್. ನೋಡಿ, ಈಗ ಆಲ್ರೆಡಿ ನಾನು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಹೇಳಿದ್ದೀನಿ, ನೇಚರ್ ಹೇಗೆ ಬಂದ್ರೆ ಹೇಗೆ ತಗೋಬೇಕು ಅನ್ನೋದನ್ನ ಹೇಳಿದ್ದೀನಿ. So first, always again you compare with the general formula. ax square plus bx plus c is equal to 0. What is the value of a? 2. What is the value of b? 5. What is the value of c? -1. Okay.
Now let us go for finding the discriminant. Discriminant formula ಏನು b square minus 4ac. Let us substitute b square ಅಂದ್ರೆ ಏನಾಯ್ತು 5 square minus 4 into what is the value of a 2. What is the value of c minus 1. ಈಗ ನೋಡಿ 5 square ಅಂದ್ರೆ ಏನಾಯ್ತು 25. ನೋಡಿ minus into minus plus ಆಯ್ತು 4 2s are 8 8 1s are 8 25 ನೋಡಿ 25 plus 8 ಎಷ್ಟಾಯ್ತು 33 ಬಂತು 33. So ಹಾಗಾದ್ರೆ ಏನಾಯ್ತು ನಮ್ಮ ಪ್ರಕಾರ it is greater than 0. That means you are getting positive number, right? 33 is positive, right? ಹಾಗಾದ್ರೆ what are the nature of roots? ಏನ್ ಬರೀತೀರಾ? Roots are real. ನೋಡಿ real and distinct ಅಂತ ಬರೀತೀರಾ. Roots are real and distinct. ನೋಡಿ ಇಷ್ಟು ಬರೆದ್ರೆ 2 marks easy ಆಗಿ ನೀವು ಸ್ಕೋರ್ ಮಾಡಬಹುದು. First, what you have to do, you compare the equation in the general form. Then write the values of A, B, C. And as they are asking the discriminant, write the discriminant formula, substitute it, simplify it. Check whether the value is positive, 0 or negative. Here the value is positive, so you are going to write it as roots are real and distinct. Okay, going for next one. Find the discriminant and write the nature. Again, nature of roots, illi double time print agide. Okay, find the nature of roots. Again, you have to compare with the standard form, that is ax square plus bx plus c is equal to 0. What is the value of a? 2. What is the value of b? Minus 3. What is the value of c? Plus 5. Okay. Now let us write the formula, that is discriminant formula d is equal to b square minus 4ac. ನೋಡಿ ರೂಟ್ ಇಲ್ಲ ಇದಕ್ಕೆ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಹಿಯರ್ ರೂಟ್ ಅಲ್ಲಿ ನಾವು ಫಾರ್ಮುಲಾದಲ್ಲಿ ರೂಟ್ b square minus 4ac, but in this case no root. Let us substitute minus 3 square minus 4 into 2 into 5. See, minus 3 square it is 9 plus 9. Again negative square number, it is positive. Minus, see, 4 2s are 8 8 5s are 40. So 9 minus 40, it is minus 31, which is less than 0, means you are getting negative. ನೋಡಿ negative ಬರ್ತಿದೆ. ಸೊ ಹಾಗಾದ್ರೆ ಏನಂತ ಬರೀತೀರಾ? ಅದು imaginary roots ಅಥವಾ roots are imaginary ಅಥವಾ no real roots ಅಂತ ಬರೀಬಹುದು. Is it clear? Imaginary roots or no real roots ಅಥವಾ complex roots. Compare the equation to the general form, write ABC values, write discriminant formula, substitute it, ಸಿಂಪ್ಲಿಫೈ ಮಾಡಿ. ಈ ವ್ಯಾಲ್ಯೂನ ಒಂದ್ಸರಿ ಚೆಕ್ ಮಾಡಿ. ಪಾಸಿಟಿವ್ ಇದ್ರೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್, 0 ಬಂದ್ಬಿಟ್ರೆ ನೋಡಿ ಈಕ್ವೇಶನ್ 0 ಬಂದ್ರೆ ರಿಯಲ್ ಅಂಡ್ ಈಕ್ವಲ್, ನೆಗೆಟಿವ್ ಬಂದ್ರೆ ಇಮ್ಯಾಜಿನರಿ ರೂಟ್ಸ್ ಆರ್ ನೋ ರಿಯಲ್ ರೂಟ್ಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಯಾ, ದಿಸ್ ಇಸ್ ಹೋಮ್ವರ್ಕ್ ಕ್ವೆಶನ್. ನೋಡಿ ಹೋಮ್ವರ್ಕ್ ಕ್ವೆಶನ್ ಬಂದಿದೆ. ಪ್ರೀವಿಯಸ್ ಒನ್ ಕ್ವಾಡ್ರಾಟಿಕ್ ಫಾರ್ಮುಲಾ ಒಂದು ಸಾಲ್ವ್ ಮಾಡಿ ರೂಟ್ಸ್ ಹೇಳಿ. ನೆಕ್ಸ್ಟ್ ಇದೊಂದು, ದಟ್ ಈಸ್ ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ಅಂಡ್ ರೈಟ್ ದಿ ನೇಚರ್ ಆಫ್ ರೂಟ್ಸ್. ಓಕೆ, ಇದನ್ನ ನೋಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಇನ್ನೊಂದು ಕ್ವೆಶನ್ ನೋಡಿ, ಇದೊಂದು ಕ್ವೆಶನ್ ಅನ್ನು ಡಿಸ್ಕಸ್ ಮಾಡಿ ಇವತ್ತಿನ ಸೆಷನ್ ಕಂಪ್ಲೀಟ್ ಆಗುತ್ತೆ. ಶೋ ದಟ್ ಕ್ವಾಡ್ರಾಟಿಕ್ ಈಕ್ವೇಶನ್ px square plus qx minus 3 has distinct real roots if p and q are positive integers ಅಂತ ಕೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ p ಮತ್ತೆ q ಪಾಸಿಟಿವ್ ಅಂತೆ, ನೆಗೆಟಿವ್ ನಂಬರ್ಸ್ ಅಲ್ಲ. p and q are ಪಾಸಿಟಿವ್. ಈಗ ನಾವೇನಂತ ಹೇಳ್ಬೇಕು ಅಂತಂದ್ರೆ, ಇದ್ರ ಏನಂತ ಹೇಳಿ ಹ್ಯಾಸ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ನಾವು ಪ್ರೂವ್ ಮಾಡ್ಬೇಕಂತೆ. ಓಕೆ, ಇವಾಗ ರೂಟ್ಸ್ ಆರ್ ಡಿಸ್ಟಿಂಕ್ಟ್ ಅಂಡ್ ರಿಯಲ್ ಅಂದ್ರೆ ನೀವು ಯಾವ ಫಾರ್ಮುಲಾಗೆ ಹೋಗ್ಬೇಕು? ಯು ಹ್ಯಾವ್ ಟು ಗೋ ಫಾರ್ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ. ಫಸ್ಟ್ ಲೆಟ್ ಅಸ್ ರೈಟ್ ದಿ ಈಕ್ವೇಶನ್. ಏನ್ ಕೊಟ್ಟಿದ್ದಾರೆ? px square plus qx minus 3 is equal to 0. Let us compare with ax square plus bx plus c is equal to 0. What is the value of a? Value of a is p. What is the value of b? It is q. What is the value of c? 3 ಇದೆ, minus 3 ಇದೆ. Okay, ಇಲ್ಲಿ ನೋಡ್ತಾ ಬರೋಣ. What is the discriminant formula? b square minus 4ac. Let us substitute. b square ಅಂದ್ರೆ ಏನಾಯ್ತು? q square minus 4 into what is the value of a? p. What is the value of c? It is minus 3. ನೋಡಿ ಇಲ್ಲಿ q square ಅಂತಿದೆ, minus plus 4 3s are 12p ಆಯ್ತು. ನೋಡಿ ಇಲ್ಲಿ q square plus 2 12p. ನೋಡಿ ಮ್ಯಾಮ್ ಈ ತರ ಬಂದಿದೆ, ಹೀಗೆ ಕೊಟ್ಟಾಗ ನಾವು ಹೇಗೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ ಅಂತ ಹೇಗೆ ಹೇಳೋದು? ಆಸ್ ದೇ ಸೆಡ್ ದಟ್ ಪಿ ಅಂಡ್ ಕ್ಯೂ ಆರ್ ಪಾಸಿಟಿವ್ ಇಂಟೀಜರ್ಸ್. ಹಾಗಾದ್ರೆ ನೀವು ಇಲ್ಲಿ ಪಾಸಿಟಿವ್ ನಂಬರ್ಸ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ನಾನು 1 ಕೊಟ್ಟೆ ಅಂತ ಇಟ್ಕೊಳ್ಳಿ, ಕ್ಯೂ ಮತ್ತೆ ಪಿಗೆ 1 ಅಥವಾ 3 ಎನಿ ನಂಬರ್ ಪಾಸಿಟಿವ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಇಫ್ ನೋಡಿ ಇಲ್ಲಿ p is equal to 2, q is equal to 3 ಅಂತ ಕೊಟ್ಟೆ ಅನ್ಕೊಳ್ಳಿ. ಇಲ್ಲಿ q ಸ್ಕ್ವೇರ್ ಅಂದ್ರೆ ಏನಾಯ್ತು? 3 ಸ್ಕ್ವೇರ್ ಪ್ಲಸ್ 12 ಇಂಟು 2 ಆಯ್ತು.
3 ಸ್ಕ್ವೇರ್ ಅಂದ್ರೆ 9, 12 2s are 24. ಇಲ್ಲೇನಾಯ್ತು 33, ಇಟ್ ಇಸ್ ಅ ಪಾಸಿಟಿವ್. ಕ್ಲಿಯರ್ ಆಯ್ತಾ? ಅದೇ ತರ ನೀವು ಯಾವುದೇ ಪಾಸಿಟಿವ್ ಇಂಟೀಜರ್ಸ್ ಕೊಡ್ಲಿ ಇಲ್ಲಿ ದ ವ್ಯಾಲ್ಯೂ ವಿಲ್ ಬಿ ಪಾಸಿಟಿವೇ ಬರುತ್ತೆ, ವಿಚ್ ಇಸ್ ಗ್ರೇಟರ್ ದೆನ್ 0. ದೇರ್ ಫೋರ್ ಏನಂತಾಯ್ತು, ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ನೋಡಿ, ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಬರೀಬಹುದು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಈ ತರ ಕ್ವೆಶನ್ ಕೂಡ 2 ಮಾರ್ಕ್ಸ್ಗೆ ಕೊಡಬಹುದು ಅವರು. ಓಕೆ, ಅಥವಾ ಕೆ ವ್ಯಾಲ್ಯೂ, ಇದೇ ಜಾಗದಲ್ಲಿ ಕೆ ವ್ಯಾಲ್ಯೂ ಅಂತ ಹೇಳಿ ಈಗ ನಾವು ಪ್ರೀವಿಯಸ್ ಏನ್ ಮಾಡಿದ್ವಿ, ಡಿಸ್ಕ್ರಿಮಿನೆಂಟ್ ಫಾರ್ಮುಲಾದಲ್ಲಿ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ವಲ್ಲ, ಕೆ ವ್ಯಾಲ್ಯೂ ಅಥವಾ ಎಂ ವ್ಯಾಲ್ಯೂ ಈ ತರ ಕೇಳುವಂತ ಚಾನ್ಸಸ್ ಇದೆ. ಕೊಡುವಂತದ್ದು ವರ್ಬಲ್ ಕ್ವೆಶನ್ಸ್ ಆಗಿರುತ್ತೆ, ಅಂದ್ರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಆ ಸ್ಟೇಟ್ಮೆಂಟ್ ನ ಅರ್ಥ ಮಾಡಿಕೊಂಡು ನೀವು ಈಕ್ವೇಶನ್ ಕನ್ವರ್ಟ್ ಮಾಡಿಕೊಂಡು ಆ ಈಕ್ವೇಶನ್ ನ ಕ್ವಾಡ್ರಾಟಿಕ್ ಈಕ್ವೇಶನ್ ಕನ್ವರ್ಟ್ ಮಾಡಿಕೊಂಡು ಅಗೇನ್ ಯು ಹ್ಯಾವ್ ಟು ಸಾಲ್ವ್ ಅಂಡ್ ಯು ಹ್ಯಾವ್ ಟು ಫೈಂಡ್ ದ ರೂಟ್ಸ್. ಸೊ ದಿಸ್ ಇಸ್ ದ ಸ್ಟೆಪ್ಸ್ ಆಫ್ ಸಾಲ್ವಿಂಗ್ ದಿ ವರ್ಬಲ್ ಕ್ವೆಶನ್ಸ್ ಇನ್ ಕ್ವಾಡ್ರಾಟಿಕ್ ಈಕ್ವೇಶನ್. ನೋಡಿ, ನಾನೊಂದಷ್ಟು ಕ್ವೆಶನ್ ಪೇಪರ್ಸ್ ನ ಸರ್ವೆ ಮಾಡಿದೆ, ನೋಡೋಣ ಯಾವ ತರ ಕೇಳಬಹುದು ಅಂತ ಹೇಳಿ. ಅದರಲ್ಲಿ ನನಗೆ ಟಾಪ್ 3 ಟೈಪ್ಸ್ ಅಲ್ಲಿ ಕೊಡಬಹುದು ಅಂತ ನನ್ಗೆ ಅನ್ನಿಸ್ತು. ಓಕೆ, ಬಿಕಾಸ್ ನಾನು ಇದೇ ಫೈನಲ್ ಅಂತ ಹೇಳ್ತಾ ಇಲ್ಲ, ನಾನು ಗೆಸ್ ಮಾಡ್ತಿರೋ ಪ್ರಕಾರ. ಬಿಕಾಸ್ ನಾವು ಯಾವುದೇ ಒಂದು ಬೋರ್ಡ್ ಎಕ್ಸಾಮ್ ಪೇಪರ್, ಸಪ್ಲಿಮೆಂಟರಿ ಪೇಪರ್ಸ್, ಈಗ ರಿಲೀಸ್ ಮಾಡಿರುವಂತ ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್, ಇದೆಲ್ಲ ನೋಡಿದಾಗ ನನಗೆ ಒಂದು ಐಡಿಯಾ ಬಂದಿದೆ ಏನು ಅಂತಂದ್ರೆ ಟಾಪ್ 3 ಟೈಪ್ಸ್ ಅಲ್ಲಿ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಿ. ಓಕೆ ಮ್ಯಾಮ್, ಅದನ್ನ ಬಿಟ್ಟು ಬೇರೆದ್ ಕೊಡಲ್ವಾ ಅಂತ ಅನ್ನಿಸ್ಬೋದು, ಬಟ್ ಆ ಕ್ವೆಶನ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನಾನು ಈ ಟಾಪ್ 3 ಕ್ವೆಶನ್ಸ್ ಯಾವ ತರ ಅಂತ ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರೋಣ. ನಾನು ಇಲ್ಲಿ 3 ಟೈಪ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ. ನಂಬರ್ 1, ಐ ಆಮ್ ಗೋಯಿಂಗ್ ಫಾರ್ ಯೂನಿಟರಿ ಮೆಥಡ್. ಏನಿದು ಯೂನಿಟರಿ ಮೆಥಡ್ ಅಂದ್ರೆ, ಯೂನಿಟ್ ಅಂದ್ರೆ ಗೊತ್ತಿದೆ ಸಿಂಗಲ್ ಅಂತ ಹೇಳಿ, ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಹೇಳುವಂತದ್ದು, ಗೇನ್ ಲಾಸ್, ಈ ತರ ಕ್ವೆಶನ್ಸ್ ಆಗಿರ್ಬಹುದು. ಈ ತರ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ನಾವು ಯಾವುದೇ ಒಂದು ಸ್ಟೇಟ್ ಪ್ರಿಪರೇಟರಿ ನೀವು ನೋಡಿ, ಈ ತರ ಟೈಪ್ ಕ್ವೆಶನ್ಸ್ ಅಲ್ಲೂ ಕೆಲವೊಂದು ಕ್ವೆಶನ್ಸ್ ಬಂದಿದೆ. ಆರ್ ಅಂತ ಆಕ್ಚುಲಿ ಈ ಕ್ವೆಶನ್ಗೆ ನಿಮ್ಗೆ ಚಾಯ್ಸ್ ಇರುತ್ತೆ, ಆರ್ ಆಪ್ಷನ್. ಸೊ ನೀವು ಇಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, 2 ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಅಥವಾ ಲಾಸ್ಟ್ ಪ್ರಿಪರೇಟರಿ ಕೊಟ್ಟ ಹಾಗೆ ಒಂದನ್ನ ಅವರು ಲೈಕ್ ಟೇಕಿಂಗ್ LCM ಡೈರೆಕ್ಟ್ ಆಗಿ ಅವರೇ ರೆಸಿಪ್ರೋಕಲ್ ಆಫ್ ಈಕ್ವೇಶನ್ಸ್ ಕೊಟ್ಟು ನೀವು ಸಾಲ್ವ್ ಮಾಡುವಂತ ಕ್ವೆಶನ್ಸ್ ಕೊಡ್ತಾರೆ. ಓಕೆ, ಇದರಲ್ಲಿ ನಾನು ಫಸ್ಟ್ ಮೆಥಡ್ ನಾನು ಡಿಸ್ಕಸ್ ಮಾಡ್ತಿರೋಂಥದ್ದು ಯೂನಿಟರಿ ಮೆಥಡ್. ಇದರಲ್ಲಿ ಫಸ್ಟ್ 3 ಕ್ವೆಶನ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ, ಸಿಮಿಲರ್ ಟೈಪ್ ಆಫ್ ಕ್ವೆಶನ್ಸ್. ಅದರಲ್ಲಿ 2 ನಾನ್ ಸಾಲ್ವ್ ಮಾಡ್ತೀನಿ, ಒಂದು ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ, ಅದನ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೋಡ್ತಾ ಬರೋಣ ಒಂದೊಂದೇ ಕ್ವೆಶನ್. ನೋಡಿ, ಅರ್ಥ ಮಾಡ್ಕೋಬೇಕು ಕ್ವೆಶನ್ಸ್ ನ. ಓಕೆ, ನಾನಿಲ್ಲಿ ಒಂದು 2-3 ಟೈಮ್ಸ್ ರಿಪೀಟ್ ಮಾಡ್ತೀನಿ ಕ್ವೆಶನ್, ಅದನ್ನ ಈಕ್ವೇಶನ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ನೀವು ನೋಡ್ತಾ ಬರಬೇಕು. ನೋಡಿ, ಎ ಶಾಪ್ ಕೀಪರ್, ನೋಡಿ, ಎ ಶಾಪ್ ಕೀಪರ್ ಬೈಸ್ ಅ ನಂಬರ್ ಆಫ್ ಬುಕ್ಸ್ ಫಾರ್ ₹80. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಅವರು ಎಷ್ಟು ಬುಕ್ಸ್ ಅಂತ ಹೇಳಿಲ್ಲ. ಓಕೆ, ಏನಂತ ಹೇಳಿದ್ದಾರೆ, ಎ ಶಾಪ್ ಕೀಪರ್ ಬೈಸ್ ಅ ನಂಬರ್ ಆಫ್ ಬುಕ್ಸ್ ಫಾರ್ ₹80. ಇಫ್ ಯು ಹ್ಯಾಡ್ ಬ್ರಾಡ್ 4 more books ಫಾರ್ ದ ಸೇಮ್ ಅಮೌಂಟ್. ನೋಡಿ, ಅರ್ಥ ಮಾಡ್ಕೊಳ್ಳಿ ಕ್ವೆಶನ್. ಇಫ್ ಹಿ ಹ್ಯಾಡ್ ಬ್ರಾಡ್ 4 more books ಫಾರ್ ದ ಸೇಮ್ ಅಮೌಂಟ್, ಈಚ್ ವುಡ್ ಹ್ಯಾವ್ ಕಾಸ್ಟ್ ₹1 ಲೆಸ್ ಅಂತಿದೆ. ಹೌ ಮೆನಿ ಬುಕ್ಸ್ ಡಿಡ್ ಹಿ ಬೈ ಅಂತ ಇದೆ. ಓಕೆ, ಈಗ ಇಲ್ಲಿ ಯಾವುದನ್ನ ಕೇಳಿರ್ತಾರೋ, ಯಾವುದನ್ನ ವಾಟ್ ವಿ ಹ್ಯಾವ್ ಟು ಫೈಂಡ್ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಎಕ್ಸ್. ಓಕೆ, ಇಲ್ಲಿ ಫಸ್ಟ್ ಸ್ಟೆಪ್ ಏನು, ಅವ್ರು ಏನ್ ಕೇಳಿದ್ದಾರೆ, ಹೌ ಮೆನಿ ಬುಕ್ಸ್ ಡಿಡ್ ಹಿ ಬೈ. ಸೊ ಲೆಟ್, ನೋಡಿ, ಲೆಟ್ ನಂಬರ್ ಆಫ್, ನೋಡಿ, ನಂಬರ್ ಆಫ್ ಬುಕ್ಸ್ ಬಿ, ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಈಗ ನೋಡಿ, ನಾವು ಟೈಪ್ ನಂಬರ್ 1 ಅಲ್ಲೇ ಹೇಳಿದೀನಿ, ಇಟ್ ಇಸ್ ಯೂನಿಟರಿ ಮೆಥಡ್. ಓಕೆ, ಇದು ಟೋಟಲ್ ಕಾಸ್ಟ್ ಆಗೋಯ್ತು, ಎಷ್ಟೋ ಒಂದು ಬುಕ್ಸ್ ತಗೊಂಡಿರೋದಕ್ಕೆ ಟೋಟಲ್ ಕಾಸ್ಟ್ ಆಯ್ತು. ಇಲ್ಲಿ ಯೂನಿಟರಿ ಅಂದ ತಕ್ಷಣ ಒಂದು ಸಿಂಗಲ್ ಗೆ ಫೈಂಡ್ ಔಟ್ ಮಾಡ್ಬೇಕು. ಮೀನ್ಸ್ ಈಗ ಟೋಟಲ್ ಕಾಸ್ಟ್ ನೋಡಿ, ಇದು ಎಕ್ಸ್ ಆಯ್ತು. ಸೊ ಟೋಟಲ್ ಕಾಸ್ಟ್ ಅಂತ ನಾನು ಬಂದಾಗ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ₹80 ಆಯ್ತು. ಈಗ ನಾವಿಲ್ಲಿ ಕಾಸ್ಟ್ ಆಫ್ 1 ಬುಕ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಕಾಸ್ಟ್ ಆಫ್ 1 ಬುಕ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಕಾಸ್ಟ್ ಆಫ್ 1 ಬುಕ್ ಅಂದಾಗ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಸರಿ ಇದೆಯಾ? ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಬುಕ್ಸ್. ಸೊ ಕಾಸ್ಟ್ ಆಫ್ 1 ಬುಕ್, ಅದಕ್ಕೆ ಇಲ್ಲಿ ನೋಡಿ ಟೋಟಲ್ ಆಗಿ ಕೊಟ್ಟಿರೋದನ್ನ 1ಗೆ ನಾವು ರೆಡ್ಯೂಸ್ ಮಾಡ್ತೀವಿ. ಸೊ ವಿ ಕಾಲ್ ಇಟ್ ಆಸ್ ಅ ಯೂನಿಟರಿ ಮೆಥಡ್ ಅಂತ ಕರಿತೀವಿ. ಸೊ ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್, ಟೋಟಲ್ ಕಾಸ್ಟ್ ಇಸ್ 80. ಹಿಯರ್ ವಿ ಆರ್ ಫೈಂಡಿಂಗ್ ದಿ ಕಾಸ್ಟ್ ಆಫ್ 1 ಬುಕ್. ಬಿಕಾಸ್ ಯಾಕೆ ಮ್ಯಾಮ್ ಕಾಸ್ಟ್ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ಅವರೇ ರಿಲೇಟ್ ಮಾಡಿರೋದು ಅಮೌಂಟ್ಗೆನೆ. ನೋಡಿ, ಕಾಸ್ಟ್ ₹1 ಲೆಸ್ ಅಂದ್ರೆ ₹80 ಆಗಿದೆ ಟೋಟಲ್ ಅಮೌಂಟ್. ಇನ್ನು 4 ಬುಕ್ಸ್ ಎಕ್ಸ್ಟ್ರಾ. ನೋಡಿ, 4 more ಅಂತಿದೆ. ಆಸ್ ಐ ಟೋಲ್ಡ್ ಯು, ಮೋರ್ ಅಂದ್ರೆ ಏನು, ಪ್ಲಸ್. ಲೆಸ್ ಅಂತಿದ್ರೆ ಮೈನಸ್. ಇದೊಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೀವು. ಇಲ್ಲಿ ಲೆಟ್ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್, ಟೋಟಲ್ ಕಾಸ್ಟ್ 80. ಕಾಸ್ಟ್ ಆಫ್ 1 ಬುಕ್ ಅಂತ ಬಂದಾಗ 80 by x ಆಯ್ತು.
ಈಗ 4 more books ಎಕ್ಸ್ಟ್ರಾ, ಇಲ್ಲೇನಂತ ಹೇಳಿದರೆ 4 more books. ಏನಾಗ್ತಿದೆ ಇದೇ ಕೇಸಸ್ ಅಲ್ಲಿ ನೆಕ್ಸ್ಟ್ 4 more books ನೋಡಿ, 4 more books ಫಾರ್ ದ ಸೇಮ್ ಅಮೌಂಟ್. ಅವಾಗ ಏನಾಗುತ್ತೆ ವಾಟ್ ವಿಲ್ ಬಿ ದ ಬುಕ್ಸ್, ಎಕ್ಸ್ ಪ್ಲಸ್ 4 ಆಯ್ತು ನೋಡಿ, ಎಕ್ಸ್ ಪ್ಲಸ್ 4. ಅವಾಗ್ಲೂ ಟೋಟಲ್ ಕಾಸ್ಟ್ ಎಷ್ಟು 80ನೇ. ಬಟ್ ಅವಾಗ ಏನಾಗುತ್ತೆ ಕಾಸ್ಟ್ ಆಫ್ ಒನ್ ಬುಕ್ ಏನಾಗುತ್ತೆ ಅವಾಗ 80 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 4 ನೋಡಿ, ಈ ತರ ನೀವು ಬರೆದ್ರೆ ಸಾಕು. ಇಸ್ ಇಟ್ ಕ್ಲಿಯರ್? ಫಸ್ಟ್ ಲೆಟ್ ದ ನಂಬರ್ ಆಫ್ ಬುಕ್ಸ್ ಬಿ ಎಕ್ಸ್. ಅದಕ್ಕೆ ತಗೊಂಡಿರೋ ಟೋಟಲ್ ಕಾಸ್ಟ್ 80. ಈಗ ನನಗೆ ಕಾಸ್ಟ್ ಆಫ್ ಒನ್ ಬುಕ್ ಬೇಕು. ಯಾಕೆ ಕಾಸ್ಟ್ಗೆ ರಿಲೇಟ್ ಮಾಡ್ತೀನಿ ಅಂದ್ರೆ ಅವರು ಅಲ್ಲಿ ರಿಲೇಟ್ ಮಾಡಿರೋದು ಕಾಸ್ಟ್ಗೆನೆ ನೋಡಿ, ಕಾಸ್ಟ್ ಆಫ್ ₹1 ಲೆಸ್ ಅಂತ ಹೇಳಿ. ಸೊ ಹಾಗಾದ್ರೆ ಕಾಸ್ಟ್ ಆಫ್ ಒನ್ ಬುಕ್ಸ್ ಇಸ್ 80 ಬೈ ಎಕ್ಸ್. ಈಗೇನಾಯ್ತು 4 more ಬುಕ್ಸ್ ಎಕ್ಸ್ಟ್ರಾ, ಅವಾಗೇನಾಯ್ತು ಎಕ್ಸ್ ಪ್ಲಸ್ 4 ಅಂತ ಬರೀತೀರಾ. ಸೊ ಅವಾಗ ಮತ್ತೆ ಕಾಸ್ಟ್ ಆಫ್ ಒನ್ ಬುಕ್ ಏನಾಯ್ತು 80 ಬೈ ಎಕ್ಸ್ ಪ್ಲಸ್ 4. ಇಸ್ ಇಟ್ ಕ್ಲಿಯರ್? ಈಗ ಈಕ್ವೇಶನ್ ಬರಿಬೇಕು. ಸೊ ಈಗ ಅಕಾರ್ಡಿಂಗ್ ಟು ದ ಈಕ್ವೇಶನ್ ನೋಡಿ, ಅಕಾರ್ಡಿಂಗ್ ಟು ಈಕ್ವೇಶನ್ ನಾವು ನೋಡೋದಾದ್ರೆ ಫಸ್ಟ್ ನೋಡಿ, ಯಾವಾಗ್ಲೂ ತಿಳ್ಕೊಳ್ಳಿ ಡಿವಿಷನ್ ಇರದೆ ಅಲ್ವಾ, 80 ಬೈ ಎಕ್ಸ್ ಪ್ಲಸ್ 4. ಈಗ ನೋಡಿ ನಾನು ಫಾರ್ ಎಕ್ಸಾಂಪಲ್ 10 ಬುಕ್ಸ್ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಯೋಚನೆ ಮಾಡಿ 10 ಬುಕ್ಸ್ 80 ಬೈ 10 ಅಂದ್ರೆ ಎಷ್ಟಾಗುತ್ತೆ, ಒನ್ ಬುಕ್ಗೆ ಎಷ್ಟಾಗುತ್ತೆ ₹8. ಹೌದಾ, ₹8 ಆಯ್ತು. ಅದೇ 4 more ಬುಕ್ಸ್ ಎಕ್ಸ್ಟ್ರಾ ಅಂತ ಬಂದಾಗ 10 ಪ್ಲಸ್ 4 ಎಷ್ಟಾಯ್ತು 14 ಆಯ್ತು. ಕ್ಲಿಯರ್ ಆಗ್ತಿದೆ ಅಂತ ಅನ್ಕೋತೀನಿ ನಾನು ಹೇಳ್ತಾ ಇರೋದು. 80 ಬೈ 14 ಅಂತಂದ್ರೆ ಲೈಕ್ 5 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಗೇನಾಯ್ತು ಕಾಸ್ಟ್, ಫಸ್ಟ್ ತಾನು ಎಕ್ಸ್ ತಗೊಂಡಾಗ ₹8 ಆಯ್ತು, ಸೆಕೆಂಡ್ ಬಂದಾಗ 5 ಅಂದ್ರೆ ಅಲ್ಲಿ ಏನಾಯ್ತು ಕಮ್ಮಿ ಆಯ್ತು. ಹೌದಾ, ಹಾಗಾದ್ರೆ ಯಾವಾಗ್ಲೂ ತಿಳ್ಕೊಳ್ಳಿ, ನಾನು ಇಲ್ಲೊಂದು ಜಸ್ಟ್ ಒಂದೇನಂತೀವಿ ಲೈಕ್ ಫಾರ್ ಬ್ಲೈಂಡ್ ಮೆಥಡ್ ಅಂತ ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಮ್ಯಾಮ್, ನನ್ಗೆ ಈ ತರ ಸಿಸ್ಟಮ್ಯಾಟಿಕ್ ಆಗಿ ನನಗೆ ಮರ್ತು ಹೋಗುತ್ತೆ, ನೆನಪಿರಲ್ಲ ಅನ್ನೋದಾದ್ರೆ ನೋಡಿ, ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಕಾಸ್ಟ್ ನೆನ್ಪಿಟ್ಕೊಳ್ಳಿ. ಕಾಸ್ಟ್ ಈಗ ಅವ್ರು ಕೇಳಿರೋದನ್ನ ಎಕ್ಸ್ ಅಂತ ತಗೊಳ್ಳಿ. ಇಲ್ಲಿ ನಂಬರ್ ಆಫ್ ಸ್ಟಾರ್ಟಿಂಗ್ ಏನಾಗ್ತದೆ ನಂಬರ್ ಆಫ್ ಬುಕ್ಸ್ ಅದು ಎಕ್ಸ್ ಆಯ್ತು. ನಿಮ್ಗೆ ಕಾಸ್ಟ್ ಆಫ್ ಒನ್ ಬುಕ್ ಅಂದ ತಕ್ಷಣ 80 ಬೈ ಎಕ್ಸ್ ಅಂತ ಬರ್ಕೊಳ್ಳಿ. ಕ್ಲಿಯರ್ ಆಯ್ತಾ? 4 more ಅಂತಿದ್ರೆ ಪ್ಲಸ್ ಮಾಡ್ಕೊಳ್ಳಿ, ಅದೇ ಎಕ್ಸ್ಗೆ ಪ್ಲಸ್. ಅಗೇನ್ ಕಾಸ್ಟ್ ಆಫ್ ಒನ್ ಬುಕ್ ಅದೇ ಅಮೌಂಟ್ 80 ಬೈ ಎಕ್ಸ್ ಪ್ಲಸ್ 4. ಈಗ ಇವೆರಡನ್ನು ನಾನು ಒಟ್ಟಿಗೆ ಬರ್ಕೋಬೇಕು. ಅರ್ಥ ಆಗ್ತಿದ್ಯಾ? ಯಾವ್ದನ್ನ ಫಸ್ಟ್ ಬರ್ಕೋಬೇಕು, ಯಾವ್ದನ್ನ ನೆಕ್ಸ್ಟ್ ಬರ್ಕೋಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಎಕ್ಸ್ ಪ್ಲಸ್ 4 ಇದ್ರೆ ನೋಡಿ, ಎಕ್ಸು ಪ್ಲಸ್ 4 ಇದ್ರೆ ಅಂದ್ರೆ ಮೋರ್ ಇದ್ದಾಗ ಫಸ್ಟ್ ಎಕ್ಸ್ ಬರೀರಿ, ಆಮೇಲೆ ಮೋರ್ ಬರೀರಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಫಸ್ಟ್ ಏನ್ ಬರಬೇಕು 80 ಬೈ ಎಕ್ಸ್, ನೆಕ್ಸ್ಟ್ ಏನ್ ಬರಬೇಕು 80 ಬೈ ಎಕ್ಸ್ ಪ್ಲಸ್ 4. ಅದೇ ಮೈನಸ್ ಇತ್ತಾ, ಮೈನಸ್ ಫಸ್ಟ್ ಬರಲಿ. ಫಾರ್ ಎಕ್ಸಾಂಪಲ್ ಇದೇ ಕೇಸಲ್ಲಿ 4 ಲೆಸ್ ಬ್ರಾಡ್ 4 ಲೆಸ್ ಅಂತ ಬಂದಾಗ ಎಕ್ಸ್ ಮೈನಸ್ 4 ಆಗ್ತಿತ್ತು. ಆಗ ನೀವು ಇಲ್ಲಿ ಬರ್ಕೋಬೇಕಾದ್ರೆ ಫಸ್ಟ್ ಎಕ್ಸ್ ಮೈನಸ್ 4 ದೆನ್ ಎಕ್ಸ್, ಬಿಕಾಸ್ ವೆನ್ ಯು ಡಿವೈಡಿಂಗ್ ಇಫ್ ದ ನಂಬರ್ ಆಫ್ ಡಿವಿಷನ್ ಏನಾಗ್ ಜಾಸ್ತಿ ಆಗ್ತಾ ಹೋದ್ರೆ ದ ರಿಸಲ್ಟ್ ವಿಲ್ ಬಿ ದ ಲೆಸ್. ಹಾಗಾಗಿ ನೀವು ನೋಡಿಕೊಂಡು ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಓಕೆ, 80 ಬೈ ಎಕ್ಸ್ ಮಸ್ಟ್ ಬಿ ಫಸ್ಟ್, 80 ಬೈ ಎಕ್ಸ್ ಪ್ಲಸ್ 4 ಮಸ್ಟ್ ಬಿ ನೆಕ್ಸ್ಟ್. ಈಗ ಇವೆರಡರನ್ನು ಏನಂತ ಹೇಳ್ತಾರೆ, ₹1 ಉಳಿಯುತ್ತೆ ಅಂತಂದ್ರೆ 1. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಇಲ್ಲಿ ಸಬ್ಟ್ರಾಕ್ಷನ್. ಈ ಕೇಸಲ್ಲಿ ನಿಮಗೆ ಬರೋದೇ ಸಬ್ಟ್ರಾಕ್ಷನ್, ಅಡಿಷನ್ ಬರಲ್ಲ, ಕನ್ಫ್ಯೂಷನ್ ಬೇಡ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಫಸ್ಟು 80 ಬೈ ಎಕ್ಸ್, ನೆಕ್ಸ್ಟ್ ತಗೊಂಡಿದ್ದು 80 ಬೈ ಎಕ್ಸ್ ಪ್ಲಸ್ 4. ಈ ತರ ಪ್ಲಸ್ 4 ಆದ್ರೆ ಲೆಟ್ ಇಟ್ ಕಮ್ ಸೆಕೆಂಡ್, ಫಸ್ಟ್ 80 ಬೈ ಎಕ್ಸ್. ಇವೆರಡರ ಮಧ್ಯೆ ಯಾವಾಗ್ಲೂ ಬರೋದೇನಾಗಿರುತ್ತೆ ಮೈನಸ್ ಆಗಿರುತ್ತೆ, ಬಿಕಾಸ್ ₹1 ಕಾಸ್ಟ್ ₹1 ಲೆಸ್. ನೋಡಿ, ಕಾಸ್ಟ್ ₹1 ಲೆಸ್ ಜಾಗದಲ್ಲಿ ₹2 ಲೆಸ್, ₹3 ಲೆಸ್, ₹4 ಲೆಸ್, ಈ ತರ ಬಂದಾಗ ಯು ಟೇಕ್ ದ ನಂಬರ್ಸ್ ಡೈರೆಕ್ಟ್ಲಿ. ಓಕೆ, ಆಮೇಲೆ ಇದನ್ನ ರೆಸಿಪ್ರೋಕಲ್ ತಗೊಳಕ್ ಹೋಗ್ಬೇಡಿ. ಸೊ ಹಿಯರ್ 80 ಬೈ ಎಕ್ಸ್ ಮೈನಸ್ 80 ಬೈ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 1 ನೋಡಿ ಬಂತು. ಸೊ ಈಗ ಎಲ್ಸಿಎಂ ತಗೊಳ್ತೀವಿ. ಎಲ್ಸಿಎಂ ಬಿಕಮ್ಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 4. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ಎಕ್ಸ್ ಪ್ಲಸ್ 4 ಕ್ಯಾನ್ಸಲ್, ಎಕ್ಸ್ ಪ್ಲಸ್ 4 ಮಲ್ಟಿಪ್ಲೈ ಮಾಡಿದ್ರೆ 80 ಇಂಟು ಎಕ್ಸ್ 80x ಪ್ಲಸ್ 80 ಇಂಟು 4 ಇಟ್ ಇಸ್ 320 ಮೈನಸ್ 80 ಇಂಟು ಎಕ್ಸ್ 80x ಇಸ್ ಈಕ್ವಲ್ ಟು 1 ಬಂತು. ಇಲ್ಲೇ ನೋಡಿ ಪ್ಲಸ್ 80x ಮೈನಸ್ 80x ಕ್ಯಾನ್ಸಲ್ ಆಯ್ತು, ಉಳ್ಕೊಂಡಿರೋದು 320 ಡಿವೈಡೆಡ್ ಬೈ ಮಲ್ಟಿಪ್ಲೈ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 4x ಇಸ್ ಈಕ್ವಲ್ ಟು 1. ಇಫ್ ಐ ಕ್ರಾಸ್ ಮಲ್ಟಿಪ್ಲೈ ಯು ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಈಕ್ವಲ್ ಟು 320. ಸೊ 320 ಈ ಕಡೆಗೆ ಬಂದ್ರೆ ಏನಾಯ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 320 ಈಕ್ವಲ್ 0. ಸಿ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು ನೋಡಿ. ಈ ತರ ಸ್ಟೆಪ್ಸ್ ಕ್ವೆಶ್ಚನ್ ಅರ್ಥ ಮಾಡ್ಕೊಂಡು ಅದನ್ನ ಈಕ್ವೇಶನ್ ಕನ್ವರ್ಟ್ ಮಾಡಿ, ದಟ್ ಈಕ್ವೇಶನ್ ಹ್ಯಾಸ್ ಟು ಕನ್ವರ್ಟ್ ಇಂಟು ಕ್ವಾಡ್ರಾಟಿಕ್. ಈಗ ಇದನ್ನ ನಾವು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಆಸ್ ಐ ಟೋಲ್ಡ್ ಯು, after you are getting the quadratic equation you can go for formula method or you can go for factorization method. But ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ go for factorization method for verbal questions.
ಯಾಕಂದ್ರೆ ಇಲ್ಲಿ ಸ್ವಲ್ಪ ಲೆಂತಿ ನಂಬರ್ಸ್ ಬಂದಾಗ ನಿಮ್ಗೆ ಅಲ್ಲಿ ಫ್ಯಾಕ್ಟರ್ಸ್ ಇಫ್ ಯು ಗೋ ಫಾರ್ ಫಾರ್ಮುಲಾ ಮೆಥಡ್ ಸ್ಕ್ವೇರ್ ರೂಟ್ ಅಲ್ಲಿ ಮಿಸ್ಟೇಕ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಈಗ ಹೇಗೆ ಮ್ಯಾಮ್ ಫ್ಯಾಕ್ಟರ್ಸ್ ಮೆಥಡ್ ಅಲ್ಲಿ ಹೇಗೆ ಮಾಡೋದು ಅನ್ನೋದಾದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಎ ಅಂಡ್ ಸಿ ಅಲಾಂಗ್ ವಿತ್ ಸೈನ್. ನೋಡಿ ಇಲ್ಲಿ ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ ಎ 1 ಇಂಟು ಮೈನಸ್ 320, ಇಟ್ ಇಸ್ ಮೈನಸ್ 320. ನೋಡಿ ಮೈನಸ್ 320. ಇವಾಗ ಇದಕ್ಕೆ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡ್ಬೇಕು. ಮೈನಸ್ 1 ವಿಲ್ ಬಿ ಪ್ಲಸ್, ಅನದರ್ ವಿಲ್ ಬಿ ಮೈನಸ್, ಬಿಕಾಸ್ ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ 320ಗೆ ನಾವು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲೇ 320ಗೆ ನಾನು ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿದ್ರೆ 260s, ಹೌದಾ, 280s, 240s, 220s. ಕ್ಲಿಯರ್ ಆಯ್ತಾ? ಇಲ್ಲೇ ನೋಡಿ 2 2s 4, 4 2s 8, 8 2s 16. ನೋಡಿ ಇದಿಷ್ಟು 16 ಆಯ್ತು. ಇದು 20, 20 16 4 ಆಯ್ತು. ಎಸ್, ನೋಡಿ ದಿಸ್ ಇಸ್ 20, ದಿಸ್ ಇಸ್ 16. ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 20 ಇಂಟು 16 320 ಪ್ಲಸ್ 20 ಮೈನಸ್ 16 ಇಟ್ ಬಿಕಮ್ಸ್ ಪ್ಲಸ್ 4 ಬಂತು. ನೋಡಿ ಇವಾಗ ಹಾಗಾದ್ರೆ ಇದನ್ನ ಇಕ್ವೇಶನ್ ಏನಂತ ಬರೀಬಹುದು, ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 16x ಮೈನಸ್ 320. ಸೊ ಹಾಗಾದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 20 ಮೈನಸ್ 16 ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 20 ಈಕ್ವಲ್ 0. ಹಾಗಾದ್ರೆ ಇಲ್ಲಿ ಏನಾಯ್ತು, ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 16 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 16 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇದನ್ನ ನಾವು ಸ್ಪ್ಲಿಟ್ ಮಾಡ್ಕೊಂಡ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಎಕ್ಸ್ ಪ್ಲಸ್ 20 ಈಕ್ವಲ್ 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 20. Again, x minus 16 equals 0, x is equal to 16. ಹಾಗಾದ್ರೆ we have to go for positive number. ಹೌದಾ, ಪಾಸಿಟಿವ್ ನಂಬರ್. ಹಾಗಾದ್ರೆ how many books did he buy? 16 books. ನೋಡಿ 16 ಬುಕ್ಸ್ ತಗೊಂಡಾಗ 80. ಅರ್ಥ ಆಯ್ತಾ? ಅದನ್ನ ಇಲ್ಲೇ ಯೋಚನೆ ಮಾಡಿ. 80 by 16 ಅಂದ್ರೆ ಎಷ್ಟಾಗತ್ತೆ? 80 by 16 ಅಂದ್ರೆ 5. ಅದೇ 4 more extra ಅಂದ್ರೆ ಏನಾಯ್ತು? 16 plus 4 20. 80 by 20 ಅಂದ್ರೆ 4. 5 minus 4, yes, 1 rupee ಸಿಗತ್ತೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಫಸ್ಟ್ ನಂಬರ್ ಆಫ್ ಬುಕ್ಸ್ ನ ಎಕ್ಸ್ ಅಂತ ತಗೊಳ್ಳಿ. ಯೂನಿಟರಿ ಮೆಥಡ್ ಆಗಿರೋದ್ರಿಂದ ಕಾಸ್ಟ್ ಆಫ್ 1 ಬುಕ್ ಫೈಂಡ್ ಔಟ್ ಮಾಡಿ. ಹಾಗೆ 80 by x ಆಯ್ತು. 4 more ಬುಕ್ಸ್, ಮೋರ್ ಅಂತಂದ್ರೆ ಪ್ಲಸ್, ಸೊ ಎಕ್ಸ್ ಪ್ಲಸ್ 4. ಸೊ ಇಲ್ಲೂ ಅಷ್ಟೇ ಕಾಸ್ಟ್ ಆಫ್ 1 ಬುಕ್ ಅಂದ್ರೆ 80 by x plus 4. ಎರಡನ್ನು ಸಬ್ಟ್ರಾಕ್ಟ್ ಮಾಡಿ. ಈ ಕೇಸಲ್ಲಿ ಸಬ್ಟ್ರಾಕ್ಷನ್ ಇರಬೇಕು. ದೆನ್ ಯು ವಿಲ್ ಗೆಟ್ 1. ಈ 1 ಜಾಗದಲ್ಲಿ 2 less 4 less ಯಾವ ತರ ಬೇಕಾದ್ರೂ ಬರ್ಬೋದು. Substitute it, take LCM, simplify ಮಾಡಿದ್ರೆ you will get one quadratic equation. Find the factors, go for factorization method. Then if you solve, you will get 2 values. Select positive value. Okay, select positive value. Then you are going to get the number of books. Is it clear? Next question. Yes, question nodi. A man brought a certain number of toys for rupees 180. See, instead of books, illi toys ide. He kept one for his own use. ಓಕೆ, ತಂದಿದ್ರಲ್ಲಿ ಒಂದನ್ನ ಅವನ್ ಯೂಸ್ಗೆ ಇಟ್ಕೊಂಡ. ಅಂಡ್ ಸೋಲ್ಡ್ ದಿ ರೆಸ್ಟ್ ಫಾರ್ 1 rupee ಈಚ್ ಮೋರ್. ಅಂದ್ರೆ ಎಷ್ಟು ರುಪೀಸು? 1 rupee ಮೋರ್. ದೆನ್ ಹಿ ಗೇವ್ ಫಾರ್ ದಮ್. ನೆಕ್ಸ್ಟ್, ಬಿಸೈಡ್ಸ್ ಗೆಟಿಂಗ್ ಹಿಸ್ ಓನ್ ಟಾಯ್ ಫಾರ್ ನಥಿಂಗ್, ಹಿ ಮೇಡ್ ಅ ಪ್ರಾಫಿಟ್ ಆಫ್ rupees 10. ಫೈಂಡ್ ದಿ ನಂಬರ್ ಆಫ್ ಟಾಯ್ಸ್ ಹಿ ಇನಿಷಿಯಲಿ ಬ್ರಾಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಲೆಟ್ ಅಸ್ ರೈಟ್ ಲೆಟ್ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್, ಬಿಕಾಸ್ ಕೇಳಿರೋದೇ ಅದಲ್ವಾ. ಆಲ್ರೆಡಿ ನಾನು ಹೇಳಿದಾಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿರ್ತಾರೆ, ಯು ಹ್ಯಾವ್ ಟು ಕನ್ಸಿಡರ್ ದಟ್ ಆಸ್ ಅನ್ ಎಕ್ಸ್. ಹಾಗಾದ್ರೆ ಲೆಟ್ ನೋಡಿ, ಲೆಟ್ ನಂಬರ್ ಆಫ್ ನೋಡಿ ಲೆಟ್ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್ ಆಯ್ತು. ಕ್ಲಿಯರ್ ಆಯ್ತಾ? ಈಗ ಅದಕ್ಕೆ ಕೊಟ್ಟಿರೋ ಕಾಸ್ಟ್ ಎಷ್ಟು? ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಎಷ್ಟಾಗತ್ತೆ? 180 ಆಯ್ತು. ಕ್ಲಿಯರ್ ಆಯ್ತಾ? 180 rupees ಆಯ್ತು. ಈಗ ಕಾಸ್ಟ್ ಆಫ್ 1 ಟಾಯ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಯಾಕಂದ್ರೆ ಕಾಸ್ಟ್ ಜೊತೆ ಕಂಪೇರ್ ಮಾಡ್ತಿರೋದು. ನೋಡಿ, ರೆಸ್ಟ್ ಈ ಸೋಲ್ಡ್ ಇಟ್ ಫಾರ್ 1 rupee ಈಚ್ ಮೋರ್. 1 ರೂಪಾಯಿ ಜಾಸ್ತಿ ಮಾರಿದದ್ದು. ಓಕೆ, ಹಾಗಾಗಿ ನೀವು ಇಲ್ಲಿ ಏನ್ ಮಾಡಬೇಕು? ಕಾಸ್ಟ್ ಆಫ್ 1 ಟಾಯ್. ಹಾಗಾಗಿ ವಿ ಆರ್ ಕಾಲಿಂಗ್ ಇಟ್ ಅಸ್ ಯೂನಿಟರಿ ಮೆಥಡ್. ಕಾಸ್ಟ್ ಆಫ್ 1 ಟಾಯ್ ಫೈಂಡ್ ಔಟ್ ಮಾಡೋಣ. 1 ಟಾಯ್ ಅಂದ್ರೆ ಏನಾಗುತ್ತೆ? 180 divided by x ಆಯ್ತು. ಈಗ ಇನ್ ಮುಂದಕ್ಕೆ ನೋಡಿ, he kept one for his own use. ಅಂದ್ರೆ ಆ ತಂದಿದ್ರಲ್ಲಿ ಒಂದನ್ನ ತೆಗೆದಿಟ್ಕೊಂಡ್ಬಿಟ್ಟ. ಹಾಗಾದ್ರೆ ಏನಾಯ್ತು ಇಲ್ಲಿ? ಮೈನಸ್ ಪ್ಲಸ್ ಮೈನಸ್. ಹೌದಾ? ಹಾಗಾದ್ರೆ ಏನಾಗತ್ತೆ? ನೆಕ್ಸ್ಟ್ ನಂಬರ್ ಆಫ್ ಟಾಯ್ಸ್ ಏನಾಯ್ತು ನೆಕ್ಸ್ಟ್ ಕೇಸ್ ಅಲ್ಲಿ? ಅವಾಗ ಎಕ್ಸ್ ಮೈನಸ್ 1 ಆಯ್ತು. ಆಯ್ತಾ? ಈಗ ಏನಾಗ್ತಿದೆ? ಅದಾದ ತಕ್ಷಣ ಅವನೇನ್ ಮಾಡ್ದ? 1 rupee ಜಾಸ್ತಿ. ಅದಾದ್ಮೇಲೆ ನೋಡೋಣ. ಬಟ್ ಇಲ್ಲಿ ಅವ್ನ್ ಪ್ರಾಫಿಟ್ ಎಷ್ಟು ಬಂದಿದೆ? 10 rupees ಬಂದಿದೆ. ಅಂದ್ರೆ ತಗೊಂಡಿದ್ದು 180, ಪ್ರಾಫಿಟ್ ಬಂದಿದೆ ಎಷ್ಟು? 10. ಅವಾಗ ಏನಾಗುತ್ತೆ? ಇವಾಗ ಕಾಸ್ಟ್ ಅಂತ ಫೈಂಡ್ ಔಟ್ ಮಾಡಿ ನೋಡಿ. ಕಾಸ್ಟ್ ಆಫ್ 1 ಟಾಯ್ ಏನಾಗ್ತಿದೆ?
180 ಇದ್ದಿದ್ದು 10 rupees ಎಕ್ಸ್ಟ್ರಾ, ಹಾಗಾದ್ರೆ 190 ಬೈ ಅವಾಗ ಎಷ್ಟು ಮಾರಿದ್ದು x-1 ನೋಡಿ ಬಂದೇ ಬಿಡ್ತು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ವೆಶನ್ ತಗೊಂಡಿದ್ದು ಸರ್ಟನ್ ನಂಬರ್ ಆಫ್ ಟಾಯ್ಸ್ ಗೊತ್ತಿಲ್ಲ, ಎಷ್ಟು ಟೋಟಲ್ ಅಮೌಂಟ್ ಎಷ್ಟು 180. ಸೊ ಐ ವಾಂಟ್ ಟು ಫೈಂಡ್ ದಿ ಕಾಸ್ಟ್ ಆಫ್ ಒನ್ ಟಾಯ್. 180 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಅದ್ ತಗೊಂಡಿದ್ರಲ್ಲಿ ಒಂದನ್ನ ತೆಗೆದಿಟ್ಕೊಂಡ, ಆಯ್ತಾ. ಈಗ ಇನ್ನು ಉಳಿದಿದ್ದನ್ನ ಒಂದೊಂದಕ್ಕೂ ಒಂದೊಂದು ರೂಪಾಯಿ ಜಾಸ್ತಿ ತರ ಮಾರ್ದ. ಕ್ಲಿಯರ್ ಆಗ್ತಾ ಇದೆಯಾ? ಒಂದೊಂದಕ್ಕೂ ಒಂದೊಂದು ರೂಪಾಯಿ ಜಾಸ್ತಿ ತರ ಮಾಡಿದಾಗ ಅವನಿಗೆ 10 ರೂಪಾಯಿ ಲಾಭ, ಪ್ರಾಫಿಟ್ ಆಯ್ತು. ಪ್ರಾಫಿಟ್ ಅಂದ್ರೆ 180ಗೆ ಎಷ್ಟು ಆಡಪ್ ಆಗಿರ್ಬೇಕು 190, ಅದರಲ್ಲಿ x-1 ಮಾಡಿದ್ರೆ ಅವಾಗ ನಂಗೆ ಕಾಸ್ಟ್ ಆಫ್ ದಟ್ ಟಾಯ್ ಬರುತ್ತೆ. ಈಗ ಹೇಗೆ ಬರ್ಕೋತೀರಾ ಅಂತಂದ್ರೆ, ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ x ಇದೆ, x-1 ಇದೆ. ಓಕೆ, ಎಕ್ಸ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ನೀವೇನ್ ಬರ್ದಿದ್ರ x+1 ಅಂತ ಚೆಕ್ ಮಾಡಿ ಅಂತ ನಾನು ಹೇಳಿದ್ದೆ ನಿಮ್ಗೆ. ಅಂದ್ರೆ ಯಾವ್ದನ್ನ ನೀವು ಫಸ್ಟ್ ಕನ್ಸಿಡರ್ ಮಾಡಬೇಕು ಅನ್ನೋ ಡೌಟ್ ಇದ್ರೆ ನೋಡಿ, ಪ್ಲಸ್ ಅಂತಿದ್ರೆ ಅದನ್ನ ಎಕ್ಸ್ ಆದ್ಮೇಲೆ ನೀವು ಬರೀಬೇಕು, ಮೈನಸ್ ಅಂತಿದ್ರೆ ಎಕ್ಸ್ ಗಿಂತ ಮುಂಚೆ ಬರಿಬೇಕು. ಹೌದಾ? ಹಾಗಾದ್ರೆ ಫಸ್ಟ್ ನೀವು ಯಾವ್ದನ್ನ ಬರಿಬೇಕು, ಇದನ್ನ ಬರಿಬೇಕು 190 ಡಿವೈಡೆಡ್ ಬೈ x-1, ಆಮೇಲೆ 180 ಡಿವೈಡೆಡ್ ಬೈ, ಡೋಂಟ್ ಅಬ್ಸರ್ವ್ ದೀಸ್ ನಂಬರ್ಸ್, ನ್ಯೂಮರೇಟರ್ ನಂಬರ್ಸ್, ಜಸ್ಟ್ ಯು ಅಬ್ಸರ್ವ್ ವೆದರ್ ಇಟ್ ಈಸ್ ಎಕ್ಸ್ ಆರ್ ಎಕ್ಸ್ ಪ್ಲಸ್. ₹1 ಮೋರ್ ಅಥವಾ ₹1 ಲೆಸ್, ಈ ತರ ಏನೇ ಬರ್ಲಿ, ಗೋ ಫಾರ್ ಸಬ್ಟ್ರಾಕ್ಷನ್ ವಿಚ್ ಇಸ್ ಈಕ್ವಲ್ ಟು 1. ನೋಡಿ ಅರ್ಥ ಆಗ್ತಿದೆ ಅನ್ಕೋತೀನಿ. First to let number of toys be x, so total cost is 180. So here we are finding cost of one toy, that is 180 divided by x. ಈಗ out of some x number of toys, he kept one for his use, personal use. Again ಆಯ್ತು 1 minus ಆಯ್ತು x-1. ಈಗ ಅದರಲ್ಲಿ ಬಟ್ ನಾನು 190 ಅಂತ ಯಾಕೆ ಹಾಕ್ದೆ, ಅವನಿಗೆ ಟೋಟಲ್ ಎಷ್ಟು ಬಂದಿದೆ ಪ್ರಾಫಿಟ್ 10. ಇಲ್ಲೇ ಲಾಸ್ ಆಗಿದ್ರೆ ಅಕಸ್ಮಾತ್ ಇನ್ ದ ಸೇಮ್ ಕೇಸ್ ಲಾಸ್ ಅಂತ ಇದ್ದಿದ್ರೆ 180ಲಿ ಲಾಸ್ ಅಂತ 10 rupees ಲಾಸ್ ಅಂತ ಇದ್ದಿದ್ರೆ ಏನಾಗ್ತಿತ್ತು 170 by x-1 ಅಂತ ಇರ್ತಿತ್ತು. ಇಸ್ ಇಟ್ ಕ್ಲಿಯರ್ ನಾವ್? ಎಸ್. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಮೈನಸ್. ನೋಡಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಡಿನಾಮಿನೇಟರ್. ಸೊ ಫಸ್ಟ್ ಇಫ್ ಇಟ್ ಈಸ್ ಮೈನಸ್ ಯು ರೈಟ್ ಇಟ್ ಆಸ್ ಫಸ್ಟ್, ದೆನ್ ಯು ಗೋ ಫಾರ್ ಎಕ್ಸ್. ಅದೇ ಪ್ಲಸ್ ಅಂತಿದ್ರೆ ಫಸ್ಟ್ ಯು ರೈಟ್ ಎಕ್ಸ್, ದೆನ್ ಗೋ ಫಾರ್ ಪ್ಲಸ್. ಬಟ್ ಇನ್ ಬಿಟ್ವೀನ್ ದಮ್ ಏನಿರ್ಬೇಕು, ಮೈನಸ್ ಇರ್ಬೇಕು, ಬಿಕಾಸ್ ಅವ್ರ ಕಾಸ್ಟ್ ಜೊತೆ ಕಂಪೇರ್ ಮಾಡ್ತಿರೋದ್ರಿಂದ ಮೈನಸ್. ಈಗ ಸಾಲ್ವ್ ಮಾಡ್ತಾ ಬರೋಣ ಇಲ್ಲಿ. ಸೊ ಎಮ್ ವಿಲ್ ಬಿ ಎಕ್ಸ್ ಇಂಟು x-1. ಇಲ್ಲೇನಾಗುತ್ತೆ 190 ಇಂಟು ಎಕ್ಸ್ 190x ಮೈನಸ್, ನೋಡಿ ಮೈನಸ್ 180 ಇಂಟು ಎಕ್ಸ್ ಮೈನಸ್ 180x, ಮೈನಸ್ ಇಂಟು ಮೈನಸ್ ಪ್ಲಸ್ 180 ಇಂಟು 1 180 is equal to 1. So 190x minus 180x, it is 10x plus 180 divided by, multiply ಮಾಡಿದ್ರೆ x into x x square, 1 into x x is equal to 1. Cross multiply ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, x square minus x is equal to 10x plus 180. Let us take to the LHS. x square minus x minus 10x minus 180 is equal to 0. ಇಲ್ಲಿ ಅಬ್ಸರ್ವ್ ಮಾಡಿ, x square minus x minus 10x minus 11x minus 180 is equal to 0. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನಮಗೆ ಫ್ಯಾಕ್ಟರ್ ಇಸ್ 180, ಫ್ಯಾಕ್ಟರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ 180 ಅಂತ ಬಂದಾಗ ಯು ಕ್ಯಾನ್ ಗೋ ಫಾರ್ 2 9s, ಕರೆಕ್ಟ್, 245s. ಓಕೆ, ಇಫ್ ಯು ಗೋ ಫಾರ್ 5 9s ಆಯ್ತು. ಓಕೆ, ಇಲ್ಲೇ ನೋಡಿದ್ರೆ 3 3s. ಇಲ್ಲೇ ಫ್ಯಾಕ್ಟರ್ಸ್ ನಾವು ಮಾಡಿದ್ರೆ 11 4, 2 2s 4, 5 4s 20, 29s. ಎಸ್ 29, ಬಿಕಾಸ್ ಇಲ್ಲಿ ಮೈನಸ್ 11 ಇರೋದ್ರಿಂದ we will go for minus plus. ಹಾಗಾದ್ರೆ ಏನಾಯ್ತು ಇಲ್ಲಿ x square minus 20x plus 9x minus 180 is equal to 0. ಇಲ್ಲೇ ನೋಡಿ 29s 180, 20 minus 9 11. ಓಕೆ, ಇಲ್ಲೇ ಈಕ್ವಲ್ ಆಗ್ತಿದೆ. ಸೊ ಇಲ್ಲಿ x ಕಾಮನ್ ತಗೊಂಡ್ರೆ ಏನಾಯ್ತು, x minus 20 plus 9 ಕಾಮನ್ ತಗೊಂಡ್ರೆ x minus 20 equals 0. So here if we substitute x minus 20 equals 0, so x equals 20. Okay, ಇಲ್ಲೇ ಬಂದ್ರೆ x plus 9 is equal to 0, x is equal to minus 9 ಬಂತು. ಹಾಗಾದ್ರೆ ನಾವು ಯಾವ್ದಕ್ಕೆ ಹೋಗ್ತೀವಿ, 20. So find the number of toys he brought previous ಅಂತ ಬಂದಾಗ 20 ಅಂತ ನಾವು ತಗೊಂಡಾಗ 20 minus 1 19, 190 by 19 ಎಷ್ಟಾಗುತ್ತೆ 10 ಆಯ್ತು. ಅದೇ 180 divided by 20 9 ಆಯ್ತು. 10 minus 9 1 ರೂಪಾಯಿ ಜಾಸ್ತಿ. ಇಸ್ ಇಟ್ ಕ್ಲಿಯರ್? ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಸೊ ಲೆಟ್ ದ ನಂಬರ್ ಆಫ್ ಟಾಯ್ಸ್ ಬಿ ಎಕ್ಸ್. ಕಾಸ್ಟ್ ಆಫ್ ಒನ್ ಟಾಯ್ ಅಂತ ಬಂದಾಗ 180 divided by x. ಈಗ ಏನಾಗ್ತದೆ, ಒನ್ ಟಾಯ್ ಹಿ ಕೆಪ್ಟ್ ಫಾರ್ ಹಿಮ್ಸೆಲ್ಫ್, ಆಗೇನಾಯ್ತು x -1. ಅವಾಗ ಕಾಸ್ಟ್ ಆಫ್ ಒನ್ ಟಾಯ್ಗೆ ನಾವು
190 ಯಾಕೆ ಮಾಡಿದೆ ಅಂತಂದ್ರೆ ಅವಾಗ ಮಾರಿದಾಗ ಅವನಿಗೆ ಎಷ್ಟು ಬಂತು 10 rupees ಪ್ರಾಫಿಟ್ ಆಯ್ತು. ಸೊ 180 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ನಾನೊಂದು ಬ್ಲೈಂಡ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಮೈನಸ್ ಅಂತಿತ್ತ ಯು ರೈಟ್ ಇಟ್ ಆಸ್ ಫಸ್ಟ್ ದೆನ್ ಗೋ ಫಾರ್ ಎಕ್ಸ್. ಪ್ಲಸ್ ಅಂತಿತ್ತ ಫಸ್ಟ್ ಯು ರೈಟ್ ಇಟ್ ಆಸ್ ಎಕ್ಸ್ ದೆನ್ ದೆಮ್ ಆಲ್ವೇಸ್ ಯು ಸಬ್ಸ್ಟಿಟ್ಯೂಟ್ ಮೈನಸ್. ಅರ್ಥ ಆಗ್ತಿದ್ಯಾ? ಸೊ ವಾಟ್ ಇಸ್ ರಿಮೈನ್ಸ್ 1 rupee, ಬಿಕಾಸ್ ಇಲ್ಲಿ 1 rupee ಈಚ್ ಅಂತ ದೇ ಆರ್ ಕಂಪೇರಿಂಗ್ ವಿತ್ ದ ಅಮೌಂಟ್. ಸೊ ವಿ ಕಾಲಿಂಗ್ ಇಟ್ ಆಸ್ ಯೂನಿಟರಿ ಮೆಥಡ್. After substitution, if we simplify, we got one quadratic equation, x square minus 11x minus 180 equals 0. For this minus 180, we got the factors as 20 into 9. So we have minus 11, so minus 20 plus 9. After simplification, we got x value as 20, x value as minus 9. We are not considering cost as negative. We are going for positive, so x is equal to 20. That means the toys he brought initially 20 toys. Is it clear? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೋಡಿ, ಇನ್ನೊಂದು ಕ್ವೆಶ್ಚನ್ ನಾನು ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದು ಹೋಮ್ವರ್ಕ್ ನಿಮಗೆ ಕೊಡ್ತೀನಿ. ಇದೊಂದು ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಎ ಮ್ಯಾನ್ ಬ್ರಾಟ್ ಸರ್ಟನ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್. ನೋಡಿ, ಅದಕ್ಕೆ ಸಿಮಿಲರ್ ಆಗಿ ಸ್ವಲ್ಪ ಚೇಂಜ್ ಆಗಿರೋದು ನಾನು ಕೊಡ್ತಾ ಇದ್ದೀನಿ. ಎ ಮ್ಯಾನ್ ಬ್ರಾಟ್ ಸರ್ಟನ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ ಫಾರ್ ₹600. ಇಲ್ಲಿ ಎಷ್ಟು ಅನ್ನೋದು ಗೊತ್ತಿಲ್ಲ, ಬಟ್ ಟೋಟಲ್ ಅಮೌಂಟ್ ಎಷ್ಟು 600. 2 of them were broken. ನೋಡಿ, ಅದರಲ್ಲಿ ಏನಾಗಿತ್ತು, ತಂದಿದ್ರಲ್ಲಿ 2 ಒಡೆದೋಗಿತ್ತು. He sold each of the remaining glass article for ₹10 more, thereby gaining 50 rupees on the whole. ಅಂದ್ರೆ ಇಲ್ಲಿ ಗೇನಿಂಗ್ ಅಂದ್ರೆ ಏನಾಯ್ತು, ಪ್ರಾಫಿಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ಕ್ವೆಶ್ಚನ್ಗೂ ಪ್ರೀವಿಯಸ್ ಕ್ವೆಶ್ಚನ್ಗೂ ಒಂಚೂರು ಮ್ಯಾಚ್ ಇದೆ. ಫೈಂಡ್ ದಿ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್ ಪರ್ಚೇಸ್ಡ್. ಇಲ್ಲೂ ಅಷ್ಟೇ ನಾನು ಒಂದೊಂದು ಸ್ಟೆಪ್ ಬರಿತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಲೆಟ್ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್, ನೋಡಿ ನಂಬರ್ ಆಫ್ ಗ್ಲಾಸ್ ಆರ್ಟಿಕಲ್ಸ್ ಬಿ ಎಕ್ಸ್ ಅಂತ ತಗೊಳ್ಳಿ. ಕ್ಲಿಯರ್ ಆಯ್ತಾ? ಇಲ್ಲಿ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು 600. ಈಗ ನನಗೆ ಕಾಸ್ಟ್ ಆಫ್ 1 ಗ್ಲಾಸ್ ಆರ್ಟಿಕಲ್ ಬೇಕು. ಸೊ ಕಾಸ್ಟ್ ಆಫ್ 1 ಗ್ಲಾಸ್, ನೋಡಿ 1 ಗ್ಲಾಸ್ ಆರ್ಟಿಕಲ್ ಎಷ್ಟಾಗತ್ತೆ, 600 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಅದರಲ್ಲಿ 2 of them were broken. ನೋಡಿ, 2 of them broken. ಅವಾಗ ಏನಾಗುತ್ತೆ, 2 of them broken ಅಂತಂದ್ರೆ ಮೈನಸ್ ಆಗತ್ತಾ ಪ್ಲಸ್ ಆಗತ್ತಾ, ಮೈನಸ್ ಆಯ್ತು. ಅಂದ್ರೆ ಎಕ್ಸ್ ಅಲ್ಲಿ -2 ಹೊಟ್ಟೋಯ್ತು. ಆಯ್ತಾ? ಈಗ ಏನಾಗ್ತಿದೆ, ಈ ಸೋಲ್ಡ್ ಇಟ್ ಈಚ್ ಆಫ್ ದೆಮ್ ರಿಮೈನಿಂಗ್ ಗ್ಲಾಸ್ ಫಾರ್ ₹10 ಮೋರ್. ಆಮೇಲೆ ಅಲ್ಲಿ ಸಬ್ಟ್ರಾಕ್ಷನ್ ಬರೋಣ. ಬಟ್ ಇಲ್ಲಿ ಗೇನ್ ಆಗಿದೆ ಎಷ್ಟು, 50. ಹಾಗಾದ್ರೆ ಇಲ್ಲಿ ಪ್ರಕಾರ ಹಾಗಾದ್ರೆ ಈ ಕೇಸಸ್ ಅಲ್ಲಿ ನಾವು ಕಾಸ್ಟ್ ಆಫ್ 1 ಗ್ಲಾಸ್ ಆರ್ಟಿಕಲ್ ಅಂತ ನಾವು ತಗೊಳಕ್ ಹೋದ್ರೆ 650 ಆಗುತ್ತೆ. ಬಿಕಾಸ್ ಅವನಿಗೆ 50 rupees ಎಕ್ಸ್ಟ್ರಾ ಗೇನ್ ಆಗಿದೆ. ಡಿವೈಡೆಡ್ ಬೈ ಎಕ್ಸ್ -2. ಅರ್ಥ ಆಯ್ತು ಅನ್ಕೋತೀನಿ. Here we took number of glass article x. Total cost is 600. Cost of 1 glass ಅಂತಂದ್ರೆ ಏನ್ ಮಾಡ್ತೀರಾ, ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ 600 ಬೈ ಎಕ್ಸ್. ಈಗ ಅದರಲ್ಲಿ 2 ಬ್ರೋಕನ್, ಸೊ ಇಟ್ ಇಸ್ ವಿ ಆರ್ -2. ನಾವು ಕಾಸ್ಟ್ ಆಫ್ ಅದರಲ್ಲಿ ಏನಾಗ್ತದೆ, ಹೋಗಿದ್ದು ಉಳಿದಿದ್ದನ್ನ ಮಾರಿದಾಗ ಈ ಗಾಟ್ 50 rupees ಗೇನಿಂಗ್ ಆರ್ ಪ್ರಾಫಿಟ್. ಸೊ ದಟ್ ಮೀನ್ಸ್ ಎಕ್ಸ್ 650 ಬೈ ಎಕ್ಸ್ -2. ಈಗ ನಾವೇನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ಕ್ವೆಶ್ಚನ್. ಈಗ ತಾನೇ ಹೇಳಿದೆ ಇಲ್ಲಿ ಎಕ್ಸ್ ಇದೆ, ಎಕ್ಸ್ -2 ಇದೆ. ಯಾವ್ದನ್ನ ಫಸ್ಟ್ ಬರೀತೀರಾ, ಎಕ್ಸ್ -2. ಹಾಗಾದ್ರೆ 650 ಡಿವೈಡೆಡ್ ಬೈ ಎಕ್ಸ್ -2, ಆಮೇಲೆ 600 ಡಿವೈಡೆಡ್ ಬೈ ಎಕ್ಸ್. ಈಗ ಇವೆರಡರ ಮಧ್ಯೆ ಏನ್ ಬರಬೇಕು ಅಂತ ಹೇಳಿದೀನಿ, ಮೈನಸ್, ವಿಚ್ ಇಸ್ ಈಕ್ವಲ್ ಟು ಹೌ ಮೆನಿ ಮೋರ್, 10 ಮೋರ್. ಸೊ 10. ಇಷ್ಟೇ ನೋಡಿ, ಈಕ್ವೇಶನ್ ಬಂದ್ಬಿಡ್ತು. ಇಲ್ಲಿವರೆಗೂ ಬರ್ಕೊಳ್ಳೋದೇ ಒಂದು ಟಾಸ್ಕ್ ನಿಮ್ಗೆ. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. LCM ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ -2 ಮಲ್ಟಿಪ್ಲೈ ಮಾಡೋಣ. 650 into x, 650x. Okay, minus 600 into x, minus 600x. Okay, minus into minus, plus 600 2s are 1200, which is equal to 10 ಆಯ್ತು. ಇಲ್ಲಿ ಸಿಂಪ್ಲಿಫೈ ಮಾಡೋಣ. 650x into 600x, 50x plus 1200 divided by x into x, x square, 2 into x minus 2x is equal 10 ಆಯ್ತು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, 10x ಸ್ಕ್ವೇರ್ minus 2 into 10, 20x is equal to 50x plus 1200. ಇದಿಷ್ಟು LHS ಬಂದ್ರೆ ಏನಾಯ್ತು, 10x ಸ್ಕ್ವೇರ್ minus 20x minus 50x minus 1200. ಈಗ ಸಿಂಪ್ಲಿಫೈ ಮಾಡೋಣ. ಫಸ್ಟ್ 10x ಸ್ಕ್ವೇರ್ ರಿಮೇನ್ಸ್ ಆಸ್ ಇಟ್ ಈಸ್, minus 20 minus 50. Observe, minus 20 minus 50, it becomes minus 70x. Okay, minus 1200 is equal to 0. ಈಗ ನೋಡಿ, ಇದನ್ನ ಇನ್ನು ಸಿಂಪ್ಲೆಸ್ಟ್ ಮಾಡಕ್ಕೆ ಐ ಆಮ್ ಡಿವೈಡಿಂಗ್ ಹೋಲ್ ಥಿಂಗ್ ಬೈ 10. 10 ಇಂದ ಡಿವೈಡ್ ಮಾಡಿದ್ರೆ ಏನಾಯ್ತು, x ಸ್ಕ್ವೇರ್
minus 7x minus 120 is equal to 0. ಈಗ ನಮ್ಗೆ ಏನು ಬಂದಿದೆ ಫ್ಯಾಕ್ಟರ್ minus 120 ಬಂದಿದೆ. ಓಕೆ, ಈಗ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ 120 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರಬೇಕು, minus 7 ಯಾವ್ದಾಗತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. 20 ನಾನಂತ ತಗೊಂಡೋದ್ರೆ 2 6 ಓಕೆ, ಅದೇ ತರ 2 30 2 15 3 ಓಕೆ 15 2 2s 4 4 2s 8. ಎಸ್ ಇಲ್ಲೇ ನೋಡಿ 15 8s 120, 15 minus 8 becomes minus 7. ಹಾಗಾದ್ರೆ ಇದು minus 15 plus 8 ಅಂತ ನಾವು ತಗೊಂಡ್ರೆ x square minus 15x plus 8x minus 120 equals 0. ಸೊ ಸ್ಪ್ಲಿಟ್ ಮಾಡ್ಕೋಣ, x ಕಾಮನ್ ತಗೊಂಡ್ರೆ ಏನಾಯ್ತು, x minus 15 plus 8 ಕಾಮನ್ ತಗೊಂಡ್ರೆ x minus 15 equals 0. So x minus 15 equals 0, x equals 15 ಆಯ್ತು. The value of x is 15. Next case, x plus 8 is equal to 0, x is equal to minus 8 ಬಂತು. So we are not considering minus 8, we are going to consider it as 15. ಅರ್ಥ ಆಗ್ತಿದೆ ಅನ್ಕೋತೀನಿ. 15 ತಗೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 600 ಡಿವೈಡೆಡ್ ಬೈ 15 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 40 ಬರುತ್ತೆ, 40. ಅದೇ 650 ಇಲ್ಲೇ ನೋಡಿ, 650 minus 30, 650 minus 13 ಅಂತ ಬಂದಾಗ ಎಷ್ಟು ಬರುತ್ತೆ ನಿಮ್ಗೆ, 50 ಬರುತ್ತೆ. 50 minus 40 you are going to get it as 10. Is it clear? Yes. ಈ ತರ ಕ್ವೆಶ್ಚನ್ ಒಂಚೂರು ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆನಾ? ಈಗ ನೋಡಿ, ದಿಸ್ ಇಸ್ ಹೋಮ್ ವರ್ಕ್ ಫಾರ್ ಯು. ಅರ್ಥ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡಿ. ಎ ಗರ್ಲ್ ಪರ್ಚೇಸ್ ಸರ್ಟೆನ್ ನಂಬರ್ ಆಫ್ ಪೆನ್ಸ್ ಫಾರ್ rupees 140 ತಗೊಳ್ತಾಳೆ. ಶಿ ಕೆಪ್ಟ್ 5 ಪೆನ್ಸ್ ಫಾರ್ ಹರ್ ಸೆಲ್ಫ್. ನೋಡಿ, ಅವಳನ್ಗೆ ಇಟ್ಕೊಂಡ್ಲು. ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿದೀನಿ, ಮೈನಸ್. ಎಸ್. ಅಂಡ್ ಸೋಲ್ಡ್ ಇಟ್ ರಿಮೈನಿಂಗ್ ಫಾರ್ 1 rupee. ಹಾಗಾದ್ರೆ ಎರಡನ್ನು ನೀವು ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ಬರಬೇಕು, 1. ಫಾರ್ ಈಚ್ ದೇರ್ ಬೈ ಗೇನಿಂಗ್ ₹10. ನೋಡಿ, ಗೇನ್ ಆಗ್ತಿದೆ. ಹಾಗಾದ್ರೆ 140 ಇರೋದೇನಾಯ್ತು, 150. ಫೈಂಡ್ ದಿ ನಂಬರ್ ಆಫ್ ಪೆನ್ಸ್ ಬ್ರಾಟ್ ಬೈ ಹರ್. Is it clear? ಹಾಗಾದ್ರೆ ಹೇಗೆ ಸ್ಟಾರ್ಟ್ ಮಾಡ್ತೀರಾ, ಜಸ್ಟ್ ಐ ಆಲ್ ಗೋಯಿಂಗ್ ಟು ಗಿವ್ ಸಮ್ ಹಿಂಟ್ಸ್. ಲೆಟ್ ನಂಬರ್ ಆಫ್ ಪೆನ್ಸ್ ಬಿ x ಅಂತ ತಗೊಳ್ಳಿ. ಟೋಟಲ್ ಕಾಸ್ಟ್ 140. ಹಾಗಾದ್ರೆ ಕಾಸ್ಟ್ ಆಫ್ 1 ಪೆನ್ 140 ಬೈ x. ಈಗ ಆ ಪೆನ್ಸಿಲ್ ಎಷ್ಟು ಅವಳಿಗೆ ಇಟ್ಕೊಂಡ್ಲು, 5. ಹಾಗಾದ್ರೆ ಏನಾಯ್ತು, ಇಲ್ಲಿ x minus 5 ಆಯ್ತು. ಓಕೆ, ಈಗ ಅಲ್ಲಿ ಟೋಟಲ್ ಕಾಸ್ಟ್ 10 rupees ಗೇನ್ ಆಗಿದೆ. ಹಾಗಾದ್ರೆ 140 becomes 150. ನಾವು ಕಾಸ್ಟ್ ಆಫ್ 1 ಪೆನ್ 150 ಡಿವೈಡೆಡ್ ಬೈ x minus 5. ಮೈನಸ್ ಇರೋದ್ರಿಂದ first you write 150 by x minus 5 minus 140 by x is equal to ಎಷ್ಟು ಬರಬೇಕು, 1. ಓಕೆ, 1 rupee ಅಂತ ಹೇಳಿ ಕಂಪೇರ್ ಮಾಡಿರೋದು. ಓಕೆ, ಟ್ರೈ ದಿಸ್ ಅಂಡ್ ಕಮೆಂಟ್ ದಿ ಆನ್ಸರ್. ಕಮೆಂಟ್ ಮಾಡಬೇಕು ಆನ್ಸರ್ ನಿಮ್ಗೆ ಎಷ್ಟು ಬಂತು, ನಂಬರ್ ಆಫ್ ಪೆನ್ಸ್ ಎಷ್ಟು ಬಂತು ಅಂತ ಹೇಳಿದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೈಪ್ ನಂಬರ್ 1 ಯೂನಿಟರಿ ಮೆಥಡ್. ನೌ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಮೆಥಡ್, ಟೈಪ್ 2 ಸ್ಪೀಡ್. ಎಸ್, ನೋಡಿ, ಸ್ಪೀಡ್ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಬಟ್ ಆಕ್ಚುಲಿ ಈಸಿ, ಸ್ಪೀಡ್ ರಿಲೇಟೆಡ್ ಕ್ವೆಶನ್ ಕೊಟ್ರಂತೂ ತುಂಬಾನೇ ಈಸಿ. ಓಕೆ, ಇಲ್ಲಿ ನೋಡ್ತಾ ಬರೋಣ. ನೋಡಿ, ಒಂದೊಂದೇ ಕ್ವೆಶನ್. ಫಸ್ಟ್ ಕ್ವೆಶನ್, ಎ ಪ್ಯಾಸೆಂಜರ್ ಟ್ರೈನ್ ಟೇಕ್ಸ್ 2 hours ಲೆಸ್. ಅರ್ಥ ಮಾಡ್ಕೊಳ್ತಾ ಹೋಗಿ. ಎ ಪ್ಯಾಸೆಂಜರ್ ಟ್ರೈನ್ ಟೇಕ್ಸ್ 2 hours ಲೆಸ್ ಫಾರ್ ಅ ಜರ್ನಿ ಆಫ್ 300 kilometer. If its speed is increased by 5 km/h from its usual speed, find its usual speed ಅಂತ ಕೇಳ್ತಿದ್ದಾರೆ. ಓಕೆ, ಈಗ ಸ್ಪೀಡ್ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಬರಬೇಕಾಗಿರೋದು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟಿದೆ, 300. ಓಕೆ, ಸ್ಪೀಡ್ ಫಸ್ಟ್ ಏನಿದೆ, ಫಸ್ಟ್ ಸ್ಪೀಡ್ ಅಲ್ಲಿ ಏನಾಗಿದೆ, ಎಕ್ಸ್. ಆಮೇಲೆ ಸ್ಪೀಡ್ ಏನಾಗಿದೆ, ಇನ್ಕ್ರೀಸ್ಡ್ ಬೈ 5 km/h ಅಂತಿದೆ. ಓಕೆ, ಈಗ ನಾನೇನಂತ ಹೇಳಿದ್ದೆ, ಯಾವ್ದನ್ನ ಕೇಳಿರ್ತಾರೋ ಅದನ್ನೇ ಎಕ್ಸ್ ಅಂತ ಬರ್ಕೋಬೇಕು. ನಾವು ಸಿ ಲೆಟ್ usual speed of, see usual, so let usual speed of passenger train be x km/h ಅಂತ ತಗೊಳ್ಳೋಣ. ಓಕೆ, ಈಗ ಸ್ಪೀಡು ಟೈಮು ಡಿಸ್ಟೆನ್ಸ್ಗೆ ನಿಮ್ಗೊಂದು ರಿಲೇಶನ್ಶಿಪ್ ಗೊತ್ತಿದೆ. ಏನು, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕೊಡ್ತೀವಿ. ಬಟ್ ಅವ್ರು ಇವಾಗ ಕಂಪೇರ್ ಮಾಡ್ತಿರೋದು ಯಾವುದಕ್ಕೆ, ಟೈಮ್ ಜೊತೆಗೆ. ಹಾಗಾದ್ರೆ ಟೈಮ್ ಇಸ್ ಈಕ್ವಲ್ ಟು ಏನಾಯ್ತು, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಈಗ ಟೈಮ್ ಏನಾಗುತ್ತೆ, ಈಗ ಟೈಮ್ ಇನ್ ದಿಸ್ ಕೇಸ್ ಅಂದ್ರೆ ಈ ಕೇಸಲ್ಲಿ ನಾವೇನಾಗುತ್ತೆ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ಇಲ್ಲೇ ಬರ್ಕೊಡಿ. ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 300 kilometer. ಇದರ ಪ್ರಕಾರ ಫಸ್ಟ್ ಕೇಸಲ್ಲಿ ಟೈಮ್ ಏನಾಗುತ್ತೆ, t1 ಅಂತ ತಗೊಳ್ಳೋಣ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ, 300 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಈಗ ಸೆಕೆಂಡ್ ಕೇಸ್ಗೆ ಹೋಗೋಣ. ಇನ್ಕ್ರೀಸ್ಡ್ ಬೈ 5 km/h ಅಂತ ಕೊಟ್ಟಿದ್ದಾರೆ. ನೋಡಿ, ಇನ್ಕ್ರೀಸ್ಡ್ ಬೈ 5 km/h ಅಂತಂದ್ರೆ ಏನಾಯ್ತು, ಸ್ಪೀಡ್ ಅವಾಗ ಏನಾಯ್ತು, x + 5 ಆಯ್ತು. ಡಿಸ್ಟೆನ್ಸ್ ವಿಲ್ ಬಿ ಸೇಮ್.
ಬಟ್ ಸ್ಪೀಡ್ ಏನಾಯ್ತು ಜಾಸ್ತಿ ಆಯ್ತು. ಅವಾಗ ಸ್ಪೀಡ್ ಜಾಸ್ತಿ ಆದ್ರೆ ನಿಮ್ ತಲೆಯಲ್ಲಿ ಇರ್ಬೇಕು ಟೈಮ್ ಕಡಿಮೆ ತಗೊಳುತ್ತೆ ರೀಚ್ ಆಗಕ್ಕೆ. ಓಕೆ, ಹಾಗಾದ್ರೆ ಅದ್ರ ಪ್ರಕಾರ ಟೈಮ್ 2 ಅಂದ್ರೆ ಏನಾಯ್ತು, ದ ಸೇಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದ ಚೇಂಜ್ ಸ್ಪೀಡ್, ದಟ್ ಈಸ್ x ಪ್ಲಸ್ 5. ಈಗ ಬ್ಲೈಂಡ್ ಮೆಥಡ್ ಹೋಗ್ತಾ ಇದೀನಿ. ಇಲ್ಲಿ x ಇದೆ, ಇಲ್ಲಿ x ಪ್ಲಸ್ 5 ಇದೆ. ಪ್ಲಸ್ ಇದ್ರೆ x ಫಸ್ಟ್ ಬರ್ದು ಆಮೇಲೆ x ಪ್ಲಸ್ 5 ಹೋಗ್ಬೇಕು. ಅದ್ರ ಪ್ರಕಾರ ಹೋಗೋದಾದ್ರೆ t1 ಮೈನಸ್ t2 ಬರ್ಬೇಕಂದ್ರೆ 300 ಡಿವೈಡೆಡ್ ಬೈ x, ಆಮೇಲೆ 300 ಡಿವೈಡೆಡ್ ಬೈ x ಪ್ಲಸ್ 5, ಎರಡರ ಮಧ್ಯೆ ಮೈನಸ್, ಇಲ್ಲೂ ಮೈನಸ್. ಹಾಗಾದ್ರೆ ಎಷ್ಟು ಬರ್ಬೇಕು, ಈಕ್ವಲ್ಸ್ 2 ಅವರ್ಸ್. ನೋಡಿ 2 ಅವರ್ಸ್ ಬರ್ಬೇಕು ಅಷ್ಟು. ವೆರಿ ಸಿಂಪಲ್. ಇದನ್ನ ಸಿಂಪ್ಲಿಫೈ ಮಾಡೋಣ. ಎಲ್ ಸಿ ಎಂ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಆಯ್ತು. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಯ್ತು, 300 ಇಂಟು ಎಕ್ಸ್ ಎಷ್ಟಾಯ್ತು, 300x ಪ್ಲಸ್ 1500 ಮೈನಸ್ 300 ಇಂಟು ಎಕ್ಸ್ 300x ಇಸ್ ಈಕ್ವಲ್ ಟು 2. ನೋಡಿ ಪ್ಲಸ್ 300 ಮೈನಸ್ 300 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿರೋದು ಏನಿದೆ, 500 ಡಿವೈಡೆಡ್ ಬೈ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, x ಇಂಟು 5 5x ಇಸ್ ಈಕ್ವಲ್ ಟು 2 ಆಯ್ತು. ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ರೆ 2x ಸ್ಕ್ವೇರ್ ಪ್ಲಸ್ 2 ಇಂಟು 5 10x ಇಸ್ ಈಕ್ವಲ್ ಟು 1500. ಸೊ ಇಲ್ಲೇನಾಯ್ತು, 2x ಸ್ಕ್ವೇರ್ ಪ್ಲಸ್ 10x ಮೈನಸ್ 1500 ಈಕ್ವಲ್ 0. ಇದನ್ನ x square plus 5x minus 750 equals 0. Now let us simplify this. So here the factor is 750 ಬಂದ್ರೆ minus 750. ಇವಾಗ ಇದಕ್ಕೆ factors find out ಮಾಡಬೇಕು. ಇಲ್ಲಿ ನೋಡಿ ಆ ತರ ಇದ್ದಾಗ you go for division, prime factor division 5 ಇಂದ. ನೋಡಿ 5 1s are 5, it is 150. Again 5 30s are, again 5 6 are. Okay, ಈಗ ನಮ್ಗೆ ಏನು ಬರಬೇಕು, ಪ್ಲಸ್ 5 ಬರಬೇಕು. ಕ್ಲಿಯರ್? ಸೊ ಇಲ್ಲಿ ನೋಡಿ 6 5s are 30, 5 5s are 25. See 30 into 25. So plus 30 minus 50. ನೋಡಿ plus 30 plus into minus minus 30 into 25 750. Plus 30 minus 25 you will get plus 5. ಹಾಗಾದ್ರೆ ಇದನ್ನ ಏನಂತ ಬರ್ಕೋಬಹುದು, x square plus 30x minus 25x minus 750 equals 0. So if you take common, x common ತಗೊಂಡ್ರೆ ಏನಾಯ್ತು, x plus 30. Here if I take minus 25, x plus 30 equals 0. So ಏನಾಯ್ತು ಇಲ್ಲಿ x plus 30, x minus 25 equals 0. Now separate ಆಗಿ x plus 30 equals 0, x is equal to minus 30. So ಇಲ್ಲಿ x minus 25 equals 0, x equals 25. ಹಾಗಾದ್ರೆ ಸ್ಪೀಡ್ ಅಂದ್ರೆ ಏನಾಗಿರ್ಬೇಕು, ಪಾಸಿಟಿವ್. ಹಾಗಾದ್ರೆ ಇಲ್ಲಿ the speed of the usual speed of passenger train is 25 kilometer per hour. 25 kilometer per hour. ಆಮೇಲೆ ಇನ್ಕ್ರೀಸ್ ಆದ್ರೆ ಏನಾಗಿದೆ, 30 ಆಗಿದೆ. ಅಷ್ಟೇನೆ, ವೆರಿ ಸಿಂಪಲ್. ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಈಸಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಬಂದ್ರೆ ಇಲ್ಲಿ 12 ಬರುತ್ತೆ ಬೈ 25. 300 ಡಿವೈಡೆಡ್ ಬೈ 25 ವಿಲ್ ಗೆಟ್ 12. 300 by 30 10. 12 minus 10 2. ಡೈರೆಕ್ಟ್ 2 ಅವರ್ಸ್ ಉಳಿಯುತ್ತೆ. ಎಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಎ ಜರ್ನಿ ಆಫ್ 192 ಕಿಲೋಮೀಟರ್, ಜರ್ನಿ ಆಫ್ 192 ಕಿಲೋಮೀಟರ್ ಬಿಟ್ವೀನ್ ಅ ಪ್ಲೇಸಸ್ ಎ ಅಂಡ್ ಬಿ ಟೇಕ್ಸ್ 2 ಅವರ್ಸ್ ಲೆಸ್. ಅಂದ್ರೆ ಇದನ್ನ ನೀವು ಫೈನಲ್ ಆಗಿ ಬರೆಯುವಂತ ನಂಬರ್ ಆಗಿರ್ಬೇಕು. ಬೈ ಅನ್ ಎಕ್ಸ್ಪ್ರೆಸ್ ಟ್ರೈನ್ ದೆನ್ ಬೈ ಪ್ಯಾಸೆಂಜರ್ ಟ್ರೈನ್. If the average speed of passenger train is 16 km hour less than that of express train, find their average speed ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಎರಡಿದೆ. ಪ್ರೀವಿಯಸ್ ಒನ್ ಅಲ್ಲಿ ಏನಾಗ್ತಿತ್ತು, ಬರೀ ಪ್ಯಾಸೆಂಜರ್ ಟ್ರೈನೇ, ಅದರದೇ ಸ್ವಲ್ಪ ಚೇಂಜ್ ಮಾಡಿದ್ರು ಸ್ಪೀಡ್. ಒಂದ್ಸರಿ ಎಕ್ಸ್ ಇತ್ತು 5 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆಯ್ತು ಅಂತ ಹೇಳಿ. ಸೊ ನಾವು ಎಕ್ಸ್ ಅಂತ ತಗೊಂಡು ಎಕ್ಸ್ ಪ್ಲಸ್ 5 ಅಂತ ಮಾಡಿದ್ವಿ. ಬಟ್ ಇಲ್ಲಿ ನಮ್ಗೆ ಎಕ್ಸ್ಪ್ರೆಸ್ ಟ್ರೈನು ಇದೆ, ಪ್ಯಾಸೆಂಜರ್ ಟ್ರೈನು ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ದಿ ಆವರೇಜ್ ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಇಸ್ 16 ಕಿಲೋಮೀಟರ್ ಪರ್ ಅವರ್ ಲೆಸ್ ದೆನ್ ದಟ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್, ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರ್ತಾರೆ ಅದನ್ನ ಎಕ್ಸ್ ಅಂತ ತಗೊಳ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಲೆಟ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್, ನೋಡಿ ಲೆಟ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಬಿ ಎಕ್ಸ್ ಅಂತ ತಗೊಳ್ಬೇಕು. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಬೇಕು. ಕ್ಲಿಯರ್? ಹಾಗಾದ್ರೆ ಪ್ಯಾಸೆಂಜರ್ ಟ್ರೈನ್ ಏನಾಗುತ್ತೆ ನೋಡಿ, ಪ್ಯಾಸೆಂಜರ್ ಟ್ರೈನ್, ಅದೇ ಪ್ಯಾಸೆಂಜರ್ ಟ್ರೈನ್ ಅಂತ ನಾವು ಹೋದ್ರೆ ಅದ್ರ ಪ್ರಕಾರ ಏನಾಯ್ತು, ಎಕ್ಸ್ಪ್ರೆಸ್ ಟ್ರೈನ್ ಗಿಂತ 16 ಕಿಲೋಮೀಟರ್ ಪರ್ ಅವರ್ ಲೆಸ್ ಅಂದ್ರೆ ಏನರ್ಥ, ಮೈನಸ್. ಹಾಗಾದ್ರೆ ಅದ್ರ ಪ್ರಕಾರ ಆದ್ರೆ ಇದೇನಾಗತ್ತೆ, ಎಕ್ಸ್ ಮೈನಸ್ 16 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಅರ್ಥ ಆಯ್ತು ಅನ್ಕೋತೀನಿ.
ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ ನ ಎಕ್ಸ್ಪ್ರೆಸ್ ಟ್ರೈನ್ ಜೊತೆ ಕಂಪೇರ್ ಮಾಡ್ತಿದ್ದಾರೆ. ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರ್ತಾರೋ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಅನ್ ಎಕ್ಸ್. ಸೊ ಹಿಯರ್ ಸ್ಪೀಡ್ ಆಫ್ ಎಕ್ಸ್ಪ್ರೆಸ್ ಟ್ರೈನ್ ಈಸ್ x ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಆಫ್ ಪ್ಯಾಸೆಂಜರ್ ಟ್ರೈನ್ ಈಸ್ x ಮೈನಸ್ 16. ಮೈನಸ್ ಯಾಕೆ ಬಂತು ಅಂತಂದ್ರೆ ಇಲ್ಲಿ ಏನಂತ ಹೇಳಿದ್ದಾರೆ, 16 ಕಿಲೋಮೀಟರ್ ಪರ್ ಅವರ್ ಲೆಸ್. ಲೆಸ್ ಅಂದ್ರೆ ಮೈನಸ್, ಮೋರ್ ಅಂತಿದ್ರೆ ಪ್ಲಸ್. ಕ್ಲಿಯರ್ ಆಯ್ತಾ? ಎಸ್. ಈಗ ಮತ್ತೆ ಇಲ್ಲಿ ಟೈಮ್ ಜೊತೆ ತಾನೇ ಕಂಪೇರ್ ಮಾಡ್ತಿರೋದು. ಈಗ ನಮ್ಗೆ ಟೈಮ್ ಬೇಕು. ಇದ್ರ ಪ್ರಕಾರ ನಾವು ಟೈಮ್ ಜೊತೆ ಹೋದ್ರೆ t1 ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಸೊ ವಾಟ್ ಇಸ್ ದ ಡಿಸ್ಟೆನ್ಸ್? 192 ಡಿವೈಡೆಡ್ ಬೈ xi. ಯಾವುದು? ಎಕ್ಸ್ಪ್ರೆಸ್ ಟ್ರೈನ್. ಇಲ್ಲಿ ಬರೋಣ. ಇಲ್ಲಿ ಬಂದ್ರೆ ಟೈಮ್ 2 ದ ಸೇಮ್ ಡಿಸ್ಟೆನ್ಸ್, ಬಟ್ ಏನಾಯ್ತು? x ಮೈನಸ್ 16 ಆಯ್ತು. ಓಕೆ, ಈಗ ಯಾವ್ದನ್ನ ಫಸ್ಟ್ ಬರ್ಕೋಬೇಕು? ಸೊ ಮೈನಸ್ ಅನ್ನ ನೋಡಿ, ಯಾವಾಗ್ಲೂ ತಿಳ್ಕೊಳ್ಳಿ, ಎಕ್ಸ್ ಪ್ಲಸ್ ಅಂತಿದ್ರೆ ಎಕ್ಸ್ ಪ್ಲಸ್ ಆಮೇಲೆ ಬರ್ಲಿ, ಎಕ್ಸ್ ಫಸ್ಟ್ ಬರ್ಕೊಳ್ಳಿ. ಅದೇ ಮೈನಸ್ ಇತ್ತು ಅಂತಿದ್ರೆ ಎಕ್ಸ್ ಮೈನಸ್ ಫಸ್ಟ್ ಬರ್ಕೋಬೇಕು. ಹಾಗಾದ್ರೆ ಅಕಾರ್ಡಿಂಗ್ ಟು ಕ್ವೆಶ್ಚನ್ t2 ಮೈನಸ್ t1 ಮಾಡಿದ್ರೆ ನಮ್ಗೆ ಎಷ್ಟು ಅವರ್ಸ್ ಉಳಿಯುತ್ತೆ? 2 ಅವರ್ಸ್. ಅದ್ರ ಪ್ರಕಾರ ಬರ್ಕೊಂಡ್ರೆ ನೋಡಿ, 192 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 16 ಮೈನಸ್ 192 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 2 ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? LCM ಏನಾಗುತ್ತೆ? x ಇಂಟು ಎಕ್ಸ್ ಮೈನಸ್ 16 ವಿಚ್ ಇಸ್ ಈಕ್ವಲ್ ಟು 192 into x 192x ಮೈನಸ್ ಅಂತ ಬಂದಾಗ ಮೈನಸ್ 192x ಮೈನಸ್ ಇಂಟು ಮೈನಸ್ 3072 ವಿಚ್ ಇಸ್ ಈಕ್ವಲ್ ಟು 2 ಆಯ್ತು. ಇಲ್ಲೇ ನೋಡಿ ಪ್ಲಸ್ 192 ಮೈನಸ್ 192 ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿರೋದು ಏನಾಯ್ತು? 3072 ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ minus 16x is equal to 2 into x square 2x square minus 2 into 16 it is 32x is equal to 3072. Okay, so ilenayitu 2x square minus 32x minus 3072 is equal to 0 bantu. So complete I'll divide this by 2 to make it simple. X square minus 16x minus 1536 is equal to 0. ಇಷ್ಟು ಬಂತು. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಬಂದಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ x ಸ್ಕ್ವೇರ್ ಮೈನಸ್ 16x ಮೈನಸ್ 1536 is equal to 0. ಈಗ ಫ್ಯಾಕ್ಟರ್ಸ್ ನೋಡಿ, ಇಲ್ಲಿ ಬಂದಿರೋದು ನಮ್ಗೆ ಏನಿದೆ? ಮೈನಸ್ 1536. ಓಕೆ, ಇಲ್ಲಿ ಮೈನಸ್ 16. ಸೊ ಅಗೇನ್ 2 9s are 18, 2 6s are 12, again 2 4s are 8, 2 8s are. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 2 2s are 4, 4 2s are 8, 8 2s are 16, 16 2s are 32. ಎಸ್, 48 32 ನಾವು ತಗೊಳ್ಬಹುದು. ನೋಡಿ 48 32 ನೋಡಿ, 48 ಅಲ್ಲಿ 32 ಹೋದ್ರೆ 16. 48 into 32 1536. ಸೊ ಇಲ್ಲಿ ಮೈನಸ್ ಇದೆ. ದ ಗ್ರೇಟರ್ ನಂಬರ್ ಮಸ್ಟ್ ಬಿ ಮೈನಸ್, ಸ್ಮಾಲರ್ ನಂಬರ್ ಮಸ್ಟ್ ಬಿ ಪ್ಲಸ್. ಹಾಗಾದ್ರೆ ಏನಾಯ್ತು ಇಲ್ಲಿ? ಎಕ್ಸ್ ಸ್ಕ್ವೇರ್ ಮೈನಸ್ 48x ಪ್ಲಸ್ 32x minus 1536 is equal to 0. So let us take the common. X common ತಗೊಂಡ್ರೆ ಏನಾಯ್ತು? x minus 48. ಇಲ್ಲಿ plus 32 common ತಗೊಂಡ್ರೆ x minus 48 is equal to 0. So x minus 48, x plus 32 is equal to 0. So simplify it. X minus 48 is equal to 0. X is equal to 48. X plus 32 is equal to 0. X is equal to minus 32. Here we are not going to consider the negative speed. So what is the speed of passenger train? So what is the speed of express train? 48. ಇಲ್ಲಿ ನೋಡಿ ನಾವು ತಗೊಂಡಿರೋದು x ಯಾವುದು? 48. So average speed of express train is 48 ಆದ್ರೆ ಪ್ಯಾಸೆಂಜರ್ ಟ್ರೈನ್ ಎಷ್ಟಾಗುತ್ತೆ? 32. ಅಷ್ಟೇ, ವೆರಿ ಸಿಂಪಲ್. ಹಾಗಾದ್ರೆ ಇದ್ರ ಪ್ರಕಾರ ಹೋದ್ರೆ ಏನಾಯ್ತು? ಎಕ್ಸ್ಪ್ರೆಸ್ ಟ್ರೈನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಎಕ್ಸ್ಪ್ರೆಸ್ ಟ್ರೈನ್ is 48 kilometer per hour. What is a passenger train? Passenger train, if you consider passenger train, it becomes 48 minus 16. So it is 32 kilometer per hour. So this is about you have to find the speed of express train, speed of passenger train. Question onchuru artha madkondu solve ಮಾಡಿದ್ರೆ ಆಯ್ತು. ಓಕೆ, ನಿಮಗೆ ಹೋಮ್ವರ್ಕ್ ಸಾಲ್ವ್ ಮಾಡಿ. ದಿಸ್ ಇಸ್ ಹೋಮ್ವರ್ಕ್ ಕ್ವೆಶ್ಚನ್. ನೋಡಿ, ಇಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಬದಲು ಫಾಸ್ಟ್ ಅಂಡ್ ಸ್ಲೋ ಟ್ರೈನ್ ಅಂತಿದೆ ಅಷ್ಟೇ. A fast train takes 3 hours less than that of slow train. ನೋಡಿ, a fast train takes 3 hours less than that of slow train. ಇದು ಟೈಮ್ ಆಯ್ತಾರೆ. ಫೈನಲ್ ಆಗಿ ನೀವು ಈಕ್ವೇಟ್ ಮಾಡ್ತೀರಲ್ಲ, 3ಗೆ ಈಕ್ವೇಟ್ ಮಾಡಿ. ಇಲ್ಲೇನು ಕೊಟ್ಟಿದ್ದಾರೆ? ಜರ್ನಿ ಆಫ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 600. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಪೀಡ್ ಆಫ್ ಸ್ಲೋ ಟ್ರೈನ್ ಇಸ್ 10 kilometer per hour ಲೆಸ್ ದಟ್ ಆಫ್ ಫಾಸ್ಟ್ ಟ್ರೈನ್. ನೋಡಿ,
ಸ್ಲೋ ಟ್ರೈನ್ ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ? ಫಾಸ್ಟ್. ಹಾಗಾದ್ರೆ ಫಾಸ್ಟ್ ಟ್ರೈನ್ ಏನಂತ ಆಗುತ್ತೆ? ಎಕ್ಸ್ ಆಗುತ್ತೆ. ಹಾಗಾದ್ರೆ ಸ್ಲೋ ಟ್ರೈನ್ ಏನಾಗುತ್ತೆ? ಎಕ್ಸ್ ಮೈನಸ್ 10. ಹಾಗಾದ್ರೆ ಒಂದ್ಸರಿ 600 ಡಿವೈಡೆಡ್ ಬೈ ಎಕ್ಸ್, ಇನ್ನೊಂದ್ಸರಿ 600 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 10. ಹಾಗಾದ್ರೆ ಫಸ್ಟ್ ಏನ್ ಬರ್ಕೋತೀರಾ? ಮೈನಸ್ ಬರಬೇಕು. ಎಕ್ಸ್ ಅವೆರಡರ ಮಧ್ಯೆ ಸಬ್ಟ್ರಾಕ್ಷನ್ ವಿಚ್ ಇಸ್ ಈಕ್ವಲ್ ಟು 3 hours. ಸಿಂಪ್ಲಿಫೈ ಮಾಡಿ ನನಗೆ ಫೈನಲ್ ಆನ್ಸರ್ ನೀವು ಕಮೆಂಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಟೈಪ್ 2 ಸ್ಪೀಡ್ ರಿಲೇಟೆಡ್ ಕ್ವೆಶ್ಚನ್. ಕಮಿಂಗ್ ಫಾರ್ ದ ಲಾಸ್ಟ್ ಟೈಪ್, ನಾನು ಹೇಳ್ಕೊಡ್ತಾ ಇರೋಂಥ ಈ ಸೆಷನ್ ಅಲ್ಲಿ ಹೇಳ್ಕೊಡ್ತಾ ಇರೋಂಥ ಲಾಸ್ಟ್ ಟೈಪ್. ಮ್ಯಾಮ್ ಇಷ್ಟೇನಾ, ಇದನ್ ಬಿಟ್ಟು ಕೇಳೋದಿಲ್ವಾ ಅನ್ನೋ ಡೌಟ್ ಇರಬಹುದು. ಬಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು ವಿಡಿಯೋನ ಹಾಕಿರ್ತೀನಿ ಲಿಂಕು. ಆ ವಿಡಿಯೋ ಈಗ ಆಲ್ರೆಡಿ ನಾನು ಚಾಪ್ಟರ್ ವೈಸ್ ಹೇಳ್ಕೊಡ್ಬೇಕಾದ್ರೆ ಅಲ್ಲೊಂದಷ್ಟು ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಹೇಳ್ಕೊಟ್ಟಿದ್ದೆ. ಒಂದ್ಸರಿ ಆ ವಿಡಿಯೋನ ಕೂಡ ರೆಫರ್ ಮಾಡಿ. ಅಲ್ಲಿ ಇದನ್ ಬಿಟ್ಟು ಬೇರೆ ನಂಬರ್ಸ್ ಅಂದ್ರೆ ಬೇರೆ ವ್ಯಾಲ್ಯೂಸ್ ಅಥವಾ ಬೇರೆ ಪ್ಯಾಟರ್ನ್ ಇರೋದನ್ನ ರೆಫರ್ ಮಾಡಬಹುದು. ಬಿಕಾಸ್ ಅಲ್ಲಿ ನಾನು ಕೆಲವೊಂದು 2 ಡಿಜಿಟ್ ನಂಬರ್ಸ್ ಏಜ್ ರಿಲೇಟೆಡ್ ಆಗಿ ಕೊಟ್ಟಿದ್ದೀನಿ, ಅದನ್ನ ಒಂದ್ಸರಿ ರೆಫರ್ ಮಾಡಿ. ಬಟ್ ನನ್ನ ಪ್ರಕಾರ ಈ 3 ಟೈಪ್ಸ್ ಅಲ್ಲೇ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿ ನಾನು ಗೆಸ್ ಮಾಡಿರೋದು. ಓಕೆ, ಈಗ ಟೈಪ್ 3 ಅಂತ ಹೋದ್ರೆ ಮೋಟಾರ್ ಬೋಟ್. ಓಕೆ, ಏನಿದು ಮೋಟಾರ್ ಬೋಟ್? ನೋಡಿ, ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಈ ವರ್ಡ್ಸ್ ಅಲ್ಲಿ ನಿಮ್ಗೆ ಕೆಲವೊಂದು ಪರ್ಟಿಕ್ಯುಲರ್ ವರ್ಡ್ಸ್ ಬರುತ್ತೆ. ಅಪ್ ಸ್ಟ್ರೀಮ್ ಅನ್ನೋ ವರ್ಡ್ ಬರುತ್ತೆ, ಡೌನ್ ಸ್ಟ್ರೀಮ್ ಅನ್ನೋ ವರ್ಡ್ ಬರುತ್ತೆ. ಓಕೆ, ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ಅಂತ ಹೇಳಿ. ಏನಿದು ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತ ಹೇಳೋದಾದ್ರೆ, ಅಪ್ ಸ್ಟ್ರೀಮ್ ಅಂತಂದ್ರೆ ಯಾವ ಕಡೆ ಬೋಟ್, ನೋಡಿ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಬೋಟ್ ಹೋಗ್ತಿದೆ, ಬಟ್ ಸ್ಟ್ರೀಮ್ ಅಥವಾ ವೇವ್ಸ್ ನಾವೇನಂತ ಕರಿತೀವಿ, ಈ ಡೈರೆಕ್ಷನ್ ಅಲ್ಲಿ ಬರ್ತಿದ್ರೆ, ನೋಡಿ ಈ ಕಡೆ ಡೈರೆಕ್ಷನ್ ಅಲ್ಲಿ ಬರ್ತಿದ್ರೆ ಇಟ್ ಇಸ್ ಸೋ ಡಿಫಿಕಲ್ಟ್, ನಿಮ್ಗೆ ಹೋಗಕ್ಕೆ ಕಷ್ಟ ಆಗ್ತಿರುತ್ತೆ. ಅಂತ ಕೇಸಲ್ಲಿ ಏನಾಗ್ತಿರುತ್ತೆ? ದ ಸ್ಪೀಡ್ ಇಸ್ ಮೈನಸ್, ಸಬ್ಟ್ರಾಕ್ಟ್ ಆಗ್ತಿರುತ್ತೆ, ಮೈನಸ್. ಸೊ ಇಂಥ ಕೇಸಸ್ ಅಲ್ಲಿ ಸ್ಪೀಡ್ ಏನಾಗ್ತಿರುತ್ತೆ? ಮೈನಸ್. ಇದು ಏನಾಯ್ತು? ಅಪ್ ಸ್ಟ್ರೀಮ್ ಆಯ್ತು. ಅದೇ ಡೌನ್ ಸ್ಟ್ರೀಮ್ ಅಂದ್ರೆ ಬೋಟ್ ಯಾವ ಕಡೆ ಹೋಗ್ತಿರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ವೇವ್ಸ್ ಹೋಗ್ತಾ ಇರೋದು. ಅವಾಗ ಏನಾಗುತ್ತೆ? ಸ್ಪೀಡ್ ಆಡಪ್ ಆಗುತ್ತೆ. ಅಂದ್ರೆ ನೀವು ಹೋಗ್ತಾ ಇರೋ ಸ್ಪೀಡು ಜೊತೆಗೆ ಫ್ಲೋ, ಆ ಬೋಟ್ ಈಸಿಯಾಗಿ ಮೂವ್ ಆಗಕ್ಕೆ ಸ್ಟಿಲ್ ಅಲ್ಲೂ ಬರ್ತಾ ಇರುವಂತ ವೇವ್ಸ್ ಈಸಿಯಾಗಿ ಸ್ಪೀಡ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಇವೆರಡು ನೆನ್ಪಿಟ್ಕೊಳ್ಳಿ. ಅಪ್ ಸ್ಟ್ರೀಮ್ ಅಂದ್ರೆ ದ ಸ್ಪೀಡ್ ಈಸ್ ಗೋಯಿಂಗ್ ಟು ಸಬ್ಟ್ರಾಕ್ಟೆಡ್. ಡೌನ್ ಸ್ಟ್ರೀಮ್ ನೋಡಿ, ಡೌನ್ ಸ್ಟ್ರೀಮ್ ಅಂತ ಕೊಟ್ರೆ ದ ಸ್ಪೀಡ್ ಇಸ್ ಆಡೆಡ್. ಅದ್ರ ಪ್ರಕಾರ ನಿಮ್ಗೆ ಇಲ್ಲೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಇದೊಂದು ಸಿಂಪಲ್ ಟ್ರಿಕ್ಸ್ ಫಾರ್ಮುಲಾ ಈ ಲೆಸನ್ಗೆ. ಏನಪ್ಪಾ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್, ಬಿಕಾಸ್ ಸ್ಪೀಡ್ ಅಂದ ತಕ್ಷಣ ನಿಮ್ಗೆ ಡಿಸ್ಟೆನ್ಸ್ ಬರೋದಲ್ವಾ. ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಟಿಲ್ ವಾಟರ್, ನೋಡಿ ಎರಡು ಸ್ಪೀಡ್ ಅನ್ನ ನೀವು ನೋಡ್ಬೇಕಾಗತ್ತೆ. ಸ್ಟಿಲ್ ವಾಟರ್ ಸ್ಪೀಡು ಮತ್ತೆ ಸ್ಪೀಡ್ ಆಫ್ ಸ್ಟ್ರೀಮ್ ಅಂತ ಕೊಡ್ತಾರೆ, ಎರಡು ಕೊಡ್ತಾರೆ. ಒಂದ್ಸರಿ ಇದನ್ನ ಕೊಟ್ಟು ಇದನ್ನ ಕೇಳ್ಬಹುದು, ಅಥವಾ ಕೆಲವೊಂದು ಟೈಮು ಸ್ಟ್ರೀಮ್ ಕೊಟ್ಟು ಸ್ಟಿಲ್ ವಾಟರ್ನ ಕೇಳಬಹುದು. ಹೇಗೆ ಕೊಟ್ರು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಈಸಿಯೆಸ್ಟ್ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. ನೋಡಿ ಇಲ್ಲಿ ಡಿಸ್ಟೆನ್ಸ್ ಬೈ, ಯಾವಾಗ್ಲೂ ಫಸ್ಟ್ ಸ್ಟಿಲ್ ವಾಟರ್ ಬೇಕು, ನಿಂತಿರೋ ನೀರು. ಓಕೆ, ದೆನ್ ಯು ಹ್ಯಾವ್ ಟು ಕಮ್ ಫಾರ್ ಸ್ಟ್ರೀಮ್. ನೋಡಿ ಸ್ಟ್ರೀಮ್ ಜೊತೆ ಬರಬೇಕು. ನೋಡಿ ಅಪ್ ಸ್ಟ್ರೀಮ್ ಆದ್ರೆ ಮೈನಸ್ ಬರುತ್ತೆ, ಅದೇ ಇದು ಅಪ್ ಸ್ಟ್ರೀಮ್ ಆಯ್ತು. ನೋಡಿ ಇದು ಅಪ್ ಸ್ಟ್ರೀಮ್ ಆದ್ರೆ ಡಿಸ್ಟೆನ್ಸ್ ಬೈ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಅದೇ ಡೌನ್ ಸ್ಟ್ರೀಮ್ ಆದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಟಿಲ್ ವಾಟರೇ ಫಸ್ಟ್ ಬರ್ಬೇಕು. ನೋಡಿ ಯಾವ್ದಾದ್ರು ಕೇಳಿ ಅವರು, ಸ್ಟಿಲ್ ವಾಟರ್ ಫೈಂಡ್ ಔಟ್ ಮಾಡಿ, ಸ್ಪೀಡ್ ಆಫ್ ಸ್ಟಿಲ್ ವಾಟರ್ ಅಂತನಾದ್ರೂ ಕೇಳಿ, ಸ್ಪೀಡ್ ಆಫ್ ಸ್ಟ್ರೀಮ್ ಅಂತನಾದ್ರೂ ಕೇಳಿ. ಬಟ್ ಯಾವುದೇ ಕೊಟ್ರು ನೀವು ಫಸ್ಟ್ ಸ್ಟಿಲ್ ವಾಟರೇ ಫಸ್ಟ್ ಬರ್ಕೋಬೇಕು. ಪ್ಲಸ್ ಆಗತ್ತೆ. ನೋಡಿ ಡೌನ್ ಸ್ಟ್ರೀಮ್ ಆಗಿರೋದ್ರಿಂದ ಪ್ಲಸ್ ಸ್ಟ್ರೀಮ್ ಆಗಬೇಕು. ನೋಡಿ ಇದನ್ನ ಈ ಕೇಸನ್ನ ಒಂಚೂರು ನೋಡ್ಕೋಬೇಕು. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಿದೀನಿ ನೋಡಿ. ಇಲ್ಲಿ ಮೋಟಾರ್ ಬೋಟ್ ಅನ್ನ ಬಂದ್ರೆ ಎರಡು ಕೀವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಂದ್ರೆ ಸಬ್ಟ್ರಾಕ್ಷನ್ ಅಂತ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಅಲ್ಲಿ ಸ್ಪೀಡ್ ಮೈನಸ್ ಆಗುತ್ತೆ, ಬಿಕಾಸ್ ಬೋತ್ ಆರ್ ಗೋಯಿಂಗ್ ಆಪೋಸಿಟ್ ಡೈರೆಕ್ಷನ್. ಡೌನ್ ಸ್ಟ್ರೀಮ್ ಅಂದ್ರೆ ಪ್ಲಸ್ ಅಂತ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಬೋತ್ ಆರ್ ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಯಾವುದು? ಬೋಟ್ ಅಂಡ್ ದ ಸ್ಟ್ರೀಮ್. ಫೈಂಡ್ ದ ಸ್ಪೀಡ್ ಆಫ್ ಸ್ಟಿಲ್ ವಾಟರ್ ಆರ್ ಸ್ಪೀಡ್ ಆಫ್ ಸ್ಟ್ರೀಮ್, ಎರಡರಲ್ಲಿ ಒಂದನ್ನ ಕೇಳ್ತಾರೆ. ಅದಕ್ಕೆ ನಾನೊಂದು ಜನರಲ್ ಫಾರ್ಮುಲಾ ಕೊಟ್ಟಿದ್ದೀನಿ. ಇದು ಡಿಸ್ಟೆನ್ಸ್, ಸ್ಪೀಡ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಬೈ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್ ವೆನ್ ಇಟ್ ಇಸ್ ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್. ಈಗ ಇವೆರಡರ ಮಧ್ಯೆ ಹೋಗಿ ವಾಪಸ್ ಅದೇ ಡೈರೆಕ್ಷನ್ ಅಲ್ಲೇ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ದ ಮೋಟಾರ್ ಬೋಟ್ ಗೋಸ್ 20 ಕಿಲೋಮೀಟರ್ ಅಪ್ ಸ್ಟ್ರೀಮ್, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಡೈರೆಕ್ಷನ್ ಅಂತ ಕೊಟ್ರೆ ಇವೆರಡರ ಮಧ್ಯೆ ಪ್ಲಸ್ ಬರುತ್ತೆ. ಆಯ್ತಾ? ಇಲ್ಲ ಈ ತರ ಕೊಟ್ಟಿಲ್ಲ, ಅವೆರಡರ ಮಧ್ಯೆ ಹೋಗಿ ಬರೋದ್ರಲ್ಲಿ 2 hours ಉಳಿದಿದೆ, ಮೈನಸ್ ಲೆಸ್ ಅಂತ ಕೊಟ್ಟಾಗ ಇವೆರಡರ ಮಧ್ಯೆ ಮೈನಸ್. ಈ ಕ್ವೆಶನ್ಸ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕೀನಾಗಿ ಅಬ್ಸರ್ವ್ ಮಾಡಿ ಕ್ವೆಶನ್ಸ್ ನ, ಬಿಕಾಸ್ ಇಂಥದನ್ನ ನಾನು ಹೇಗಂದ್ರಂಗೆ ಹೇಳಕ್ ಆಗಲ್ಲ. ಓಕೆ, ಯಾವುದೇ ಇದ್ರಲ್ಲಿ ಒಂದು ಬ್ಲೈಂಡ್ ಮೆಥಡ್ ಅಂತಿಲ್ಲ. ಅದಕ್ಕಾಗಿ ನಾನು ಕೆಲವೊಂದು ಟರ್ಮ್ಸ್ ನ ಕೊಡ್ತಾ ಇದ್ದೀನಿ. ಓಕೆ, ಬಟ್ ಇದನ್ನ ನೋಡ್ಕೊಳ್ಳಿ. ಅಪ್ ಸ್ಟ್ರೀಮ್ ಅಂದ್ರೆ ಸ್ಟಿಲ್ ವಾಟರ್. ನೋಡಿ ಎರಡರಲ್ಲೂ ಬರ್ಬೇಕಾಗಿರೋದು ಸ್ಟಿಲ್ಲೇ.
ಯಾವ ತರ ಕ್ವೆಶ್ಚನ್ ಆದ್ರೂ ಕೊಡ್ಲಿ, ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್ ಫಾರ್ ಅಪ್ಸ್ಟ್ರೀಮ್, ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್ ಫಾರ್ ಡೌನ್ ಸ್ಟ್ರೀಮ್. ಬಟ್ ಅವೆರಡು ಹೋಗಿ ವಾಪಸ್ ಬಂದಿದ್ದಾರೆ ಅಂದಾಗ ಅವೆರಡರ ಮಧ್ಯೆ ಪ್ಲಸ್ ಬರುತ್ತೆ. ಇಲ್ಲ ಅವೆರಡರ ಮಧ್ಯೆ ಹೋಗಿರೋದ್ರಲ್ಲಿ 2 ಅವರ್ಸ್ ಲೆಸ್ 2 ಅವರ್ಸ್ ಮೋರ್ ಅಂತ ಬಂದಾಗ ಮೈನಸ್ ಬರುತ್ತೆ. ಕ್ವೆಶ್ಚನ್ ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಈ ಕ್ವೆಶ್ಚನ್ ನೋಡಿ, ಎ ಮೋಟಾರ್ ಬೋಟ್ ಗೋಸ್ ಡೌನ್ ದ ಸ್ಟ್ರೀಮ್. ನೋಡಿ ಫಸ್ಟ್ ಏನ್ ಹೋಗ್ತಿದೆ, ಡೌನ್ ದ ಸ್ಟ್ರೀಮ್ ಹೋಗ್ತಿದೆ. ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್. ಅಗೇನ್ ರಿಟರ್ನ್ಸ್ ಟು ದ ಸೇಮ್ ಪಾಯಿಂಟ್. ನೋಡಿ ಹೋಗ್ಬೇಕಾದ್ರೆ ಡೌನ್ ಇತ್ತು ಅನ್ನೋದಾದ್ರೆ ಬರ್ಬೇಕಾದ್ರೆ ಅಪ್ಸ್ಟ್ರೀಮ್ ಇರಲೇಬೇಕು. ಇಟ್ ಇಸ್ ಅಂಡರ್ಸ್ಟುಡ್ ದಟ್. ಅಲ್ಲಿ ಹಂಗಾಗಿ ಮ್ಯಾಮ್ ಇಲ್ಲಿ ಅಪ್ಸ್ಟ್ರೀಮ್ ಕೊಟ್ಟಿಲ್ವಲ್ಲ ಅಂತ ಅನ್ಕೋಬಾರ್ದು. ಎ ಮೋಟಾರ್ ಬೋಟ್ ಗೋಸ್ ಡೌನ್ ದ ಸ್ಟ್ರೀಮ್ 30 ಕಿಲೋಮೀಟರ್ and again returns to the starting point in a total time of 4 hours and 30 minutes. If the speed of stream, ನೋಡಿ ಸ್ಪೀಡ್ ಆಫ್ ಸ್ಟ್ರೀಮ್ ಕೊಟ್ಟಿದ್ದಾರೆ, ಫೈಂಡ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ ಕೇಳ್ತಾರೆ. ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಫಸ್ಟ್ ನೋಡಿ ಡೌನ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಓಕೆ, ಡೌನ್ ಸ್ಟ್ರೀಮ್ ಅಂದ್ರೆ ಏನಂತ ಬರ್ಕೋತೀರಾ? ಡಿಸ್ಟೆನ್ಸ್. ನೋಡಿ ಡಿಸ್ಟೆನ್ಸ್ ಅಂದ್ರೆ ಏನಾಯ್ತು? 30 ಡಿವೈಡೆಡ್ ಬೈ ಸ್ಟಿಲ್ ವಾಟರ್ ಫಸ್ಟ್ ಬರಬೇಕು. ನೋಡಿ ಹೇಗೆ ಮ್ಯಾಮ್, ಸ್ಟಿಲ್ ವಾಟರ್ ಕೊಟ್ಟಿಲ್ವಲ್ಲ, ಅದನ್ನೇ ಎಕ್ಸ್ ಅಂತ ನೀವು ತಗೊಳ್ಬೇಕು. ಆದ್ರೆ ಇದಕ್ಕಿಂತ ಮುಂಚೆ ಲೆಟ್ ಯಾವ್ದು ಕೇಳಿರ್ತಾರೆ ಅದನ್ನ ಎಕ್ಸ್ ಅಂತ ಬರ್ಕೊಳ್ಳಿ. ಲೆಟ್ ಸ್ಪೀಡ್ ಆಫ್ ಸ್ಟಿಲ್ ವಾಟರ್, ನೋಡಿ ಸ್ಟಿಲ್ ವಾಟರ್ ಬಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಈಗ ಡೌನ್ ಸ್ಟ್ರೀಮ್ ಅಂದ್ರೆ ನಾನು ಅಂತ ಹೇಳಿದೀನಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಟಿಲ್ ವಾಟರ್ ಪ್ಲಸ್ ಡೌನ್ ಆಗಿರೋದ್ರಿಂದ ಪ್ಲಸ್. ಹಾಗಾದ್ರೆ ಎಕ್ಸ್ ಪ್ಲಸ್ ಸ್ಟ್ರೀಮ್ ದ ಸ್ಪೀಡ್ ಎಷ್ಟು? 5. ಅದೇ ತರ ಅಪ್ ಸ್ಟ್ರೀಮ್ಗೆ ಹೋಗೋಣ. ಅಪ್ ಸ್ಟ್ರೀಮ್ ಅಂದ್ರೆ ದ ಸೇಮ್ ಡಿಸ್ಟೆನ್ಸ್, ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಈಗ ಹೋಗಿ ಒಟ್ಟಿಗೆ ಬಂದು ಟೋಟಲ್ ಟೈಮ್ ನೋಡಿ, ಇಲ್ಲಿ ಟೋಟಲ್ ಅಂತಂದ್ರೆ ಏನಾಗ್ಬೇಕು? ಅವೆರಡರ ಮಧ್ಯೆ ಪ್ಲಸ್ ಆಗ್ಬೇಕು. ಅದ್ರ ಪ್ರಕಾರ ಅಕಾರ್ಡಿಂಗ್ ಟು ಕ್ವೆಶ್ಚನ್ 30 divided by x plus 5 plus 30 divided by x minus 5 is equal to ಎಷ್ಟು ಅವರ್ಸ್? ಇಲ್ಲಿ ನೋಡಿ ಕಂಪ್ಲೀಟ್ ನಾವು ಇಲ್ಲಿ ಅವರ್ಸ್ಗೆ ಕನ್ವರ್ಟ್ ಮಾಡಬೇಕು. ನೋಡಿ 4 ಅವರ್ಸ್ 30 ಮಿನಿಟ್ಸ್ ಅಂತಂದ್ರೆ ಏನಂತ ಬರಿಬಹುದು? ಅವರ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ 30/60. ಇಲ್ಲೇ ನೋಡಿ 0 0 ಕ್ಯಾನ್ಸಲ್, 1s are 2s are 4.5 ಆಯ್ತು. ಇದನ್ನ ನಾವು ಫ್ರಾಕ್ಷನ್ಸ್ ನೋಡಿ 2 4s are 8, 8 plus 1 9, ಸೊ 9/2 ಆಯ್ತು. ಇಲ್ಲೇ ನೋಡಿ 4 hours 30 minutes, 30/60. So you got 1/2. 4 1/2 ಅಂತಂದಾಗ ಏನಾಯ್ತು? 2 4s are 8, 8 plus 1 9/2. So now let us go for LCM. LCM ಏನಾಯ್ತು? x plus 5 into x minus 5 multiply 30 into x, 30x minus 5 3s are 15, so 150. 30 into x plus 30x minus 150 is equal to 9/2. ನೋಡಿ plus 150 minus 150 cancel, 30x plus 30x 60x. ಇಲ್ಲಿ ನೋಡಿ ಇವೆರಡು ಹೇಗಿದೆ? a plus b into a minus b, that means a square minus b square. x square minus 5 square ಅಂದ್ರೆ ಎಷ್ಟಾಯ್ತು? 25 is equal to 9/2. let us cross multiply. 9 into x 9x square minus 25 9s are, so 25 9s are, it is 225 is equal to 60 into 2 120 x ಆಯ್ತು. ಇದು ಕಂಪ್ಲೀಟ್ ಈ ಕಡೆಗೆ ಬಂದ್ರೆ ಏನಾಯ್ತು? 9x square minus 120x minus 225 is equal to 0. by 3 ಇಂದ ಡಿವೈಡ್ ಮಾಡೋಣ. ಇಲ್ಲೇ ನೋಡಿ 3 9 ಅಂದ್ರೆ 3x square minus 40x minus 75 equals 0. ಸೊ ಈಗ ಬಂತು, ಇದನ್ನ ಸಾಲ್ವ್ ಮಾಡಿದ್ರೆ ಏನಾಯ್ತು? 3x square 40x minus 75 equals 0. 7 it is minus 225. ಸೊ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದ್ರೆ ಏನಾಯ್ತು? 25 ಇಂದ ಡಿವೈಡ್ ಮಾಡಿದ್ರೆ 5 4s are 5s are 45 5 ತಗೊಳ್ಬಹುದು ನಾವಿಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ 45 5s are 225. ಸೊ minus 40 plus 5 we will get minus 40. ಸೊ ಇಲ್ಲಿ ಏನಾಯ್ತು? 3x square minus 45x plus 5x minus 75 equals 0. if I consider 3x common, ನೋಡಿ 3x common ತಗೊಂಡ್ರೆ x minus 15 ಆಯ್ತು, plus 5 common ತಗೊಂಡ್ರೆ x minus 15 equals 0. so 3x plus 5 x minus 15 equals 0. so ಇಲ್ಲಿ ಏನಾಯ್ತು? 3x plus 5 equals 0 is equal to minus 5, x is equal to minus 5/3 ಆಯ್ತು. ಇಲ್ಲಿ here x minus 15 equals 0, x is equal to 15. so here the speed of, ನೋಡಿ speed of still water is 15 kilometer per hour. is it clear? ಇಲ್ಲಿ ಅಬ್ಸರ್ವ್ ಮಾಡಿ, speed of still water is 15 kilometer per hour. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ನಾವು x ಗೆ 15 ಕೊಟ್ರೆ 30, ಇಲ್ಲೇ ನೋಡಿ 30 if I divide it by 20, 30/20 will get 3/2
plus 30 by 10 it is 3. 3 by 2 plus 3 and the 9 by 2. Is it clear? A motor boat whose speed is 18 km per hour in still water. ನೋಡಿ ಈಗ motor boat still water ಕೊಟ್ಬಿಟ್ಟಿದೆ. It takes 1 hour less for to go. So this is go 24 km upstream, then to go return downstream to the same point. Find the speed of stream. ಇಲ್ಲಿ ನೋಡಿ total ಅಂತ ಹೇಳಿದಾರ. Any total there? ಅರ್ಥ ಮಾಡ್ಕೊಳ್ಳಿ. ಎ ಮೋಟಾರ್ ಬೋಟ್ whose speed is 18 km per hour in still water takes 1 hour more to go 24 km upstream, then to return downstream to the same point. ಇಲ್ಲಿ ಟೋಟಲ್ ಅಂತ ಹೇಳಿಲ್ಲ. takes 1 hour less, 1 hour more ಈ ತರ ಕೊಟ್ಟಿದ್ದಾರೆ. ಇಂಥ ಕೇಸಸ್ ಅಲ್ಲಿ ಫಸ್ಟ್ ಲೆಟ್ ಅಸ್ ಗೋ ಫಾರ್ ಅಪ್ಸ್ಟ್ರೀಮ್ ಹೋಗೋಣ. ಓಕೆ, ಈಗ ಯಾವ್ದನ್ನ ಕೇಳಿದಾರೆ ಅದನ್ನ ಎಕ್ಸ್ ಅಂತ ತಗೊಳ್ಬೇಕಲ್ವಾ. ಲೆಟ್ speed of stream, ನೋಡಿ let speed of stream is equal to x kilometer per hour. Now upstream, let us go for upstream. Upstream ಅಂತಂದ್ರೆ ಏನಾಯ್ತು, ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಟಿಲ್ ವಾಟರ್ ಅಲ್ವಾ. ಫಸ್ಟ್ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್, ಅದ್ರ ಪ್ರಕಾರ ಹೋದ್ರೆ ಡಿಸ್ಟೆನ್ಸ್ ಇಸ್ 24, ಸ್ಟಿಲ್ ವಾಟರ್ ಇಸ್ 18 ಮೈನಸ್ ಎಕ್ಸ್ ಆಯ್ತು. ಅಪ್ಸ್ಟ್ರೀಮ್ ಮೈನಸ್. ಅದೇ ತರ ಡೌನ್ ಸ್ಟ್ರೀಮ್ ಅಂತ ಹೋದ್ರೆ ಏನಾಯ್ತು, ಅದ ಸೇಮ್ 24 18 ಪ್ಲಸ್ ಎಕ್ಸ್ ಆಯ್ತು. ಈಗ ನಾವು ವಿ ಹ್ಯಾವ್ ಟು ಅಕಾರ್ಡಿಂಗ್ ಟು ಕ್ವೆಶ್ಚನ್ ಹೇಳಿ ಮೈನಸ್ ಆರ್ ಪ್ಲಸ್. ಮೈನಸ್ ಬಿಕಾಸ್ ಇಲ್ಲಿ ಹೇಳಿರೋದು ಫಸ್ಟ್ ಅಪ್ ಸ್ಟ್ರೀಮ್ ದೆನ್ ಟು ರಿಟರ್ನ್. ಹಾಗಾದ್ರೆ 24 ಡಿವೈಡೆಡ್ ಬೈ 18 ಮೈನಸ್ ಎಕ್ಸ್. ಓಕೆ, 4 ಡಿವೈಡೆಡ್ ಬೈ 18 ಪ್ಲಸ್ ಎಕ್ಸ್. ಬಟ್ ಇವೆರಡರ ಮಧ್ಯೆ ಮೈನಸ್ ಬರಬೇಕು ವಿಚ್ ಇಸ್ ಈಕ್ವಲ್ ಟು 1. ಯಾಕಂದ್ರೆ ಟುಗೆದರ್ ಟೋಟಲ್ ಟೈಮ್ ಅಂತ ಕೊಟ್ಟಿಲ್ಲ. They gave that one takes 1 hour more ಅಂತಂದ್ರೆ ಉಳಿಯುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇಫ್ ಐ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, LCM 18 minus x into 18 plus x is equal to 24, 32 plus 24x. ಇಲ್ಲಿ ನೋಡಿದ್ರೆ minus 24 into 18 it is minus 432 plus 24x is equal to 1. ಇಲ್ಲಿ ನೋಡಿ plus 432 minus 432 cancel, 24x 48x. ಇಲ್ಲೇನಾಯ್ತು 18 square minus x square is equal to 1. So 18 square ಅಂದ್ರೆ ಎಷ್ಟಾಯ್ತು, 324 minus x square is equal to 1. 8x is equal to 324 minus x square. Complete ಈ ಕಡೆಗೆ ಬಂತು ಅಂದ್ರೆ if I take to the LHS, x square plus 48x minus 324 equals 0. ನೋಡಿ x square plus 48x minus 324 is equal to 0. If I solve this, x square plus 48x minus 324 equals 0 ಅಂತ ಸಾಲ್ವ್ ಮಾಡಿದ್ರೆ, so if I find the factors for 324, okay, so ನೋಡಿ ಇಲ್ಲಿ 3 divide ಮಾಡಿದ್ರೆ 2 ಇಂದ 2 1s are 6 are 2s are again 2 8s are 16, 2 1s are 2, 3 27s are 3 9s are 3 3s are. Okay, 3 2s are 6, 3 3s are 9, 9 3s are 27, 27 2s are 54. Yes, 54 6 ನೋಡಿ. So here plus 48, so plus 54 minus 6. ಅದರ ಪ್ರಕಾರ ಬರೆದ್ರೆ ನೋಡಿ x square plus 54x minus 6x minus 324 equals 0. If we split x ತಗೊಂಡ್ರೆ x plus 54 minus 6 ಕಾಮನ್ ತಗೊಂಡ್ರೆ x plus 54 equals 0. x plus 54 equals 0, x is equal to minus 54. x minus 6 equals 0, x is equal to plus 6 ಆಯ್ತು ನೋಡಿ ಇಷ್ಟು. ಸೊ ಹಾಗಾದ್ರೆ we are not going to consider minus, so 6 will be the speed of stream. ಇಲ್ಲೇನಾಗ್ತದೆ, what is the speed of stream? 6 ಆಗುತ್ತೆ. is it clear? ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅಪ್ಸ್ಟ್ರೀಮ್ ಆದ್ರೆ ಮೈನಸ್ ಇರಬೇಕು. ಯಾವ ಮೈನಸ್? ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಆದ್ರೆ ಪ್ಲಸ್, ದಟ್ ಈಸ್ ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್. ಯಾವ್ದಾದ್ರೂ ಕೇಳಿರ್ಲಿ, ಕನ್ಸಿಡರ್ ದಟ್ ಅನ್ ಎಕ್ಸ್, ಅನದರ್ ದೇ ವಿಲ್ ಗಿವ್ ಅದರ್ ವ್ಯಾಲ್ಯೂ. ಸ್ಟ್ರೀಮ್ ಕೊಟ್ಟು ಸ್ಟಿಲ್ ವಾಟರ್ ಕೇಳ್ಬೋದು ಅಥವಾ ಸ್ಟಿಲ್ ವಾಟರ್ ಕೊಟ್ಟು ಸ್ಟ್ರೀಮ್ ಕೇಳ್ಬೋದು. ಸ್ವಲ್ಪ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಇದನ್ನ ನೀವು ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಎ ಮೋಟಾರ್ ಬೋಟ್ ಗೋಸ್ 10 ಕಿಲೋಮೀಟರ್ ಅಪ್ಸ್ಟ್ರೀಮ್ ಹೋಗುತ್ತೆ. ರಿಟರ್ನ್ ಬ್ಯಾಕ್ಸ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ 55 ಮಿನಿಟ್ಸ್. ನೋಡಿ ಇಲ್ಲಿ ಟೋಟಲ್ ಇದು ಟೋಟಲ್ ಟೈಮ್ ಇದು. ಹಾಗಾದ್ರೆ ನೀವು 55 ಮಿನಿಟ್ಸ್ ನ ಅವರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ದೆನ್ ಇಫ್ ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಕೊಟ್ಟಿದ್ದಾರೆ ಅಂದ್ರೆ ಸ್ಟಿಲ್ ವಾಟರ್ ಇದೆ, ನೀವು ಸ್ಪೀಡ್ ಆಫ್ ಸ್ಟ್ರೀಮ್ ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಸ್ಪೀಡ್ ಆಫ್ ಸ್ಟ್ರೀಮ್ ನ ಎಕ್ಸ್ ಅಂತ ತಗೊಂಡು ಸಾಲ್ವ್ ಮಾಡಿ. ಸೊ ಟೋಟಲಿ ನಾನು ಎಷ್ಟು ಕ್ವೆಶನ್ಸ್ ಕೊಟ್ಟಿದ್ದೀನಿ? 3 ಕ್ವೆಶನ್ಸ್. ಒಂದು ಯೂನಿಟರಿ ಮೆಥಡ್ ಒಂದು ಕ್ವೆಶನ್,
ಇನ್ನೊಂದು ಜಸ್ಟ್ ಸ್ಪೀಡ್ ಒಂದು ಕ್ವೆಶನ್, ಇನ್ನೊಂದು ಮೋಟಾರ್ ಬೋಟ್. ನೀವು ಆನ್ಸರ್ ಮಾಡ್ಬೇಕಾದ್ರೆ ಯು ರೈಟ್ ಇಟ್ ಆಸ್ ಯೂನಿಟರಿ ಮೆಥಡ್ ಆನ್ಸರ್, ಸ್ಪೀಡ್ ಆನ್ಸರ್, ಮೋಟಾರ್ ಬೋಟ್ ಆನ್ಸರ್. ಓನ್ಲಿ ಐ ವಾಂಟ್ ದ ಆನ್ಸರ್, ಎಕ್ಸ್ ವ್ಯಾಲ್ಯೂ ಮಾತ್ರ ನೀವು ಕಳಿಸಿದ್ರೆ ಸಾಕು. ಓಕೆ, ಟ್ರೈ ಮಾಡಿ. 2 ಕ್ವೆಶನ್ ಒಂದ್ 2-3 ಸರಿ ಇನ್ನೊಂದ್ಸರಿ ರಿಪೀಟೆಡ್ ಆಗಿ ಕೇಳಿ. ನಾ ಯಾವ ಮೆಥಡ್ ಅಲ್ಲಿ ಮಾಡಿದೀನಿ ನೀವು ಅದೇ ತರ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಓಕೆ ಮ್ಯಾಮ್, ಇಷ್ಟೇನಾ, ಇನ್ಯಾವುದು ಕ್ವೆಶನ್ಸ್ ಕೇಳಲ್ವಾ ಅನ್ನೋದು ಡೌಟ್ ಇರಬಹುದು. ಬಟ್ ಈಗ ಆಲ್ರೆಡಿ ನಾನು ಕ್ವಾಡ್ರಾಟಿಕ್ ಇಕ್ವೇಶನ್ ಸೆಷನ್ ಅಲ್ಲಿ ನಾನು ಏಜ್ ರಿಲೇಟೆಡ್ ಆಗಿ, ನಂಬರ್ಸ್ ರಿಲೇಟೆಡ್ ಆಗಿ, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಗೇನ್ ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟೇಜ್ ರಿಲೇಟೆಡ್ ಆಗಿ ಒಂದಷ್ಟು ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಕೂಡ ನೀವು ಫಾಲೋ ಮಾಡಿ. ಅಲ್ಲಿ ಕೆಲವೊಂದು ಕ್ವೆಶನ್ಸ್, ಬಟ್ ಜಾಸ್ತಿ ನೀವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಈ 3 ಮೆಥಡ್ಸ್ಗೆ: ಯೂನಿಟರಿ ಮೆಥಡ್, ಸ್ಪೀಡ್ ಕ್ವೆಶನ್, ಮತ್ತೆ ಮೋಟಾರ್ ಬೋಟ್ ಕ್ವೆಶನ್. ಇದನ್ನ ಇಷ್ಟು ಕಲ್ತ್ಕೊಂಡ್ರೆ ನಿಮ್ಗೆ ಚಾಯ್ಸ್ ಅಲ್ಲಂತೂ ಇದ್ದೇ ಇರುತ್ತೆ. ಸೊ ಈಸಿಯಾಗಿ ನೀವು ಅಟೆಂಡ್ ಮಾಡಬಹುದು. ಓಕೆ, ಇಷ್ಟು ಡೇ 12 ಅಲ್ಲಿ ನಾನು ಹೇಳ್ಕೊಟ್ಟಿದ್ದಂಥ ಕ್ವಾಡ್ರಾಟಿಕ್ ಈಕ್ವೇಷನ್ ಲೆಸನ್ ಅಲ್ಲಿ ಬರುವಂಥ ವರ್ಬಲ್ ಕ್ವೆಶನ್ಸ್. ಈಗ ಆಲ್ರೆಡಿ ನಾನು 3 ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ಪ್ರಾಕ್ಟೀಸ್ ಮಾಡಿ ಆದಷ್ಟು. ಇನ್ನೂ ಎಕ್ಸ್ಟ್ರಾ ಕ್ವೆಶನ್ಸ್ ಅಂದರೆ ಈಗ ಆಲ್ರೆಡಿ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ಕೂಡ ಕೆಲವೊಂದು ಕ್ವೆಶನ್ಸ್, ಪ್ರೂವಿಂಗ್ ಕ್ವೆಶನ್ಸ್ ಕೂಡ ಕೆಲವೊಂದು ಇದೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಷನ್ ಡೇ 13 ನಾನು ನೀವೆಲ್ಲರೂ ವೆಯ್ಟ್ ಮಾಡ್ತಿರೋಂಥ ಟ್ರಿಗ್ನೋಮೆಟ್ರಿ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದರಲ್ಲಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಯಾವ ಥರ ಪ್ರೂವ್ ಕೇಳ್ತಾರೆ, ಅದನ್ನು ಹೇಗೆ ಈಸಿಯಾಗಿ ನೀವು ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನಲ್ಲಿ ಹೇಳ್ಕೊಡ್ತೀನಿ. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.